ಇದೆಲ್ಲ ನಿಮಗೆ ನಾನು ಚಾಲೆಂಜ್ ಮಾಡ್ತೀನಿ, ಯಾರು ಬೇಕಾದ್ರೂ ಚಾಲೆಂಜ್ ಮಾಡ್ತೀನಿ. ನಾವು ಇನ್ಸ್ಟಂಟಾಗಿ ರಿಸಲ್ಟ್ ಕೊಡ್ತೀನಿ. ನಾವು ಯಾರೋ ವಾಮಿಟ್ ಮಾಡೋದು ನೋಡ್ತಿದ್ದಂಗೆ ನಮಗೆ ರಿಯಾಕ್ಷನ್ ಸ್ಟಾರ್ಟ್ ಆಗುತ್ತೆ. ನೀವು ಹೆಂಗೆ ಯೋಚನೆ ಮಾಡ್ತಿರೋ, ನೀವು ಏನೇನು ಯೋಚನೆ ಮಾಡ್ತಿರೋ ಅದ್ರದ್ದು ಎಲ್ಲ ನೀವು ಕೆಲಸ ನಡೆಯೋದೆ. ಅದನ್ನು ರಿಲೀಸ್ ಮಾಡಿದೆ ಅವಾಗಲೇ ಒಂದು ಪೇಷಂಟ್ಗೆ ಅವಾಗಲೇ ಆ ಪೇಯ್ನ್ ಹೋಯ್ತು. ಅದಕ್ಕೆ ಹೇಳೋದು ನಾನು 2 ರಿಂದ 3 ಮೆಡಿಸನಲ್ಲಿ ಆಲ್ಮೋಸ್ಟ್ ಎಲ್ಲ ಪ್ರಾಬ್ಲಮ್ನು ಸಾಲ್ವ್ ಮಾಡ್ತೀವಿ. ಜನಗಳಿಗೆ ಕೈಗೆಟುಕೋ ರೀತಿಯಲ್ಲಿ ನಿಮ್ಮ ಒಂದು ಸೇವಾ ಭಾವನೆ. ಎಷ್ಟೋ ಜನ ಪೇಷಂಟ್ಗೆ ನೀವು ನಂಬ್ತಿರೋ ಟ್ರೀಟ್ಮೆಂಟ್ ಕೊಟ್ಟು ಬಸ್ಸಿಗೆ ದುಡ್ಡು ಕೊಟ್ಟು ಕಳಿಸಿದ್ದಿದೆ. ವೀಕ್ಷಕರೇ ನಮಸ್ತೆ. ಇವತ್ತು ನಿಮ್ಮ ಎಲ್ಲರನ್ನೂ ಒಂದು ಪ್ರಮುಖವಾದ ಒಂದು ಸ್ಥಳಕ್ಕೆ ಕರ್ಕೊಂಡು ಬರ್ತಾ ಇದ್ದೀನಿ. ಯಾಕಪ್ಪ ಅಂತಂದ್ರೆ ಇವತ್ತಿನ ಕಾಲಘಟ್ಟದಲ್ಲಿ ಆರೋಗ್ಯ ಅಂತಕ್ಕಂಥದ್ದು ಎಷ್ಟು ಮುಖ್ಯ ಅಂತಕ್ಕಂಥದ್ದು ತಮಗೆಲ್ಲ ಗೊತ್ತಿದೆ. ಇವತ್ತು ಹಲವಾರು ವಿಚಾರವಾಗಿ ಹಲವಾರು ಒಂದು ಡಿಸೀಸ್ಗಳ ಬಗ್ಗೆ ನಮಗೆ ಎಲ್ಲೆಲ್ಲೋ ಹೋಗ್ತಾ ಇರ್ತೀವಿ, ಏನೇನೋ ಮಾಡ್ತಾ ಇರ್ತೀವಿ, ಬೇರೆಯವ್ರನ್ನ ಕೇಳ್ತೀವಿ, ಇದಕ್ಕೆ ಎಲ್ಲಿ ಟ್ರೀಟ್ಮೆಂಟ್ ಸಿಗ್ಬೋದು, ಇದಕ್ಕೆ ಎಲ್ಲಿ ಟ್ರೀಟ್ಮೆಂಟ್ ಸಿಗ್ಬೋದು, ಮತ್ತೆ ಈ ರೀತಿಯ ಗೊಂದಲದಲ್ಲೇ ನಾವು ಗೂಡಾಗಿದೆ. ಆದ್ರೆ ಈ ಎಲ್ಲಕ್ಕೂ ಒಂದು ಮದ್ದು ಅನ್ನೋ ಹಾಗೆ ಈ ಒಂದು ಆಯುರ್ವೇದ ಪರಂಪರೆಯಲ್ಲಿ ನಮ್ಗಳನ್ನ ಜೊತೆಯಾಗಿ ಇಟ್ಕೊಂಡು ಅತ್ಯಂತ ಕಡಿಮೆ ವೆಚ್ಚದಲ್ಲಿ ಸುಮಾರು 15-20 ವರ್ಷಗಳಿಂದ ಒಂದು ಪಾರಂಪರಿಕವಾಗಿ ಒಂದು ಟ್ರೀಟ್ಮೆಂಟ್ ಕೊಡ್ತಾ ಇರ್ತಕ್ಕಂಥ ಒಂದು ಸ್ಥಳಕ್ಕೆ ನಿಮ್ಮನ್ನೆಲ್ಲ ಕರ್ಕೊಂಡು ಹೋಗ್ಬೇಕು ಅಂತ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀವಿ. ಇವತ್ತು ನಾವು ಭೇಟಿ ಆಗ್ತಾ ಇರ್ತಕ್ಕಂಥದ್ದು ಬೆಂಗಳೂರಿನ ಪ್ರಮುಖ ಭಾಗವಾಗಿರ್ತಕ್ಕಂಥ ಕೆಂಗೇರಿ ಉಪನಗರದಲ್ಲಿ ಇರ್ತಕ್ಕಂಥ ನಾಡಿ ಪಾರಂಪರಿಕ ಆಯುರ್ವೇದ ಕೇಂದ್ರ. ಇಲ್ಲಿ ನಾವು ಬಂದಿದ್ದೀವಿ. ಇಲ್ಲಿ ನಾವು ಭೇಟಿ ಆಗ್ತಾ ಇರ್ತಕ್ಕಂಥದ್ದು ವೈದ್ಯ ಆಲ್ಡೋಸ್ ಕೇಟಿ ಅವರು. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಆಯುರ್ವೇದ ಅನ್ನೋದ್ರ ಬಗ್ಗೆ ಒಂದು ಬೇಸಿಕ್ ಆಗಿ ಎಷ್ಟೋ ಜನಕ್ಕೆ ಗೊತ್ತಿರಲ್ಲ. ಇವತ್ತು ಹಲವಾರು ರೀತಿಯ ಪಾರಂಪರಿಕಗಳು ಹುಟ್ಟುಕೊಂಡು ಎಲ್ಲ ಒಂದ್ ಕಡೆ ಆಯುರ್ವೇದ ಅಂತಂದ್ರೆ ಲೇಟು, ಇನ್ನೊಂದು ಮತ್ತೊಂದು ಅನ್ನೋದು ಜನಗಳ ಮೈಂಡ್ ಇದೆ. ಸ್ವಲ್ಪ ಬೇಸಿಕ್ ಆಗಿ ಹೇಳಬೇಕು ಅಂತಂದ್ರೆ ಆಯುರ್ವೇದದಲ್ಲಿ ಏನ್ ಹೇಳ್ತೀರಾ? ಬೇಸಿಕ್ ಆಗಿ ಸಾಮಾನ್ಯ ಜನಕ್ಕೆ ಅರ್ಥ ಆಗೋಂಗೆ ಹೇಳಬೇಕು ಅಂದರೆ ಆಯುರ್ವೇದ ಅಂದರೆ ಒಂದು ಜೀವನ ಶೈಲಿ, ವೇದ ಅಂದರೆ ತಿಳುವಳಿಕೆ ಅಥವಾ ಜ್ಞಾನ. ನಮ್ಮ ಜೀವನದಲ್ಲಿ ನಾವೇನು ಅಳವಡಿಸ್ಕೊಂಡು ಏನು ನಡಿಬೇಕಾಗಿತ್ತು, ನಾವೇನು ಅಳವಡಿಸ್ಕೊಂಡು ಹೋಗಿ ಅಂತ ಜ್ಞಾನ ಏನಿತ್ತು ಆರೋಗ್ಯದ ಬಗ್ಗೆ ಅಥವಾ ಜೀವನ ಶೈಲಿ ಬಗ್ಗೆ, ಅದೇ ಆಯುರ್ವೇದ. ಜನಕ್ಕೆ ಇವತ್ತೊಂದು ಏನು ತಪ್ಪು ತಿಳುವಳಿಕೆ ಇದೆ, ಆಯುರ್ವೇದ ಅಂದರೆ ಒಂದು ಚಿಕಿತ್ಸಾ ಪದ್ಧತಿ ಆಗೋಗ್ಬಿಟ್ಟಿದೆ. ಚಿಕಿತ್ಸೆ ಇದು ಆಯುರ್ವೇದ ಅಂದರೆ ಇದು ಚಿಕಿತ್ಸೆ. ಈಗ ಇವತ್ತು ಪಾಶ್ಚಿಮಾತ್ಯ ಏನು ಚಿಕಿತ್ಸಾ ಪದ್ಧತಿ ಏನಿದೆ, ಬೇರೆ ಬೇರೆ ಚಿಕಿತ್ಸಾ ಪದ್ಧತಿಗಳೇನಿದೆ, ಅದೇ ಥರ ಇದೊಂದು ಪದ್ಧತಿಯನ್ನು ಅದೇ ಹಿಂದೆ ಆಗಿರಲಿಲ್ಲ. ಆಯುರ್ವೇದ ಅನ್ನೋದು ನಮ್ಮ ಜೀವನದ ಒಟ್ಟಿಗೆ ಸರಳವಾಗಿ ಸುಲಭವಾಗಿ ನಮಗೆ ಬರಬೇಕಾದಂಥ ಆರೋಗ್ಯದ ಸಮಸ್ಯೆಗಳನ್ನು ಮನೆಯಲ್ಲೇ ಅಂದರೆ ನಿಮ್ಮ ಅಡುಗೆ ಮನೆಯಲ್ಲೇ ಹೇಗೆ ಅದನ್ನು ಬಗೆಹರಿಸ್ಕೊಬೋದು ಅಂತ ತಿಳುವಳಿಕೆ ಕೊಡಬೇಕಾದಂಥ ಕೊಡಬಹುದಾಗಿದ್ದ ಜ್ಞಾನ ಅಷ್ಟೇ. ಅದನ್ನೇ ಆಯುರ್ವೇದ ಅಂತ ಹೇಳಿದ್ದು. ಅದು ಕಾಲಘಟ್ಟದಲ್ಲಿ ತದನಂತರ ಅದು ಕಮರ್ಷಿಯಲ್ ಆಗಿ ಒಂದು ಸಂಸ್ಥೆಯಾಗಿ ಅಥವಾ ಒಂದು ಆಯುರ್ವೇದ ಜ್ಞಾನವಾಗಿ ಮರು ನಿರ್ಮಾಣ ಕೊಡ್ತಾ ಹೋಯ್ತು ಅಷ್ಟೇ. ಸರ್, ಈ ಒಂದು ಇನ್ಸ್ಟೆಂಟ್ ಯುಗ ಆಗ್ಬಿಟ್ಟಿದೆ. ಏನೇ ಆಗ್ಲಿ ಇಮ್ಮಿಡಿಯೇಟ್ ಆಗಿ ರಿಸಲ್ಟ್ ಬೇಕು ಅಂತಕ್ಕಂಥದ್ದು. ಎಲ್ಲ ಒಂದ್ ಕಡೆ ಆಯುರ್ವೇದ ಅಂತಂದ್ರೆ ಲೇಟು, ತುಂಬಾ ಎಫೆಕ್ಟಿವ್ ಆಗಿ ಆಗಲ್ಲ, ತುಂಬಾ ಸಿಟ್ಟಿಂಗ್ ಹೋಗ್ಬೇಕಾಗುತ್ತೆ, ಆ ಒಂದು ಹಳೇ ಮೈಂಡ್ ಸೆಟ್ ಅಲ್ಲೇ ಇದ್ದಾರೆ. ಈ ಬಗ್ಗೆ ನೀವೇನ್ ಹೇಳ್ತೀರಿ? ಖಂಡಿತ. ಜನರಲಿ ಇವತ್ತಿನ ಪಾಶ್ಚಿಮಾತ್ಯ ಚಿಕಿತ್ಸಾ ಪದ್ಧತಿಯಲ್ಲಿ ಏನಾಗುತ್ತೆ, ನೀವು ಹೋದಾಗ ಪಾಶ್ಚಿಮಾತ್ಯ ಚಿಕಿತ್ಸಾ ಪದ್ಧತಿ ಏನಾಗುತ್ತೆ, ಇದೊಂದು ಡ್ರಗ್ ಬೇಸ್ಡ್ ಚಿಕಿತ್ಸೆ ಆಗಿರುತ್ತೆ. ನೀವು ಡ್ರಗ್ ಏನಾಗುತ್ತೆ ಇಮ್ಮಿಡಿಯೇಟಾಗಿ ನಿಮ್ಮ ದೇಹದಲ್ಲಿ ಅದ್ರ ಇಂಪ್ಯಾಕ್ಟ್ ಶೋ ಮಾಡುತ್ತೆ. ವೆದರ್ ಈಗ ನೀವೆಲ್ಲೋ ಒಂದು ಕಾಲು ನೋವು ಅಂತನೋ, ಮಂಡಿ ನೋವು ಅಂತನೋ, ಸೊಂಟ ನೋವು ಅಂತನೋ ಹೋಗ್ತೀರಾ, ಅವ್ರು ಇಮ್ಮಿಡಿಯೇಟಾಗಿ ಒಂದು ಪೈನ್ ಕಿಲ್ಲರ್ ಹಾಕ್ತಾರೆ. ಈಗ ಎಷ್ಟೋ ಜನಕ್ಕೆ ಇದು ಪೈನ್ ಕಿಲ್ಲರ್ ಅಂತ ವಾಸಿ ಆಗಿದೆ ಅಂತ ಜನಕ್ಕೆ ಗೊತ್ತೇ ಆಗೋದಿಲ್ಲ. ಒಂದು ಪೈನ್ ಕಿಲ್ಲರ್ ಹಾಕಿದ್ದಾರೆ ಅಲಾಂಗ್ ವಿತ್ ಅಷ್ಟೇ ಬೇಗ ಆಂಟಿಬಯೋಟಿಕ್ ಸಮಥಿಂಗ್ ಕೊಟ್ಟು, ಅದು ನೀವು ಹೇಳ್ತಾ ಇರೋದು ತಕ್ಷಣಕ್ಕೆ ಅದು ಮಾಯ ಆಗುತ್ತೆ, ಆದ್ರೆ ಮೂಲ ಹೋಗಿರಲ್ಲ. ಹೌದೌದು. ನೀವು ಅದೊಂದು ಪೈನ್ ಕಿಲ್ಲರ್ ಹಾಕಿದಾಗ ಇಮಿಡಿಯೇಟ್ ನಿಮ್ಗೆ ರಿಸಲ್ಟ್ ಸಿಕ್ಕಿರುತ್ತೆ. ಬಟ್ ರೂಟ್ ಕಾಸ್ ಅಂತ ಒಂದಿರುತ್ತೆ, ಮೂಲ ಸಮಸ್ಯೆ. ನಾರ್ಮಲಿ ಪಾಶ್ಚಿಮಾತ್ಯ ಚಿಕಿತ್ಸಾ ಪದ್ಧತಿಯಲ್ಲಿ ಮೂಲ ಕಾರಣ ಕಂಡುಹಿಡಿಯುವಂಥ ವಿಧಾನನೇ ಇಲ್ಲ.
ಆಯುರ್ವೇದದಲ್ಲಿ ಮಾತ್ರ ಮೂಲ ಕಾರಣಕ್ಕೆ ನಾವು ಚಿಕಿತ್ಸೆ ಮಾಡ್ತೀವಿ. ಹಾಗಾಗಿ ಅಲ್ಲೋದಾಗ ಏನಾಗುತ್ತೆ, ಅವ್ರಿಗೆ ಫಾಸ್ಟಾಗಿ ನಿಮಗೆ ಸಮಸ್ಯೆ ಕಡಿಮೆ ಆಗುತ್ತೆ, ಬಟ್ ಸಮಸ್ಯೆ ಬಗೆಹರಿದಿರೋದಿಲ್ಲ. ಸೊ ಆಯುರ್ವೇದದಲ್ಲಿ ಅದು ಕೆಲವ್ರದ್ದು ಅದು ತಪ್ಪು ತಿಳುವಳಿಕೆ, ಲೇಟ್ ಆಗುತ್ತೆ ಆಯುರ್ವೇದದ, ಖಂಡಿತ ಲೇಟ್ ಆಗೋದೇ ಇಲ್ಲ. ನೋಡಿ, ಇದರಲ್ಲಿ ನಾವು ಆಯುರ್ವೇದದಲ್ಲಿ 3 ಥರ ನಾವು ಕನ್ಸಿಡರ್ ಮಾಡ್ತೀವಿ. ಒಂದು ವಾತಾದಿ ರೋಗಗಳು, ಪಿತ್ತಾದಿ ರೋಗಗಳು ಮತ್ತು ಕಫಾದಿ ರೋಗಗಳು ಅಂತ ಕರಿತೀವಿ. 3 ವಿಧಾನದಲ್ಲಿ. ಈ ವಾತಾದಿ ರೋಗಗಳು ಏನಿದ್ದಾವೆ, ಈ ಪೇಯ್ನ್ಗಳು, ವಾತಾದಿ ರೋಗಗಳು ಅಂದ್ರೆ ಆಲ್ಮೋಸ್ಟ್ ಏನೇನು ಪೇಯ್ನ್ ಬರುತ್ತೆ ಒಬ್ಬ ಮನುಷ್ಯನಿಗೆ, ಆಲ್ಮೋಸ್ಟ್ ಎಲ್ಲ ಪೇಯ್ನ್ಗಳು ಇಟ್ಸ್ ಬಿಲಾಂಗ್ಸ್ ಟು ವಾಯು ಇಂಬ್ಯಾಲೆನ್ಸ್ ಅಥವಾ ವಾತಾದಿ ರೋಗ ಅಂತ ಕರಿತೀವಿ. ಇದು ಸ್ವಲ್ಪ ನಿಧಾನಕ್ಕೆ ಆಗತ್ತೆ ಆಯುರ್ವೇದದಲ್ಲಿ. ಬಟ್ ಪಿತ್ತಾದಿ ರೋಗಗಳೇನಿದ್ದಾವೆ ಇದೆಲ್ಲ ನಿಮಗೆ ನಾನು ಚಾಲೆಂಜ್ ಮಾಡ್ತೀನಿ, ಯಾರು ಬೇಕಾದ್ರೂ ಚಾಲೆಂಜ್ ಮಾಡ್ತೀನಿ. ನಾವು ಇನ್ಸ್ಟಂಟಾಗಿ ರಿಸಲ್ಟ್ ಕೊಡ್ತೀನಿ. ನೀವು ಯಾರು ಬೇಕಾದ್ರೆ ಒಂದು ಫ್ಯಾಟಿ ಲಿವರ್ ಇಟ್ಸ್ ಬಿಲಾಂಗ್ಸ್ ಟು ಪಿತ್ತ ದೋಷ, ಪಿತ್ತಾದಿ ರೋಗ. ಫ್ಯಾಟಿ ಲಿವರ್ ಈಗ ನೀವು ನಾರ್ಮಲ್ ಬೇರೆ ಚಿಕಿತ್ಸಾ ಪದ್ಧತಿಗೆ ಹೋದರೆ 6 ತಿಂಗಳು 7 ತಿಂಗಳು ವರ್ಷ ಎಲ್ಲ ಚಿಕಿತ್ಸೆ ತಗೊಳ್ತಾರೆ. ನನ್ನ ಹತ್ರ ಬನ್ನಿ, ಒಂದೇ ತಿಂಗಳಲ್ಲಿ ನಾನು ಫ್ಯಾಟಿ ಲಿವರ್ ಫಸ್ಟ್ ಸ್ಟೇಜ್ ರಿಕವರ್ ಮಾಡಿಕೊಡ್ತೀನಿ. ಸರ್, ಇವಾಗ ಪೇಯ್ನ್ ಅಂತ ಬಂದಾಗ ನಾರ್ಮಲ್ ಆಗಿ ನಮ್ಮ ಮಧ್ಯಮ ವರ್ಗದ ಜನಾಂಗ ಇರ್ಬೋದು. ಓಕೆ, ನಾರ್ಮಲ್ ಆಗಿ ಪೇರೆಂಟ್ಸ್ ಇರ್ತಾರೆ, ತಂದೆ ತಾಯಿ, ಅತ್ತೆ ಮಾವ, ಅಜ್ಜಿ ತಾತ, ಈ ತರ ಕುಟುಂಬಗಳಿರ್ತವೆ. ಬಟ್ ಯಾವಾಗ ಅವರುಗಳನ್ನ ಈ ಒಂದು ಪಾಶ್ಚಿಮಾತ್ಯ ಹಾಸ್ಪಿಟ್ಲ್ಗಳಿಗೆ ಕರ್ಕೊಂಡು ಹೋಗೋಕ್ಕಾಗಲ್ಲ, ಯಾಕಂದ್ರೆ ದುಂದು ವೆಚ್ಚ ಆಗುತ್ತೆ. ಯಾಕಂದ್ರೆ ನಾರ್ಮಲ್ ಆಗಿ ವಯಸ್ಸಾದ್ಮೇಲೆ ಪೇಯ್ನ್ ಬರೋದು ಮತ್ತೊಂದು ಕಾಮನ್ ಆಗಿರುತ್ತೆ. ಬಟ್ ಆದ್ರೆ ಎಲ್ಲೋ ಒಂದ್ ಕಡೆ ಅವ್ರಿಗೆ ಕುಟುಂಬಗಳಿಗೆ ನಮ್ಗೆ ಅನ್ಸ್ಬಿಡುತ್ತೆ, ಅಯ್ಯೋ ಇಷ್ಟೊಂದು ಖರ್ಚು ಮಾಡಿ ಹೆಂಗಪ್ಪ ಪೇರೆಂಟ್ಸ್ ತೋರಿಸೋದು, ಇಷ್ಟೊಂದು ಖರ್ಚು ಮಾಡಿ ಹೆಂಗಪ್ಪ ನಮ್ಮ ಅಜ್ಜಿ ತಾತನ ತೋರಿಸೋದು ಅಂದ್ಕೊಂಡು ಇವತ್ತು ನಾಳೆ ಅಂತಕ್ಕಂಥ ಚಿಕಿತ್ಸೆನೇ ಮುಂದೂಡ್ಬಿಡ್ತೀವಿ. ಅದು ಏನಾಗುತ್ತೆ, ಒಂದು ದಿನ ದೊಡ್ಡದಾಗಿ ಎಮ್ಮರವಾಗಿ ಬೆಳೆದು ಬಿಡುತ್ತೆ. ಗೊತ್ತಾಯ್ತಾ? ಈ ತರ ಕುಟುಂಬಗಳಿಗೆ ನಿಮ್ಮ ಸಲಹೆಗಳೇನು? ಖಂಡಿತ ಇದು ಒಂದು ಒಳ್ಳೆ ಪ್ರಶ್ನೆ. ಇವತ್ತು ಚಿಕಿತ್ಸೆ ಅಂದರೆ ತುಂಬ ದುಬಾರಿ ಆಗಿಬಿಟ್ಟಿದೆ. ಈಗ ಹಾಸ್ಪಿಟ್ಲಿಗೆ ಹೋಗ್ಬೇಕು ಅಂದ್ರೆ ಯೋಚನೆ ಮಾಡ್ತಿದ್ದಾರೆ. ಮತ್ತು ಇವತ್ತಿನ ಪರಿಸ್ಥಿತಿ ಯಾವ ರೀತಿ ಆಗಿದೆ ಅಂತಂದರೆ, ಇನ್ಶೂರೆನ್ಸ್ ಇಲ್ಲದೆ ನಾವು ಚಿಕಿತ್ಸೆನೇ ಪಡೆಯೋಕ್ಕಾಗಲ್ವೇನೋ ಅಂತ ಆಗಿದೆ. ಇನ್ನೂ ಅದನ್ನು ಆಚೆಗೆ ಇನ್ಶೂರೆನ್ಸ್ ಇದ್ದವ್ರನ್ನ ಇನ್ನು ಬೇರೆ ಬೇರೆ ರೀತಿಯಲ್ಲಿ ನಮಗೆ ಗೊತ್ತು, ಕಮರ್ಷಿಯಲ್ ಆಗಿ ತಗೊಂಡು ಏನೇನೋ ಮಾಡ್ತಿದ್ದಾರೆ. ಅದು ಬೇಡ ಇವಾಗ, ಅದು ಮುಂದೆ ನಾವು ಚರ್ಚೆ ಮಾಡ್ಕೊಂಡು ಹೋಗೋಣ ಏನೇನು ಆಗ್ತಿದೆ ಸಮಾಜದಲ್ಲಿ ಅಂತ. ಏನಾಗ್ತಿದೆ ಅಂತಂದರೆ, ಯಾವುದೇ ಒಂದು ನೋವು ಇರಲಿ, ಒಬ್ಬ ಹಿರಿಯರಾಗಿರಲಿ, 80 ವರ್ಷ 60 ವರ್ಷ ರಿಟೈರ್ಡ್ ಆಗಿದ್ರೆ ಏನಾದರೂ ಆಗಿರಲಿ, ಒಂದು ಪೇಯ್ನ್ ಬರ್ತಿದೆ ಅಂದರೆ ಅದು 1 ಸರಿ ಬಂತು, 2 ಸರಿ ಬಂತು, 3ನೇ ಸರಿ ಇದು ರಿಪೀಟ್ ಆಗ್ತಿದೆ ಅಂದರೆ ಇಮಿಡಿಯೇಟ್ ಅದಕ್ಕೆ ಆ್ಯಕ್ಷನ್ ತೊಗೋಬೇಕು. ಇಲ್ಲೇನಾಗ್ತಿದೆ, ಇವ್ರು ಆ್ಯಕ್ಷನ್ ತಗೊಳಲ್ಲ. ಏನೋ ಬಂದಿದೆ ಬಿಡು, ಬಂದು ಹೋಗ್ಬಿಡುತ್ತೆ ಬಿಡು, ಇದು ಅದರಿಂದ ಬಂದಿರ್ಬೋದು, ಇಲ್ಲೊಂದು ಇಂಜೆಕ್ಷನ್ ಕೊಟ್ಟಿದ್ರು ಅದು ಇದರಿಂದ ಬಂದಿರ್ಬೋದು, ನನಗೆ ಸರ್ಜರಿ ಮಾಡಿಸುವಾಗ ಲೋಕಲ್ ಅನಸ್ತೇಷಿಯಾ ಕೊಟ್ಟಿದ್ರು ಬೆನ್ನಿಗೆ, ಅದರಿಂದ ಬರ್ತಾ ಇರ್ಬೋದು ಸೊಂಟ ನೋವು. ಈಗ ಏನೇನೋ ಅವರು ಅವರೇ ಡಾಕ್ಟರ್ಗಳಾಗ್ಬಿಡ್ತಾರೆ, ಅಥವಾ ಅವರೇ ಒಂದು ಕಲ್ಪನೆ ಮಾಡ್ಕೊಂಡಿದ್ದಾರೆ. ಈಗ ಸಮಾಜದಲ್ಲಿ ಅದೊಂದು ಈಗ ನನ್ನ ಹತ್ರ ತುಂಬ ಹೆಣ್ಮಕ್ಳು ಸೊಂಟ ನೋವು ಅಂತ ಬರ್ತಾರೆ. ಸರ್ ಅವ್ರು ನಾನು ಕೇಳೋಕ್ಕಿಂತ ಮುಂಚೆ ಅವರೇ ನನಗೆ ಹೇಳ್ಬಿಡ್ತಾರೆ, ನನಗೆ ಡೆಲಿವರಿ ಟೈಮಲ್ಲಿ ನನಗೆ ಬೆನ್ನಿಗೆ ಇಂಜೆಕ್ಷನ್ ಕೊಟ್ಟಿದ್ರು, ಅದರಿಂದ ಸೊಂಟ ನೋವು ಸ್ಟಾರ್ಟ್ ಆಯಿತು, ಅದು ಇವಾಗ ಜಾಸ್ತಿ ಆಗಿಬಿಟ್ಟಿದೆ. ನಾನು ಅವರಿಗೆ ತುಂಬ ಸರಿ ಪ್ರಶ್ನೆ ಮಾಡಿದ್ದೀನಿ, ನಿಮಗೆ ಆ ಇಂಜೆಕ್ಷನ್ ಕೊಟ್ಟಿದ್ರಿಂದನೇ ಪೇಯ್ನ್ ಬಂತು ಅಂತ ನಿಮ್ಗೆ ಹೆಂಗೆ ಗೊತ್ತು? ಅವರೇ ಡಾಕ್ಟರ್ಗಳು. ಈಗ ಅವ್ರದ್ದೇ ಒಂದು ನಾಲೆಡ್ಜ್, ಅವ್ರು ಸೀಮಿತ ನಾಲೆಡ್ಜ್ ಅಂತ ಕರಿತೇವೆ. ಆ ನಾಲೆಡ್ಜ್ ಅವ್ರು ಅದಕ್ಕೆ ಅಂತ ಅನ್ಕೊಂಡ್ಬಿಟ್ಟಿರ್ತಾರೆ. ಇಲ್ಲೊಂದು ತಪ್ಪು ತಿಳುವಳಿಕೆ ಏನಾಗಿದೆ ಅಂತಂದರೆ, ಅದು ಹೌದು, ನಾನು ಹೇಳ್ತೀನಿ, ಅವ್ರು ಇಂಜೆಕ್ಷನ್ ಕೊಟ್ಟಿದ್ದ ಅದು ಬಂದಿದೆ, ಯಾಕೆ ಬಂತು ಅಲ್ಲಿ ನಾವು ಆಳಕ್ಕೆ ಹೋದಾಗ, ಯಾವುದೇ ವ್ಯಾಕ್ಸಿನೇಷನ್ಸ್ ತಗೊಂಡಾಗ, ವೆದರ್ ನೀವು ಯಾವುದಾದ್ರೂ ಒಂದು ವೈರಲ್ ಡಿಸೀಸ್ ಬಂದಾಗ, ಕೋವಿಡ್ ಆಗಿರ್ಬೋದು, H1N1 ಆಗಿರ್ಬೋದು, ಡೆಂಗಿ ಆಗಿರ್ಬೋದು, ಚಿಕನ್ ಗುನ್ಯಾ ಆಗಿರ್ಬೋದು, ಈ ಥರ ವೈರಲ್ ಫೀವರ್ಗಳು ನಿಮ್ಮ ದೇಹಕ್ಕೆ ಬಂದಾಗ ಏನಾಗುತ್ತೆ, ಮಾನವನ ದೇಹದಲ್ಲಿರುವಂಥ ವಾಯು ಏನಿದೆ, ವಾತದೋಷ ವಾಯು ಏನಾಗುತ್ತೆ, ಅಗ್ರಿವೇಟ್ ಆಗುತ್ತೆ. ಸೊ ಅಲ್ಲಿಗೆ ಬರ್ತೀನಿ. ಹೇಗೇನು ಈ ಲೇಡಿ ಏನು ಹೇಳ್ತಿದ್ರಲ್ಲ, ಈ ಲೇಡೀಸ್ ಯಾರು ಬಂದವರಲ್ಲ ನಮಗೇನು ಹೇಳ್ತಾರೆ, ಅಲ್ಲಿ ಇಂಜೆಕ್ಷನ್ ಕೊಟ್ಟಿದ್ದಾಗ ನಮಗೆ ಪೇಯ್ನ್ ಸ್ಟಾರ್ಟ್ ಆಯಿತು, ಅವ್ರ ದೇಹದಲ್ಲಿ ಆಲ್ರೆಡಿ ವಾತದೋಷ ಇತ್ತು. ಅವತ್ತು ಆ ವ್ಯಾಕ್ಸಿನೇಷನ್ ತಗೊಂಡಾಗ ಅಥವಾ ಆ ಇಂಜೆಕ್ಷನ್ ತಗೊಂಡಾಗ ಅಲ್ಲಿದ್ದಂಥ ವಾಯು ಅಗ್ರಿವೇಟ್ ಆಯಿತು. ಅವರು ಇಂಜೆಕ್ಷನ್ ಕೊಟ್ಟಿದ್ರಿಂದನೇ ಅದು ಬಂದಿಲ್ಲ. ಸೊ ಅದು ಅಗ್ರಿವೇಟ್ ಆದ್ರಿಂದ ತೋರಿಸ್ತು. ಅದು ಇಮ್ಮಿಡಿಯೇಟಾಗಿ ಅದು ಯಾವ ಕಾರಣದಿಂದ ಅದು ಬಂತು ಅವಾಗಲೇ ಅವ್ರು ಆ್ಯಕ್ಷನ್ ತಗೊಂಡಿದ್ರೆ ಇಮಿಡಿಯೇಟ್ಲಿ ಸರಿ ಮಾಡ್ಬೋದು. ಯಾವುದೇ ಡಿಸೀಸ್ ಆಗಿರಲಿ, ನೀವು ಇಮ್ಮಿಡಿಯೇಟಾಗಿ ಫಸ್ಟ್ ಟೈಮ್, ಸೆಕೆಂಡ್ ಟೈಮ್, ಥರ್ಡ್ ಟೈಮ್ ಬಂತು ಅಂದಾಗ ಇಮ್ಮಿಡಿಯೇಟ್ ಅದು ಆ್ಯಕ್ಷನ್ ತಗೊಂಡ್ರೆ ತುಂಬ ಸರಳವಾಗಿ, ಸುಲಭವಾಗಿ, ತುಂಬ ಕಡಿಮೆ ಖರ್ಚಲ್ಲಿ ಸಿಂಪಲಾಗಿ ಗುಣಪಡಿಸ್ಬೋದು. ಇದೇನಾಗ್ತಾರೆ, ಇವ್ರು ಇಟ್ಕೊಂಡು ಮರಿ ಮೊಮ್ಮಕ್ಕಳೆಲ್ಲ ಆದ್ಮೇಲೆ ಬರ್ತಾರೆ ನಮ್ಮ ಹತ್ರ. ಕೊನೆಗೆ ಇಲ್ಲಿ ಏನಾಗಿದೆ ಗೊತ್ತಾ, ಆಯುರ್ವೇದ ಅಥವಾ ಸಾಂಪ್ರದಾಯಿಕ ಚಿಕಿತ್ಸೆ ಅಂದರೆ ಕೊನೆಯ ಆಪ್ಷನ್ ಇಟ್ಕೊಬಿಟ್ಟಿಲ್ಲ. ಎಲ್ಲೂ ಆಗಿಲ್ಲ, ಆಲೋಪತಿಕಲ್ಲಿ ಆಗಿಲ್ಲ, ಅಥವಾ ಬೇರೆ ಹೋಮಿಯೋದಲ್ಲಿ ಆಗಲಿಲ್ಲ, ಬೇರೆ ಚಿಕಿತ್ಸಾ ಪದ್ಧತಿಯಲ್ಲಿ ಆಗಿಲ್ಲ ಅಂದರೆ ಕೊನೆಗೆ ಓಡ್ಬರ್ತಾರೆ. ಆಯುರ್ವೇದ ಕೈ ಹಿಡಿಯಕ್ಕೆ ಬರ್ತಾರೆ. ಅದೇ ಕೆಲಸನ ಇನಿಷಿಯಲಲ್ಲೇ ಮಾಡಿದರೆ ನೀವು ಇಷ್ಟು ಟೈಮ್ ಸ್ಪೆಂಡ್ ಮಾಡೋ ಅವಶ್ಯಕತೆ ಇರಲಿಲ್ಲ, ಇಷ್ಟು ಖರ್ಚು ಮಾಡೋ ಅವಶ್ಯಕತೆ ಇರಲಿಲ್ಲ, ಇಷ್ಟೆಲ್ಲ ಕನ್ಫ್ಯೂಷನ್ಸ್ ಆಗೋ ಅವಶ್ಯಕತೆ ಇರಲ್ಲ. ಎಲ್ಲೋ ಒಂದು ಕಡೆ ಸರ್,
ಆಯುರ್ವೇದ ಚಿಕಿತ್ಸೆ ಅಂತ ಅಂದ್ರೆ ಬರೀ ಕೆಮ್ಮು, ಹೊಟ್ಟೆ ನೋವು ಅಥವಾ ಬೆನ್ನೋವು, ಮೂಳೆ ನೋವು, ಕಾಲು ನೋವು, ಮೊಣಕಾಲು ನೋವು ಇಷ್ಟಕ್ಕೆ ಸೀಮಿತ ಅಂತಕ್ಕಂಥದ್ದು ಎಲ್ಲೋ ಒಂದ್ ಕಡೆ ಮೈಂಡ್ ಸೆಟ್ ಅಲ್ಲಿ ಇದೆ. ಬಟ್ ಆದ್ರೆ ಅದನ್ನು ಹೊರತುಪಡಿಸಿ ನೀವು ಯಾವ ಯಾವ ಚಿಕಿತ್ಸೆಗೆ ನಿಮ್ಮ ವೈದ್ಯ ವೃತ್ತಿಯಲ್ಲಿ ನೀವು ಚಿಕಿತ್ಸೆಯನ್ನು ಕೊಡಬಹುದು? ಆಯುರ್ವೇದದಲ್ಲಿ ದೇರ್ ಇಸ್ ನೋ ಲಿಮಿಟೇಷನ್. ಓಕೆ, ಇದಕ್ಕೆ ಲಿಮಿಟೇ ಇಲ್ಲ. ಲಿಮಿಟು ಅಲ್ಲ, ನೀವು ಕಂಪ್ಲೀಟ್ ಆಗಿ ಇದನ್ನು ತಿಳ್ಕೊಳಕ್ಕೂ ಸಾಧ್ಯನೇ ಇಲ್ಲ. ಓಕೆ, ದೇವರು ಒಬ್ಬನಿಗೆ ತಿಳ್ಕೊಳಕ್ಕೆ ಸಾಧ್ಯ. ಒಬ್ಬ ಮನುಷ್ಯನ ದೇಹ ಅನ್ನೋದು ಯಾರಿಗೂ ಸ್ಟಡಿ ಮಾಡೋಕ್ಕಲ್ಲ. ಮಿಷಿನ್ ಕೂಡ ಅದನ್ನು ನೀವು ಸ್ಟಡಿ ಮಾಡೋಕ್ಕಾಗಲ್ಲ, ಮಿಷಿನ್ ಕೂಡ ಸ್ಕ್ಯಾನ್ ಮಾಡೋಕ್ಕಾಗಲ್ಲ. ನೀವು ಅಲೋಪತಿಕ್ ಸಿಸ್ಟಮ್ ಆಗಿರೋದು, ಮಾಡರ್ನ್ ಮೆಡಿಸನ್ ಸಿಸ್ಟಮ್ ಎಷ್ಟೇ ಟೆಕ್ನಾಲಜಿ ಡೆವಲಪ್ ಆದರೂ, ಸೊ ಅದು ನಾನು ಎಷ್ಟೋ ಪೇಷಂಟ್ಗಳು ಬಂದವರೇ ಹೇಳ್ತಿದ್ದ, ದ ಮಿಷಿನ್ ಈಸ್ ಮೇಡ್ ಬೈ ಮ್ಯಾನ್, ನಾಟ್ ಬೈ ಗಾಡ್. ಈಗ ನನ್ನ ಹತ್ರ ಎಷ್ಟೋ ಪೇಷಂಟ್ ಬರ್ತಾರೆ, ನೀವು ರಿಪೋರ್ಟ್ MRI ತಗೊಬರ್ತಾರೆ, ಎಲ್ಲ ರಿಪೋರ್ಟ್ ತಗೊಬರ್ತಾರೆ, MRI ನಥಿಂಗ್, ಏನೂ ಪ್ರಾಬ್ಲಮ್ ಇಲ್ಲ. ವ್ಯಕ್ತಿಗೆ ಮಾತ್ರ ನಡೆಯೋಕ್ಕಾಗಲ್ಲ, ಒಂದು ಹೆಜ್ಜೆ ಕೂಡ ಇರಲ್ಲ. ಎಲ್ಲಿ ಈಗ ಏನೋ ಒಂದು ಪ್ರಾಬ್ಲಮ್ ಇರತ್ಬೇಕಲ್ಲ, ಯಾಕೆ ಅಲ್ಲಿ ತೋರಿಸ್ತಿಲ್ಲ ಅಂದರೆ ಮಾಡ್ರನ್ ಟೆಕ್ನಾಲಜಿಗೂ ಕಂಡುಹಿಡಿಯೋಕ್ಕಾಗದೇ ಇರೋಂಥ ಸಮಸ್ಯೆಗಳು ಇದ್ದಾವೆ. ಅದನ್ನು ನಾವು ಕಂಡುಹಿಡಿತೀವಿ. ಎಷ್ಟೋ ಕೇಸ್ ಮಾಡಿದ್ದೀನಿ ನಾನು, ನಾನು ಬೇಕಾದ್ರೆ ಒಂದು 150-200 ಕೇಸ್ ಮೇಲೆ ಕೊಟ್ಬಿಟ್ಟು, ನಾನು ಲಾಸ್ಟ್ 1 ಇಯರಲ್ಲಿ 2024-2025 6,000 ಪೇಷಂಟ್ ಅಟೆಂಡ್ ಮಾಡಿದ್ದೀನಿ. ಅಲ್ಲ, ಉದಾಹರಣೆಗೆ ಹೇಳಬೇಕು ಅಂದ್ರೆ ಇತ್ತೀಚೆಗೆ ನೀವೇನಾದ್ರು ಟ್ರೀಟ್ಮೆಂಟ್ ಮಾಡಿದಂತ ಕೆಲವೊಂದು ಮೇನ್ ಡಿಸೀಸ್ಗಳು ಇರ್ಬೋದು. ನಾನು ಆಲ್ಮೋಸ್ಟ್ ರೆಗ್ಯುಲರ್ ಆಗಿ ಅಟೆಂಡ್ ಮಾಡೋಂಥ ಡಿಸೀಸ್ ಹೇಳ್ಬಿಡ್ತೀನಿ. ಈಗ ನಾರ್ಮಲಿ ನಾನು ರೆಗ್ಯುಲರ್ ಆಗಿ ಅಟೆಂಡ್ ಮಾಡ್ತೀನಿ, ಹೊರಗಡೆ ಸಮಾಜದಲ್ಲಿ ಕೂಡ ಅದೇ ಥರ ಡಿಸೀಸೇ ಹ್ಯಾಂಡ್ಲ್ ಮಾಡ್ತಿರ್ತಾರೆ. ಮೇಲಿಂದನೇ ಇಲ್ಲಿಂದ ಸ್ಟಾರ್ಟ್ ಮಾಡಿಬಿಡ್ತೀನಿ. ಈಗ ಮೇಲೆ ಶಿರೋದ ಅಲ್ಲಿಂದ ತಲೆಯಿಂದ ನಾರ್ಮಲ್ ಮೈಗ್ರೇನ್. ಓಕೆ, ಎಷ್ಟೋ ಜನಕ್ಕೆ ಇವತ್ತು ಮೈಗ್ರೇನು, ಅಲ್ಲಿ ಓಡೋಗ್ತಾರೆ, ಇಲ್ಲಿ ಓಡೋಗ್ತಾರೆ, ಆ ಡಾಕ್ಟ್ರ್ ಹತ್ರ ಹೋಗ್ತಾರೆ, ಈ ಡಾಕ್ಟ್ರ್ ಹತ್ರ ಹೋಗ್ತಾರೆ, ಚೇಂಜ್ ಮಾಡ್ತಾ ಕನ್ಫ್ಯೂಸ್ ಆಗೋಗ್ಬಿಟ್ಟಿದ್ದಾರೆ. ನನ್ನ ಪ್ರಕಾರ ಮೈಗ್ರೇನ್ ಅಂದರೆ ನಾರ್ಮಲಿ ಏನು ಗೊತ್ತಾ, ಬೆಳಗ್ಗೆ ನಾರ್ಮಲಿ ನಾವು ಈ ಪುರಾತನ ಆಯುರ್ವೇದ ಪ್ರಕಾರ ಮೈಗ್ರೇನ್ ಅಂದರೆ ಸೂರ್ಯ ಉದಯ ಆದಾಗ ತಲೆನೋವು ಸ್ಟಾರ್ಟ್ ಆಗುತ್ತೆ. ಸೂರ್ಯ ಎಂಡಾಗ್ತಾ ತಲೆನೋವು ಕಡಿಮೆ ಆಗಿದೆ. ಇದು ಆ್ಯಕ್ಚುಲಿ ಇದು ಮೈಗ್ರೇನ್ ಅಂತಂದರೆ ಇದು. ಇವಾಗ ಏನಾಗಿದೆ, ಎಲ್ಲ ತಲೆನೋವುಗಳು ಮೈಗ್ರೇನ್ ಆಗಿಬಿಟ್ಟಿದ್ದಾವೆ. ಎಲ್ಲ ತಲೆ ನಿಮಗೆ ವಾಸಿ ಆಗ್ತಿಲ್ವಾ, 1 ತಿಂಗಳು 2 ತಿಂಗಳು 3 ತಿಂಗಳು ಟ್ರೀಟ್ಮೆಂಟ್ ಕೊಡ್ತಾರೆ, ವಾಸಿ ಆಗ್ತಿಲ್ಲ ಅಂದರೆ ಸೀಲ್ ರಬ್ಬರ್ ಸ್ಟಾಂಪ್ ತಗೊಂಡ್ರೆ ಸೀಲ್ ಆಗ್ಬಿಟ್ಟಿದೆ ಅಂತಂದ್ರೆ ತಲೆನೋವು ಬಂತು ಅಂದ್ರೆ ಮೈಗ್ರೇನ್ ಅಂತ ಹೇಳ್ಬೋದು. ಯಾಕೋ ಮೈಗ್ರೇನ್ ಅಂತ ಏನೋ ಒಂದು ಇದು ಅನ್ನೋ ಒಂದು. ಹೌದು, ಸಿಂಪಲ್ ಯಾವುದೇ ಮೈಗ್ರೇನ್ ಇರಲಿ, ನಾನು ಫಸ್ಟ್ನೇ ದಿವಸನೇ ಚೇಂಜಸ್ ಮಾಡಿ ತೋರಿಸ್ತೀನಿ. ಫಸ್ಟ್ನೇ ಸಿಟ್ಟಿಂಗಲ್ಲೇ ನನ್ನ ಹತ್ರ ಬಂದಿದ್ದ ದಿವಸನೇ. ಮೈಗ್ರೇನ್ ಅನ್ನೋದು ಒಂದು ದೊಡ್ಡ ಡಿಸೀಸ್ ಅಲ್ವೇ ಅಲ್ಲ, ತುಂಬ ಸರಳವಾಗಿ ಸುಲಭವಾಗಿ ಇದನ್ನ ಸಾಲ್ವ್ ಮಾಡ್ಬೋದು. ಈ ಮೈಗ್ರೇನ್ ಬರೋಕ್ಕೆ ಕಾರಣನೂ ಹೇಳ್ಬಿಡ್ತೀನಿ. 2 ರೀತಿಯ ಗ್ಯಾಸ್. ಒಂದು ವಾಯು ಇಂಬ್ಯಾಲೆನ್ಸ್, ಇಟ್ಸ್ ಬಿಲಾಂಗ್ಸ್ ಟು ವಾತ ದೋಷ. ಇನ್ನೊಂದು ಗ್ಯಾಸ್. ಕೆಲವರು ಅಂತಾರೆ ಗ್ಯಾಸು ವಾಯು, ಇಲ್ಲೊಂದು ಕನ್ಫ್ಯೂಸ್ ಇದೆ ಸಮಾಜದಲ್ಲಿ. ಗ್ಯಾಸ್ ಅಂದ್ರೆ ವಾಯು ಅಲ್ವಾ, ವಾಯು ಅಂದ್ರೆ ಗ್ಯಾಸ್ ಅಲ್ಲ, ಖಂಡಿತ ಬೇರೆ ಬೇರೆ. ಗ್ಯಾಸ್ಟ್ರಿಕ್ ಇಸ್ ಬಿಲಾಂಗ್ಸ್ ಟು ಯುವರ್ ಸ್ಟಮಕಲ್ಲಿ ಡೆವಲಪ್ ಆಗುತ್ತೆ. ಗ್ಯಾಸ್ಟ್ರಿಕ್, ಅಸಿಡಿಟಿ, ಬ್ಲಾಟಿಂಗು ಇವೆಲ್ಲ ಸ್ಟಮಕಲ್ಲಿ ಡೆವಲಪ್ ಆಗುತ್ತೆ. ಬಟ್ ಇದ್ರ ಕಾಸ್ ಬಂದು ಲಿವರ್, ಇಟ್ಸ್ ಬಿಲಾಂಗ್ಸ್ ಟು ಲಿವರ್. ಬಟ್ ವಾಯು ಏನಿದೆ, ವಾತದೋಷ ವಾಯು ಅನ್ನೋದು ನಿಮ್ಮ ದೊಡ್ಡ ಕರಳಲ್ಲಿ ಡೆವಲಪ್ ಆಗುತ್ತೆ. ಇದ್ರ ಮೂಲ ಸ್ಥಾನ ಕೂಡ ದೊಡ್ಡ ಕರಳೆ. ಅಲ್ಲೇ ಇದಕ್ಕೆ ಲಿವರ್ ಕಾರಣ ಆದ್ರೆ ಅದಕ್ಕೆ ದೊಡ್ಡ ಕರಳೆ ಕಾರಣ, ಅಲ್ಲೇ ಡೆವಲಪ್ ಆಗುತ್ತೆ. ಸೊ ಇವೆರಡು ಗ್ಯಾಸ್ಗಳ ಇಂಬ್ಯಾಲೆನ್ಸೇ ನಿಮ್ಗೆ ಎರಡರಿಂದನೂ ಬರುತ್ತೆ ಪಾಸಿಬಿಲಿಟೀಸ್. ಮೇ ಬಿ ಈಗ ವಾಯು ಇಂಬ್ಯಾಲೆನ್ಸ್ ಆದರೂ ಮೈಗ್ರೇನ್ ಬರುತ್ತೆ, ಪಿತ್ತ ಇಂಬ್ಯಾಲೆನ್ಸ್ ಆದರೂ ಮೈಗ್ರೇನ್ ಬರುತ್ತೆ. ಎರಡು ಗ್ಯಾಸಿಂದನೇ ಬರೋದು. ಎರಡು ರೀತಿಯ ಬೇರೆ ಬೇರೆ ಗ್ಯಾಸು. ಈ ಗ್ಯಾಸಿಂದನೇ, ಈ ಗ್ಯಾಸ್ ಏನಾಗುತ್ತೆ ನಿಮಗೆ ಮೈಲ್ಡ್ ಆಗಿ. ಇವತ್ತಿನ ಕಾಲದಲ್ಲಿ ನೀವು ನೋಡಿ, ಮಕ್ಕಳಿಗೆ ಯಾರ್ಯಾರ ಮಕ್ಕಳು ಈ ರೀಲ್ಸ್ನ ಉಜ್ತಾರೆ, ಮೊಬೈಲಿಗೆ ಅಡಿಕ್ಷನ್ಸ್ ಆಗಿರ್ತಾರೆ ನೋಡಿ. ಎಲ್ಲ ಮಕ್ಳಿಗೆ ನೋಡಿ ಇವತ್ತು ಮೈಗ್ರೇನ್ ಇದೆ, ಕುತ್ತಿಗೆ ನೋವಿದೆ. ಕುತ್ತಿಗೆ ನೋವಿಲ್ಲದೆ ನನ್ನ ಹತ್ರ ತುಂಬ ಮಕ್ಕಳು ಬರ್ತಾರೆ. ಡಿಸ್ಕ್ ಬಲ್ಜ್ 8ನೇ ಕ್ಲಾಸಲ್ಲಿ ಡಿಸ್ಕ್ ಬಲ್ಜ್, 8ನೇ ಕ್ಲಾಸ್ 7ನೇ ಕ್ಲಾಸ್ ಹುಡುಗರಿಗೆ ಡಿಸ್ಕ್ ಬಲ್ಜ್ ಆಗಿರೋ ಪೇಷಂಟ್ ನಾನು ನೋಡಿದ್ದೀನಿ. ಯಾಕೆಂತಂದರೆ ಎಲ್ಲ ಈ ಬುಕ್ ರೀಲ್ಸ್ ನೋಡೋದು ಇಲ್ಲ. ಏನಾಗ್ತಿದೆ ಅಂದರೆ ಇದಕ್ಕೆಲ್ಲ ಮೂಲ ಕಾರಣ ಹೇಗೇನು ನೋಡಿ ಲಿಂಕ್ ಆಗುತ್ತೆ. ಇದಕ್ಕೆಲ್ಲ ಗ್ಯಾಸೇ ಕಾರಣ. ಈ ಗ್ಯಾಸನ್ನು ನಾವು ಸರಿ ಮಾಡಿದ್ರೆ ನಿಮ್ಮ ಮೈಗ್ರೇನ್ ಹೋಗುತ್ತೆ. ಇದಕ್ಕೆ ಬೇರೆ ಏನು ಸ್ಪೆಷಲ್ ಟ್ರೀಟ್ಮೆಂಟೇ ಬೇಕಾಗಿಲ್ಲ. ಹಾಗೆ ದೆನ್ ಇನ್ನೊಂದು ಕಾರಣ ಇದೆ. ಇನ್ನೊಂದು ಏನಾಗುತ್ತೆ, ಗ್ಯಾಸ್ ಹೋಗ್ಬಿಟ್ಟು ಈ ಸರ್ವೈಕಲ್ ಭಾಗದಲ್ಲಿ, ನಿಮ್ಮ ಕುತ್ತಿಗೆ ಭಾಗದಲ್ಲಿ ಈ C5, C4, C5, C6, C7 ಈ ಭಾಗದಲ್ಲಿ ಇವರು ಹಿಂಗೆ ಬಗ್ಗೆ ಕೆಲಸ ಮಾಡ್ತಿಲ್ಲ, ಬಗ್ಗೆ ಓದ್ತಿರ್ತಾರೆ.
ಬಗ್ಗಿ ಓದ್ತಾ ಇರ್ತಾರೆ ಅಥವಾ ಬಗ್ಗಿ ಕೆಲಸ ಮಾಡ್ತಾರೆ, ಬಗ್ಗಿ ಮೊಬೈಲ್ ನೋಡ್ತಿರ್ತಾರೆ. ನೋಡ್ತಾ 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 ಏನಾಗುತ್ತೆ, ಈ ಭಾಗದಲ್ಲಿ ಸ್ವಲ್ಪ ಈ ಡಿಸ್ಕ್ಗಳು ಓಪನ್ ಆಗುತ್ತೆ. ನಾರ್ಮಲಿ ನಿಮ್ದು ಸಸ್ಪೆನ್ಷನ್, ಇದು ಸಸ್ಪೆನ್ಷನ್ ಯಾವಾಗಲೂ ಹಿಂಗೆ ಕೂತಿದ್ರೆ ಹಿಂಗೆ ಓಪನ್ ಆಗುತ್ತೆ ಡಿಸ್ಕು. ಈ ವಾಯು ಏನು ಮಾಡುತ್ತೆ, ಯಾವುದು ಡೆಲಿಕೇಟೆಡ್ ಏರಿಯಾ, ಇದ್ರ ಕೆಲಸನೇ ಈ ಡೆಲಿಕೇಟೆಡ್ ಏರಿಯಾ ಎಲ್ಲಿ ಅಂತ ಹುಡುಕೋದು, ಯಾವುದು ವೀಕ್ ಏರಿಯಾ ಅಂತ ಹುಡುಕೋದು. ಈಗ ನೀವು ಯಾರ ಮೇಲೆ ದಬ್ಬಾಳಿಕೆ ಮಾಡ್ತೀರಾ? ಅರ್ಧ ಈ ವಾಯುದು ಅದೇ ಕೆಲಸ, ಈ ಗ್ಯಾಸ್ದು ಅದೇ ಕೆಲಸ. ಯಾವುದು ಡೆಲಿಕೇಟೆಡ್ ಏರಿಯಾ, ಆ ಏರಿಯಾಕ್ಕೆ ಹೋಗಿ ಕಲೆಕ್ಟ್ ಆಗ್ತಾ ಹೋಗುತ್ತೆ. ಇದು ಇಮಿಡಿಯೇಟ್ ಆಗಂತ ಪ್ರೋಸೆಸ್ ಅಲ್ಲ, ಇದು ಸ್ಲೋಲಿ 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 ಇಟ್ ವಿಲ್ ಟೇಕ್ ಅರೌಂಡ್ 1 ವರ್ಷ 2 ವರ್ಷ 3 ವರ್ಷ ತಗೊಂಡಿರುತ್ತೆ ನಿಮಗೆ ಮೈಗ್ರೇನ್ ಬರಕ್ಕೆ. ನೀವು ಅವತ್ತು ಬಂದಿದ್ದ ಮೈಗ್ರೇನ್ ನನಗೆ ಅವತ್ತು ಬಂತು ಅಂತ ಅನ್ಕೊಂಡಿರ್ತೀರಾ, ಬಟ್ ಇದು ಬರಕ್ಕೆ ಅದು ಪ್ರೋಸೆಸ್ ಇದು ಆಲ್ಮೋಸ್ಟ್ 2-3 ಇಯರ್ಸ್ ತಗೊಂಡ್ರಿ ಅದು ನಿಮಗೆ ಗೊತ್ತಾಗಲ್ಲ. ಇವತ್ತಿನ LKG ಗೆ ಮೊಬೈಲ್ ಸ್ಟಾರ್ಟ್ ಮಾಡ್ತಾರೆ, ಹೌದೌದು, ಅವರು 4th ಸ್ಟ್ಯಾಂಡರ್ಡ್ 5th ಸ್ಟ್ಯಾಂಡರ್ಡ್ ಬರೋಷ್ಟೊತ್ತಿಗೆ ಆಟೋಮೆಟಿಕ್ ಆಗಿ ಕುತ್ತಿಗೆ ನೋವು ಬರುತ್ತೆ, ಮೈಗ್ರೇನ್ ಬರುತ್ತೆ. ಇದೆಲ್ಲ ವಾಯುನೇ. ಅಗೈನ್ ಈ ವಾಯು ಯಾಕೆ ಬಂತು, ಹಿಂದೆ ಯಾಕೆ ಬರ್ತಿರ್ಲಿಲ್ಲ? ನಾವೆಲ್ಲ ಓದೋದಕ್ಕೆ ಮೈಗ್ರೇನೇ ಇಲ್ಲ. ಇವತ್ತಿನ ಹುಡುಗರು ಎಕ್ಸರ್ಸೈಸ್ ಮಾಡಿ ಬುಕ್ ಎತ್ಕೊಂಡು 3ನೇ ಫ್ಲೋರಿಗೆ ಹೋಗೋದಕ್ಕೆ ಸೊಂಟ ನೋವು ಸ್ಟಾರ್ಟ್ ಆಗ್ತಿದೆ. ನಾವು ಓದುವಾಗ ಸೈಕಲ್ ಬದು ಅಂತ ಹೇಳ್ತೀವಿ, ಗದ್ದೆ ಗೊತ್ತಾ, ಜಮೀನು, ಒಂದು ಬದುಯಿಂದ ಇನ್ನೊಂದು ಬದುಕು ಜಂಪ್ ಮಾಡ್ತಾರೆ, ಏನೂ ಆಗ್ತಿರ್ಲಿಲ್ಲ ನಮ್ಮ ಸೊಂಟಗಳು, ನಮ್ಗೆ ಏನೂ ಆಗ್ತಿರ್ಲಿಲ್ಲ. ಇವತ್ತಿನ ಮಕ್ಳು ಬರೀ ಹೇಗೆ ಎತ್ಕೊಂಡೋದ್ರೇನೆ ಸೊಂಟ ನೋವು ಬರ್ತದೆ. ಏನಕ್ಕೆ ಎಲ್ಲಿ ತಪ್ಪಾಗ್ತಿದೆ ಅಂತಂದ್ರೆ, ಮೂಲ ಕಾರಣ ನಮ್ಮ ಗಟ್ ಹೆಲ್ತ್ನ ಸರಿಯಾಗಿ ಇಟ್ಕೊಳ್ತಾ ಇಲ್ಲ, ಸರ್ವಿಸ್ ಮಾಡ್ತಾ ಇಲ್ಲ. ಸರ್, ಇವತ್ತು ಹಲವಾರು ನಾವು ಕಾಯಿಲೆಗಳನ್ನ, ಡಿಸೀಸ್ಗಳನ್ನ ನಾವು ನೋಡ್ತಾ ಇದ್ವಿ. ಆದ್ರೆ ಎಲ್ಲೋ ಒಂದ್ ಕಡೆ ನಿಮ್ಗೆ ವೈದ್ಯಕೀಯವಾಗಿ ನಿಮ್ಗೊಂದು ಗೊತ್ತಿರುತ್ತೆ, ಇದೆಲ್ಲದಕ್ಕೂ ಮೂಲ ಕಾರಣ ಇಂಥದ್ದೇ ಇರುತ್ತೆ ಅಂತಕ್ಕಂಥದ್ದು. ಆ ರೀತಿಯಾಗಿ ಈ ವೈದ್ಯ ಪರಂಪರೆಯಲ್ಲಿ ಏನ್ ಸರ್ ಇರ್ಬೋದು? ಖಂಡಿತ ಇದೊಂದು ಒಳ್ಳೆ ಪ್ರಶ್ನೆ. ಆ್ಯಕ್ಚುಲಿ ಇವತ್ತು ಮ್ಯಾಕ್ಸಿಮಮ್ ಡಿಸೀಸ್ ಏನು ಬರ್ತಿದೆ, ಇದಕ್ಕೆಲ್ಲ ನಾವು ಇದನ್ನೆಲ್ಲ ರಿಸರ್ಚ್ ಮಾಡಿದ ಮೇಲೆ ನಿಮಗೆ ಹೇಳ್ತಿರೋದು. ಸುಮ್ಮನೆ ಕಾಪಿ ಪೇಸ್ಟ್ ಮಾಡೋದು, ಯಾರೋ ಹೇಳಿದ್ರು ನಾವು ಅದನ್ನು ಕೇಳಿದ್ದಿಲ್ಲ. ನಮ್ಮ ಅನುಭವದಲ್ಲಿ ನಾವು ಇದನ್ನು ರಿಸರ್ಚ್ ಮಾಡಿಕೊಂಡು ಅಲ್ಟಿಮೇಟಾಗಿ ಫೈನಲೈಸ್ ಮಾಡಿದ್ದೇನು ಅಂತಂದರೆ, ನಿಮಗೆ ಬರ್ತಿರೋ ಎಲ್ಲ ಕಾರಣಕ್ಕೂ ಮೂಲ ಕಾರಣ ಯುವರ್ ಗಟ್, ನಿಮ್ಮ ಹೊಟ್ಟೆ ಮತ್ತು ಕರಳೆ. ಹೇಗೇನು ನಾನು ಎಲ್ಲಿಗೆ ಹೋಗ್ತೀನಿ, ಲೂಸ್ ಮೋಷನ್ಗೆ ಹೋಗ್ತೀನಿ. ನೀವು ಅದನ್ನು ಸರಿಯಾಗಿ ಇಟ್ಟುಕೊಂಡಿದ್ರೆ ಇವತ್ತು ಇಷ್ಟು ಕಾಯಿಲೆ ಬರ್ತಿರ್ಲಿಲ್ಲ. ಇವತ್ತು ಏನು ಹ್ಯೂಮನ್ ಡಿಸೀಸ್ ಏನಿದೆ, ಮನುಷ್ಯನಿಗೆ ಬರ್ತವಂಥ ಎಷ್ಟೆಲ್ಲ ರೋಗಗಳಿದೆ, ನಮ್ನೆಸ್ಸು, ಜಿಮ್ಗಟ್ಟೋದು, ಇನ್ಫ್ಲಾಮೇಷನ್ ಆಗಿರ್ಬೋದು, ಊತ ಆಗಿರ್ಬೋದು, ಥೈರಾಯ್ಡ್ ಆಗಿರ್ಬೋದು, BP ಆಗಿರ್ಬೋದು, ಶುಗರ್ ಆಗಿರ್ಬೋದು, ಡಿಸ್ಕ್ಗಳಲ್ಲಿ ಪ್ರಾಬ್ಲಮ್ ಆಗೋದಾಗಿರ್ಬೋದು, ಸೊಂಟ ನೋವಾಗಿರ್ಬೋದು, ಮಂಡಿ ನೋವಾಗಿರ್ಬೋದು, ಪಾದದಲ್ಲಿ ಜುಮ್ಗಟ್ಟೋದಾಗಿರ್ಬೋದು, ಮೈಗ್ರೇನ್ ಆಗಿರ್ಬೋದು, ಎಲ್ಲ ಥರ ಪೇನ್ಗಳು ಎಲ್ಲ ನಿಮ್ಮ ಗಟ್ಟಿಗೆ ಸಂಬಂಧಪಟ್ಟಿದ್ದೆ. ಈ ಮೂಲ ಗಟ್ಟೆ, ಹೌದು, ಅಲ್ಲಿಂದನೇ ಬರೋದಿದು. BP ಕೂಡ, ಶುಗರ್ ಕೂಡ. ಇವತ್ತು ಸಮಾಜದಲ್ಲಿ ಇವರು ಏನ್ ಹೇಳ್ತಿದ್ದಾರೆ, ಎಲ್ಲದಕ್ಕೂ ಪ್ಯಾನ್ಕ್ರಿಯಾಸ್ ಕಾರಣ. ಶುದ್ಧ ಮೂರ್ಖತನ. ನನ್ನ ಕ್ಲೈಂಟ್ ಒಬ್ಬರಿಗೆ ಪ್ಯಾನ್ಕ್ರಿಯಾಸ್ ತೆಗೆದಕ್ಕೆ 5 ವರ್ಷ ಆಯ್ತು. ನನ್ನ ಹತ್ರ ಬಂದಿದ್ರು, ನಾನು ಅವ್ರು ನನ್ನ ಹತ್ರ ಬಂದಾಗ ನಾನು ಕೇಳಿದೆ, ನಂದು ಪ್ಯಾನ್ಕ್ರಿಯಾಸ್ ತೆಗೆದಾಕ್ಬಿಟ್ಟಿದ್ದಾರೆ ನಮ್ಮ ಮಗಳಿಗೆ. ಅವರು ಅಬ್ರಾಡಲ್ಲಿದ್ರು ಅವ್ರ ಮಗಳು. ಈ ಥರ ತುಂಬ ಟಯರ್ಡ್ ಆಗುತ್ತೆ, ಉಸಿರು ಜಾಸ್ತಿ ಆಡೋಕ್ಕಾಗಲ್ಲ ಅಂತ ನಾನು ಕೇಳಿದೆ. ಇಮ್ಮಿಡಿಯೇಟ್ ನನ್ನ ತಲೆಯಲ್ಲಿ ಬಂದಿದ್ದು ಶುಗರ್. ಇದು ಒಂದು 2 ವರ್ಷದ ಹಿಂದಿನ ಕತೆ ಇದು. ಸರ್, ಶುಗರ್ ಎಷ್ಟಿದೆ ಅವರಿಗೆ? ಸರ್, ಶುಗರ್ ಬಂದಿಲ್ಲ ಅಂದರು. ಅಂದ್ರೆ ಇನ್ಸುಲಿನ್ ಯಾರು ಕೊಡ್ತಿದ್ದಾರೆ? ಈಗ ಪ್ಯಾನ್ಕ್ರಿಯಾಸ್ ಇಲ್ಲ ಅಂದರೆ ಇನ್ಸುಲಿನ್ ಯಾರು ಕೊಡ್ತಿದ್ದಾರೆ? ನನಗೆ ಆವತ್ತಿಂದ ನಾನು ಇದನ್ನು ರಿಸರ್ಚ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ನನಗೆ ಅಲ್ಟಿಮೇಟಾಗಿ ಸಿಕ್ಕಿದ್ದೇನೆಂದರೆ, ಶುಗರ್ ಬರೋದಕ್ಕೆ ಪ್ಯಾನ್ಕ್ರಿಯಾಸ್ ಮಾತ್ರ ಕಾರಣ ಅಲ್ಲ. ಈ ಶುಗರ್ ಬರೋದಕ್ಕೆ ನಿಮ್ಮ ಕಾನ್ಸ್ಟಿಪೇಷನ್ ಕಾರಣ, ಮಲಬದ್ಧತೆ ಕೂಡ ಕಾರಣ, ನಿಮ್ಮ ಗ್ಯಾಸ್ಟ್ರಿಕ್ ಕಾರಣ, ನಿಮ್ಮ ಇಂಡೈಜೆಷನ್ ಕಾರಣ, ನಿಮ್ಮ ಲಿವರ್ ಕಾರಣ. ನಿಮ್ಮ ಲಿವರ್ ಸರಿ ಇಲ್ಲ ಅಂದ್ರೂ ಕೂಡ ನಿಮಗೆ ಶುಗರ್ ಬರುತ್ತೆ. ನಿಮ್ಮ ಇದು ಏನು ಕಾನ್ಸ್ಟಿಪೇಷನ್, ಕೆಲವರು ಮೋಷನ್ನೇ ಸರಿಯಾಗಿ ಹೋಗಲ್ಲ, 2 ದಿವಸಕ್ಕೆ 3 ದಿವಸಕ್ಕೆ ಹೋಗ್ತಾರೆ, ಅಥವಾ ಸರಿಯಾಗಿ ಹೋಗೋದಿಲ್ಲ. ಬೆಳಗ್ಗೆ ಒಂದು ಸ್ವಲ್ಪ ಹೋಗ್ತಾರೆ, ಮಧ್ಯಾಹ್ನ ಎಲ್ಲ ಪೂರ್ತಿ ಕ್ಲೀನೇ ಆಗಲ್ಲ. ಹೌದು, 10 ಗಂಟೆಗೆಲ್ಲ ಹೋಗ್ತಾರೆ. ಇವೆಲ್ಲದ್ರಿಂದನೂ ಶುಗರ್ ಬರುತ್ತೆ. ಈಗೆಲ್ಲ ಕಾರಣನೇ ನಿಮ್ಮ ಇಂಜಿನ್, ಅಗೇನ್ ನಿಮ್ಮ ದೊಡ್ಡ ಕರ್ಲು. ನಿಮ್ಮ ಈ ವಾಯು ಇಂಬ್ಯಾಲೆನ್ಸ್ ಏನಿದೆ, ವಾತದೋಷ ಅನ್ನೋದಕ್ಕೆ ಮೂಲ ಸ್ಥಾನನೇ ನಿಮ್ಮ ದೊಡ್ಡ ಕರ್ಲು. ನಿಮ್ಮ ತೊಡೆ, ಕಿವಿ ಅಥವಾ ಕುತ್ತಿಗೆ ಇವೆಲ್ಲ ಇನ್ವಾಲ್ವ್ಮೆಂಟ್ ಇದ್ರೂ ಕೂಡ ಇವು ಬೇರೆ ಬೇರೆ ಸ್ಥಾನಗಳು, ವಾತಸ್ಥಾನ ಅಂತ ಕರೀತೀವಿ ಆಯುರ್ವೇದ. ಅದರಲ್ಲಿ ಮೂಲ ಸ್ಥಾನನೇ ದೊಡ್ಡ ಕರ್ಲು. ಅಥವಾ ದೊಡ್ಡ ಕರ್ಲೇ ನಮ್ಮ ಇಂಜಿನ್ನು. ನಮ್ಮ ದೊಡ್ಡ ಕರ್ಲು ಹೊಟ್ಟೆನೇ ನಮ್ಮ ಇಂಜಿನ್ನು. ನೀವು ನೋಡಿ, ನಾನು ಹೇಳ್ತೀನಿ, ಸಿಂಪಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ನಿಮಗೆ ತುಂಬ ಫೀಲಿಂಗ್ ಆಗುತ್ತೆ, ತುಂಬ ಬೇಜಾರಲ್ಲಿ ಕುತ್ಕೊಂಡಿರ್ತೀರ, ಏನೋ ಯೋಚನೆ ಮಾಡ್ತೀರಾ, ಹೊಟ್ಟೆಲಿ ಏನೋ ಒಂದು ಸಂಕಟ ಸ್ಟಾರ್ಟ್ ಆಗತ್ತೆ. ನೀವು ಏನೇ ಯೋಚನೆ ಮಾಡಿ ಅದಕ್ಕೆ ರಿಯಾಕ್ಟ್ ಮಾಡೋದೇ ನಿಮ್ಮ ಹೊಟ್ಟೆ. ನೀವು ಯಾರೋ ನೋಡಿ ಒಂದು ಆನೆ ಸಡನ್ ಅಂತ ನಿಮ್ಮ ಎದುರುಗಡೆ ಬಂದ್ಬಿಡತ್ತೆ.
ನಿಮ್ಗೆ ಲೂಸ್ ಮೋಷನ್ ಆಗತ್ತೆ. ಹೌದು ಅದಕ್ಕೂ ರಿಯಾಕ್ಟ್ ಮಾಡೋದೇ ಹೌದು ಹೌದು ಹೊಟ್ಟೆನೆ. ಹೌದು. ಅಥವಾ ತಲೆ ಸುತ್ತಿ ಬಿದ್ರೆ ಬೀಳೋಂಗಾಗುತ್ತೆ. ಏನೋ ಒಂದು ಸಡನ್ ಆಗಿ ಟೆನ್ಷನ್, ಪ್ರೆಷರು, ಫ್ರಸ್ಟ್ರೇಷನ್ನು, ಟೆನ್ಷನ್ನು, ಪ್ರೆಷರಲ್ಲಿ ಕೆಲಸ ಮಾಡ್ತಿರ್ತೀರ, ಎಲ್ಲ ಕಡೆ ಪೇನ್ ಸ್ಟಾರ್ಟ್ ಆಗುತ್ತೆ, ತಲೆನೋವು ಬರುತ್ತೆ. ನಿಮ್ಗೆ ಯಾಕೆ ಬರುತ್ತೆ ಗೊತ್ತಾ? ಹೊಟ್ಟೆಯಲ್ಲಿ ರಿಯಾಕ್ಷನ್ ಸ್ಟಾರ್ಟ್ ಆಗಿ ಗ್ಯಾಸ್ ಮಾಡ್ತಾ ಇರುತ್ತೆ. ನೀವು ಬೇರೆಯವ್ರು ನೋಡಿ ಅವನು ಹೆಂಗ್ ಬೆಳಿ ದೊಡ್ಡ ದೊಡ್ಡ ಮನೆ ಕಡ್ದ, ಕಾರ್ ತಗೊಂಬಂದ ಅಂತ ಹೊಟ್ಟೆ ಕಿಚ್ಚು ಬಿಡ್ತೀರಾ, ಅದು ಹೊಟ್ಟೆದೆ. ನೀವು ಏನೇ ಮಾಡಿ ಎಲ್ಲ ನಿಮ್ಮ ಇಂಜಿನ್ದೇ ಪ್ರಾಬ್ಲಮ್. ನೀವೇನೇ ಯೋಚನೆ ಮಾಡಿದ್ರು ಇದಕ್ಕೆ ರಿಯಾಕ್ಟ್ ಮಾಡೋದು ಅಲ್ಲಿ ಒಂದು ಚೇಂಜಸ್ ಆಗತ್ತೆ. ಅದು ಆ ಚೇಂಜಸ್ ಏನಾಗುತ್ತೆ, ಅಲ್ಲಿಂದ ಒಂದು ಜೆಲ್ ಕ್ರಿಯೇಟ್ ಮಾಡಿಬಿಟ್ಟು ನಿಮ್ಮೆಲ್ಲ ಕೋಶಗಳಿಗೂ ಕಳ್ಸೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಈಗ ಏನೇನು ಯೋಚನೆ ಮಾಡ್ತಿರೋ ಅದೆಲ್ಲ ಕೆಲಸ ನಡೆಯೋದೇ ಇಂಜಿನಲ್ಲಿ. ಬಟ್ ಈ ಇಂಜಿನನ್ನು ಒಂದು ಸರಿಯಾಗಿ ಇಟ್ಕೊಬಿಟ್ರೆ ನಿಮ್ಗೆ ಯಾವ ಕಾಯಿಲೆನೂ ಯಾವ ನೋವುಗಳು ಬರಲ್ಲ. ಇವತ್ತು ನನ್ನ ಟ್ರೀಟ್ಮೆಂಟನ್ನು ಇಷ್ಟೆಲ್ಲ ಸಕ್ಸಸ್ಫುಲ್ ಆಗೋ ಕಾರಣನೇ ನೀವು ಯಾವುದೇ ಪೇಯ್ನ್ ಬರಲಿ, ನಾನು ಫಸ್ಟ್ ಆ ಗಟ್ಟನ್ನೇ ಕ್ಲೀನ್ ಮಾಡೋದು. ಆ ಗಟ್ಟನ್ನ ಕ್ಲೀನ್ ಮಾಡಿ ಅಲ್ಲಿರೋ ಗ್ಯಾಸು ಮತ್ತು ವಾಯುನ ಸರಿ ಮಾಡಿಬಿಡ್ತೀನಿ, ಜಠರಾಗ್ನಿನ ಜಾಸ್ತಿ ಮಾಡಿಬಿಡ್ತೀನಿ, ಆ ಮೋಷನ್ನೆಲ್ಲ ಸರಿ ಮಾಡಿಬಿಡ್ತೀನಿ. ಇದು ಸರಿ ಮಾಡಿದ ತಕ್ಷಣ ಆಲ್ಮೋಸ್ಟ್ ನಿಮ್ಮ ಹತ್ರ ಇರೋಂಥ ಎಲ್ಲ ಪೇಯ್ನ್ಗಳು ಕಡಿಮೆ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇಟ್ಸ್ ವೆರಿ ಸಿಂಪಲ್ ಲಾಜಿಕ್. ಡೈರೆಕ್ಟ್ ಇಂಜಿನ್ಗೆ ಕೈ ಹಾಕ್ತೀವಿ. ಹೌದೌದು, ನಾನು ಇಂಜಿನ್ ಸರಿ ಮಾಡಿಬಿಡ್ತೀನಿ. ಇಂಜಿನ್ ಸರಿ ಮಾಡಿದ ತಕ್ಷಣ ಎಲ್ಲ ಪ್ರಾಬ್ಲಮ್ಮು ಸಾಲ್ವ್ ಆಗುತ್ತೆ. ಇವತ್ತು ಏನಿದೆ ಇವತ್ತು ಹೊರಗಡೆ ಬೇರೆ ಚಿಕಿತ್ಸಾ ಪದ್ಧತಿ ಏನು ಮಾಡ್ತಾರೆ, ಸಿಂಪ್ಟಮ್ಸಿಗೆ ಟ್ರೀಟ್ಮೆಂಟ್ ಮಾಡ್ತಾರೆ. ನಿದ್ದೆ ಬರ್ತಿಲ್ವಾ, ಅದಕ್ಕೊಂದು ಗುಳಿಗೆ ಹಾಕ್ತಾರೆ. ಸುಸ್ತಾಗ್ತಿದ್ಯಾ, ಅದಕ್ಕೊಂದು ಗುಳಿಗೆ ಹಾಕ್ತಾರೆ. ಹೌದು. ಆಮೇಲೆ ಏನಾಗುತ್ತೆ, ಮೋಷನ್ ಆಗ್ತಿಲ್ಲ ಅಂದ್ರೆ ಮೋಷನ್ ಫ್ರೀ ಆಗಕ್ಕೆ ಮೆಡಿಸನ್ ಕೊಡ್ತಾರೆ. ನಾವು ಮೋಷನ್ ಆಗ್ತಿಲ್ಲ, ಮೋಷನ್ ಯಾಕೆ ಆಗ್ತಿಲ್ಲ ಅದಕ್ಕೆ ಚಿಕಿತ್ಸೆ ಕೊಡ್ತಾರೆ. ನಾನು ರೂಟಿಗೆ ಹೋಗ್ಬಿಡ್ತೀನಿ. ಇಲ್ಲಿ ಏನಾಗ್ತಿದೆ ಗೊತ್ತಾ, ನಿದ್ದೆ ಬರ್ತಿಲ್ಲ, ನಿದ್ದೆ ಬರಕ್ಕೆ ಕೊಡ್ತಾರೆ. ನಾನು ನಿದ್ದೆ ಬರ್ತಿಲ್ಲ, ನಿದ್ದೆ ಯಾಕೆ ಬರ್ತಿಲ್ಲ ಅದಕ್ಕೆ ಕೊಡ್ತೀನಿ. ಸಿಂಪಲ್ ಲಾಜಿಕ್. ನಾನು ಇವತ್ತು ಚಿಕಿತ್ಸೆಯಲ್ಲಿ ನೀವು 10 ಜನ ಬಂದರೆ 8 ಜನ 9 ಜನಕ್ಕೂ ರಿಸಲ್ಟ್ ಏನಕ್ಕೆ ಬರ್ತಿದೆ ಅಂದರೆ, ನಾನು ಫಸ್ಟು ನಾಡಿ ಚೆಕ್ ಮಾಡಿಬಿಡ್ತೀವಿ. ನಾಡಿ ಚೆಕ್ ಮಾಡಿ ಇವರ ದೇಹ ಪ್ರಕೃತಿ ಏನು ಅಂತ ತಿಳ್ಕೊಬಿಡ್ತೀವಿ. ಇವ್ರ ದೇಹ ಫಸ್ಟ್ ಅವ್ರ ಸೈಕಾಲಜಿ ಸ್ಟಡಿ ಮಾಡ್ತೀವಿ ಫಸ್ಟು. ಇವರಿಗೆ ಈ ಆಯುರ್ವೇದದ ಮೇಲೆ ನಂಬಿಕೆ ಇದೆಯಾ, ಈ ಪದ್ಧತಿ ಇವ್ರಿಗೆ ಹೊಸ್ತಾ, ಅಥವಾ ಅವ್ರಿಗೆ ಭಯ ಇದೆಯಾ, ಅವರೆಲ್ಲ ಫಸ್ಟ್ ಅವ್ರು ನೋಡಿದ ತಕ್ಷಣ ಅವ್ರ ಎಕ್ಸ್ಪ್ರೆಷನ್ನು, ಅವ್ರ ಮಾತು, ಅವ್ರ ಮೂಮೆಂಟಲ್ಲಿ ಇವೆಲ್ಲ ನಾವು ಸ್ಟಡಿ ಮಾಡಿಬಿಡ್ತೀವಿ. ನೆಕ್ಸ್ಟು ಅವ್ರ ನಾಡಿ ಚೆಕ್ ಮಾಡಿಬಿಟ್ಟು ಇವ್ರ ದೇಹ ಪ್ರಕೃತಿ ಏನು ಅಂತ ತಿಳ್ಕೊತೀವಿ. ಈಗ ನಾರ್ಮಲ್ ಅಂದರೆ 3 ಥರ ಪ್ರಕೃತಿ, ಮಿಶ್ರ ಪ್ರಕೃತಿಗಳೆಲ್ಲ ಇದ್ದಾವೆ. ಮೇಜರಾಗಿ 3 ಥರ ಪ್ರಕೃತಿ ಇರುತ್ತೆ, ವಾತಾದಿ, ಪಿತ್ತಾದಿ ಮತ್ತು ಕಫ. ಯಾವ ಪ್ರಕೃತಿ ದೇಹ ಅಂತ ನೋಡ್ತೀವಿ. ಅಲ್ಲಿ ದೇಹ ಪ್ರಕೃತಿ ನೋಡ್ಬಿಟ್ಟು ನಾವು ಅವ್ರಿಗೆ ಬರೋ ಸಿಂಪ್ಟಮ್ಸ್ನೆಲ್ಲ ಟ್ಯಾಲಿ ಮಾಡಿಬಿಟ್ಟು ಕನ್ಫರ್ಮೇಷನ್ ಮಾಡ್ಕೊತೀವಿ. ಫಸ್ಟ್ ಏನು ಮಾಡ್ತೀವಿ, ಅವರ ರೂಟ್ ಕಾಸಿಗೊಂದು ಮೆಡಿಸನ್ ಹಾಕ್ಬಿಡ್ತೀವಿ ಮೂಲ ಕಾರಣಕ್ಕೆ. ಆಮೇಲೆ ಅಡಿಷ್ನಲ್ ಸಿಂಪ್ಟಮ್ಸ್ ಏನಾದ್ರು ತುಂಬ ಜಾಸ್ತಿ ಅಗ್ರಿವೇಟೆಡ್ ಇದ್ದರೆ ಮಾತ್ರ ಅದಕ್ಕೆ ಕೊಡ್ತೀವಿ. ಇಲ್ಲಾಂದ್ರೆ ಈ ಏನು ಮೂಲ ಕಾರಣಕ್ಕೆ ಏನು ಹಾಕ್ತಿರ್ತೀವಿ ಇದರಲ್ಲಿ, ಈ ಮೂಲ ಕಾರಣದ ಮೆಡಿಸಿನ್ ಏನಿಲ್ಲ, ಇದರಲ್ಲೇ ಇದರಿಂದ ಬರುವುದಂತ 20-25 ಕಾಯಿಲೆಗಳೇನಿರುತ್ತೆ ಎಲ್ಲ ಅದರಲ್ಲೇ ಫ್ಲೆಶ್ ಔಟ್ ಆಗ್ಬಿಡತ್ತೆ. ನೀವು ಒಂದೊಂದು ಸಿಂಪ್ಟಮ್ಸ್ ಒಂದೊಂದು ಬೇಕಾಗಿಲ್ಲ, ನೋ ನೀಡ್. ನಾನು ಬೇಕಾದ್ರೆ ಪ್ರೂವ್ ಮಾಡಿ ತೋರಿಸ್ಬಿಡ್ತೀನಿ. ನೀವು ಇಂಜಿನ್ ಸರಿ ಮಾಡಿದ ತಕ್ಷಣ ಎಲ್ಲದೂ ಸರಿ ಆಗ್ಬಿಡತ್ತೆ. ನಾವು ಮಾಡೋದು ಇದೇ ಕೆಲಸ. ಫಸ್ಟ್ ರೂಟ್ ಕಾಸು, ಮೇಜರ್ ಸಿಂಪ್ಟಮ್ಸ್, ಇಷ್ಟೇನ. ಅದರಲ್ಲೇ ನಾನು ಅದಕ್ಕೆ ಹೇಳೋದು, ನಾನು 2 ರಿಂದ 3 ಮೆಡಿಸನಲ್ಲಿ ಆಲ್ಮೋಸ್ಟ್ ಎಲ್ಲ ಪ್ರಾಬ್ಲಮ್ನು ಸಾಲ್ವ್ ಮಾಡ್ತೀವಿ. ಇದು ಎಲ್ಲದನ್ನೂ ನೀವು ಕಾಯಿಲೆ ಬರಲ್ದೆ ಕಾಪಾಡ್ಕೋಬೇಕು ಅಂದರೆ ಎಗೈನ್ ನಿಮ್ಮ ಗಟ್ಟು ನೋಡಿ. ಹಿಂದಿನವ್ರು ಹೇಳ್ತಾ ಇದ್ರು, ನಿಮ್ಮ ಹೊಟ್ಟೆ ಕರಳು ಮತ್ತು ಮನಸ್ಸನ್ನು ಶುದ್ಧಿಯಾಗಿ ಇಟ್ಕೊಂಡ್ರೆ ನಿಮಗೆ ಯಾವ ಡಿಸೀಸು ಬರಲ್ಲ. ಬರೀ ಹೊಟ್ಟೆ ಕರಳು ಇಟ್ಕೊಂಡ್ರೆ ಸಾಲದು. ಇವತ್ತು ಜನ ಏನು ಗೊತ್ತಾ, ಅವನು ಬೆಳೆದ ನಾನು ಬೆಳಿಬೇಕು, ಅವನು ಕಾರ್ ತಗೊಂಡ ನಾನು ಕಾರ್ ತಗೊಂಡ, ಅವನು ಕಾಲು ಎಳಿಬೇಕು, ಇವನನ್ನ ಹೆಂಗೆ ಹಾಳು ಮಾಡಿ ಇಟ್ಕೋಬೇಕು, ಇವನನ್ನ ಹೆಂಗೆ ಹಾಳು ಮಾಡೋಣ, ಇವನನ್ನ ಹೆಂಗ ಹಾಸಿಗೆ ಇದ್ದಷ್ಟು ಕಾಲು ಚಾಚೋ ಪ್ರವೃತ್ತಿ ಇಲ್ಲ ಇವಾಗ. ಹಾಸಿಗೆ ಹೊಲ್ಸ್ಕೊಂಡ್ಬಿಡ್ತಾರೆ ಇವರೇ. ಹಂಗಾಗಿ ಮನಸ್ಸನ್ನು ಶುದ್ಧವಾಗಿ ಇಟ್ಕೊಂಬೋದು. ನಮ್ಗೆ ಎಷ್ಟಿದೆ ಅಷ್ಟೇ ಅದರಲ್ಲಿ ತೃಪ್ತಿ ಪಡಿ. ನೀವು ಎಷ್ಟು ಕೆಟ್ಟದಾಗಿ ಯೋಚನೆ ಮಾಡ್ತೀರೋ ನಿಮ್ಮ ಬಾಡಿ ಮೇಲೆ ಅದು ನೆಗೆಟಿವ್ ಇಂಪ್ಯಾಕ್ಟ್ ಮಾಡ್ತಾ ಹೋಗುತ್ತೆ. ನೀವು ಎಷ್ಟು ಕೆಟ್ಟ ಯೋಚನೆ ಮಾಡ್ತೀರೋ ಅದು. ಇದಕ್ಕೊಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ. ಈಗ ನಿಮಗೆ ನನ್ನ ಮೇಲೆ ತುಂಬ ನಂಬಿಕೆ, ತುಂಬ ಡೀಪಾಗಿ ನಾನು ನಂಬ್ತೀರ ನನ್ನ ವೈದ್ಯಕೀಯ ವೃತ್ತಿ ಬಗ್ಗೆ ಆಗಿರ್ಬೋದು, ನನ್ನ ಸಿಸ್ಟಮ್ ಬಗ್ಗೆ. ನೀವು ನನ್ನ ಹತ್ರ ಬಂದು ನಾನು ಚೆಕ್ ಮಾಡಿಬಿಟ್ಟು ಎಲ್ಲ ಚೆಕ್ ಮಾಡಿಬಿಟ್ಟು ನಾಡಿ ಎಲ್ಲ ಚೆಕ್ ಮಾಡಿಬಿಟ್ಟು, ಸರ್ ನಿಮಗೆ ಕ್ಯಾನ್ಸರ್ ಇದೆ ಅಂತ ಹೇಳ್ಬಿಡ್ತೀನಿ. ಕ್ಯಾನ್ಸರ್ ಇರಲ್ಲ, ನಿಮಗೆ ಕ್ಯಾನ್ಸರ್ ಇದೆ ಅಂತ ನಾನು ಹೇಳಿ ಕಳಿಸ್ತೀನಿ. ನೀವು ನೆಕ್ಸ್ಟ್ ಮೂಮೆಂಟಿಂದನೇ ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ, ನನಗೆ ಕ್ಯಾನ್ಸರ್ ಇದೆ ಅಂತ. ನನಗೆ ಕ್ಯಾನ್ಸರ್ ಇದೆ ಅಂತಲೇ ಯೋಚನೆ ಮಾಡ್ತಾ ಇರ್ತೀರ. ಇದಕ್ಕೆ ಈಗ ಏನು ಯೋಚನೆ ಮಾಡ್ತೀರಾ, ಇಲ್ಲಿ ಅದ್ರ ಕೆಲಸ ಸ್ಟಾರ್ಟ್ ಆಗುತ್ತೆ. ನಾನು ಇದಕ್ಕಿಂತ ಮುಂಚೆ ಹೇಳಿದೆ ಗಟ್ ಯಾವ ಥರ ರಿಯಾಕ್ಟ್ ಮಾಡುತ್ತೆ. ನೀವೇನು ಮಾಡ್ತೀರೋ ಅದೇ ಥರದ ಒಂದು ಜೆಲ್ ಅಥವಾ ಒಂದು ಇದನ್ನು ಕ್ರಿಯೇಟ್ ಮಾಡಿಬಿಟ್ಟು ಪ್ರತಿ ಸೆಲ್ಗೂ ಕಳ್ಸೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ನಿಮಗೆ ಕ್ಯಾನ್ಸರ್ ಇಲ್ಲ ಅಂದ್ರೂ ಕೂಡ ಒಂದು 5-6 ತಿಂಗಳಲ್ಲಿ ನಿಮಗೆ ಕ್ಯಾನ್ಸರ್ ಸಿಂಪ್ಟಮ್ಸ್ ಸ್ಟಾರ್ಟ್ ಆಗುತ್ತೆ. ನಾವು ಯಾರೋ ವಾಮಿಟ್ ಮಾಡೋದು ನೋಡ್ತಿದ್ದಂಗೆ ನಮಗೆ ರಿಯಾಕ್ಷನ್ ಸ್ಟಾರ್ಟ್ ಆಗುತ್ತೆ. ನೀವು ಹೆಂಗೆ ಯೋಚನೆ ಮಾಡ್ತೀರೋ, ನೀವು ಏನೇನು ಯೋಚನೆ ಮಾಡ್ತೀರೋ ಅದರದ್ದು ಎಲ್ಲ ನೀವು ಕೆಲಸ ನಡೆಯೋದೇ ಗಟ್ಟಲ್ಲಿ.
ಸೊ ಗೊಟ್ಟೆ ಇಂಪಾರ್ಟೆಂಟು. ಹೌದು, ನೀವು ಎಷ್ಟೇ ಸುತ್ತಿ ಬಳಸಿ ನೀವು ಕ್ಯಾನ್ಸರ್ನೇ ತಗೊಳ್ಳಿ, ಅದಕ್ಕೂ ಗೊಟ್ಟೆ ಕಾರಣ. ಎಲ್ಲ ಕಾಯಿಲೆಗಳು, ಫ್ಯಾಟಿ ಲಿವರ್ ಆಗಿರ್ಬೋದು, ಎಲ್ಲ ಥರ ಪೇನ್ಗಳಾಗಿರ್ಬೋದು, ಎಲ್ಲ ಇನ್ಫ್ಲಮೇಷನ್ ಆಗಿರ್ಬೋದು, ಎಲ್ಲ ಥರ ನೋವುಗಳು, ಉರಿ, ಜುಮ್ಗಟ್ಟೋದು, ಪೇಯ್ನ್ಗಳು, ಆಲ್ಮೋಸ್ಟ್ ಆಲ್ ಪೇಯ್ನ್ಸ್, ಎಲ್ಲ ಕಾಯಿಲೆಗಳು ಗಟ್ಟಿಂದನೇ ಸ್ಟಾರ್ಟ್ ಆಗೋದು. ಮೂಲ ಕಾರಣನೇ ಗಟ್ಟೆ. ನೀವು ಎಲ್ಲಿನ ಸುತ್ತಿ ಬಳಸಿ ಅಲ್ಲಿ ನಾನು ಪ್ರೂವ್ ಮಾಡಿ ತೋರಿಸ್ತೀನಿ ಬೇಕಾದ್ರೆ. ಆ ಗಟ್ಟಿನೊಂದನ್ನು ಈ ಸೊಸೈಟಿಲಿ ಎಲ್ಲ ಜನರಿಗೆ ಸೂಕ್ಷ್ಮವಾಗಿ ಹೇಳೋದು ಇಷ್ಟೇ, ಆ ಗಟ್ಟಿನೊಂದು ಕ್ಲೀನಾಗಿ ಇಟ್ಕೊಬೇಡಿ. ನೀವು ನನ್ನ ಹತ್ರನೂ ಬರಬೇಡಿ, ಯಾರಾದ್ರೂ ಹೋಗ್ಬೇಡಿ, ಅನಾವಶ್ಯಕ ದುಡ್ಡು ಖರ್ಚೆ ಮಾಡಬೇಡಿ. ನೀವು ಯಾಕೆ ದುಡ್ಡು ಖರ್ಚು ಮಾಡ್ತೀವಿ? ನಾನು ಹೇಳಿದ್ರು ಹಾಸ್ಪಿಟ್ಲಿಗೆ ಹಾಕೋ ದುಡ್ಡನ್ನು ಆರೋಗ್ಯದ ಮೇಲೆ ಹಾಕಿ. ಯಾವುದೋ ಒಂದು ಎಣ್ಣೆ ತಗೊಳ್ತೀರಿ, 100 ರೂಪಾಯಿ ಕೊಟ್ಟು ಎಣ್ಣೆ 100 ರೂಪಾಯಿ ಉಳಿಸ್ಕೊಂಡು ಹೋಗ್ತೀರಿ. 250 ರೂಪಾಯಿ 300 ರೂಪಾಯಿ ಒಳ್ಳೆ ಎಣ್ಣೆ, ಗಾಣದ ಎಣ್ಣೆ, ಅಲ್ಲಿ 200 ರೂಪಾಯಿ ಉಳಿಸ್ತೀರಿ. ವರ್ಷಕ್ಕೊಂದು 2-3 ಸಾವಿರ ರೂಪಾಯಿ ಉಳಿಸ್ಕೊಂತೀರಿ. 2-3 ಸಾವಿರ ರೂಪಾಯಿ 20,000 ರೂಪಾಯಿ ತಗೊಂಡು ಆಸ್ಪತ್ರೆಗೆ ಹಾಕ್ಬಿಡ್ತೀರಿ. ನೀವು ಉಳಿಸಿದೆಷ್ಟು? 2-3 ಸಾವಿರ ರೂಪಾಯಿ. ಹಾಸ್ಪಿಟ್ಲಿಗೆ ಹಾಕಿದ್ದೆಷ್ಟು? ಅದಕ್ಕೆ ಹೇಳಿದ್, ನೀವು ಹಾಸ್ಪಿಟ್ಲಿಗೆ ಹಾಕೋ ದುಡ್ಡನ್ನ ಆರೋಗ್ಯದ ಮೇಲೆ ಹಾಕಿ, ಅಥವಾ ಆರೋಗ್ಯದ ಮೇಲೆ ಇನ್ನೂ ನಾಲೆಡ್ಜ್ ತಗೊಳ್ಳಿ. ಅಥವಾ ಏನೋ ನಿಮ್ಗೆ ಗೊತ್ತಾಗ್ತಿಲ್ವಾ, ಗೊತ್ತಿರೋರ ಹತ್ರ ಕೇಳಿ. ನೀವು ಯಾರ ಹತ್ರ ಕೇಳ್ಬೇಕು? ಇಲ್ಲಿ ಏನು ಸಮಸ್ಯೆ ಆಗ್ತಿದೆ ಗೊತ್ತಾ? ಆಟೋ ಡ್ರೈವರ್ ಹತ್ರ ಹೋಗ್ಬಿಟ್ಟು ವಿಮಾನ ಓಡಿಸೋದು ಹೆಂಗೆ ಅಂತ ಗೊತ್ತಿರಲ್ಲ ಅವನಿಗೆ. ಆಟೋ ಡ್ರೈವರ್ ಹತ್ರ ಆಟೋ ಡ್ರೈವರ್ ಹತ್ರ ಆಟೋ ಓಡಿಸೋದು ಹೆಂಗೆ ಅಂತ ಕೇಳಿ, ಏನೇನು ಒಂದು ಕರೆಕ್ಟಾಗಿ ಹೇಳ್ತಾನೆ. ಪೈಲಟ್ ಹತ್ರ ಹೋಗಿ ವಿಮಾನ ಓಡಿಸೋದು ಹೆಂಗೆ ಅಂತ ಕೇಳಿ. ಇವತ್ತೇನಾಗುತ್ತೆ, ನಾವೇನೋ ಎಲ್ಲ ಹೇಳ್ಬಿಟ್ಟು ಕಳಿಸ್ಬಿಡ್ತೀವಿ, ಅಲ್ಲಿ ಯಾರೋ ಪಕ್ಕದ ಮನೆಯೊಬ್ಬ ಹುಳ ಬಿಟ್ಬಿಡ್ತಾನೆ. ತಗೋಬೇಡ, ಕಿಡ್ನಿ ಹೋಗ್ಬಿಡುತ್ತೆ. ಈ ಮೆಡಿಸಿನ್ ಅದೊಂದು ಸಮಸ್ಯೆ ಇದೆ. ಆಯುರ್ವೇದ ಏನಾದ್ರು ಮೆಡಿಸಿನ್ ತಗೊಂಡ್ರೆ ಕಿಡ್ನಿ ಹೋಗ್ಬಿಡುತ್ತೆ, ಲಿವರ್ ಹೋಗ್ಬಿಡುತ್ತೆ. ನಾನು ಎಷ್ಟೋ ಪೇಷಂಟ್ಗೆ ಲಿವರ್ ಹೋಗಿದ್ಯಾ, ಕರ್ಕಂಬ, ಇದೇ ಮೆಡಿಸನ್ ಅಲ್ಲಿ ಲಿವರ್ ಕ್ಲಿಯರ್ ಮಾಡಿ ತೋರಿಸ್ತೀನಿ. ಕಿಡ್ನಿ ಹೋಗಿದ್ಯಾ, ಸರಿ ಇದೇ ಮೆಡಿಸನ್ ಅಲ್ಲಿ ಆ ಕಿಡ್ನಿ ಹೋಗಿರೋ ಕಿಡ್ನಿ ನಾನು ಸರಿ ಮಾಡಿ ತೋರಿಸ್ತೀನಿ. ಸುಳ್ಳು ಇದೆ. ನಾನೆಲ್ಲ ನೋಡಿ, ಎಲ್ಲಿ ಒಳ್ಳೇದಿರುತ್ತೆ ಅಲ್ಲಿ ಕೆಟ್ಟದ್ದು ಇರುತ್ತೆ. ಸಮಾಜದಲ್ಲಿ ಕಳ್ಳರು ಇರ್ತಾರೆ, ಪೊಲೀಸ್ನವ್ರು ಇರ್ತಾರೆ. ಕಳ್ಳರು ಇಲ್ಲ ಅಂದ್ರೆ ಪೊಲೀಸ್ನವ್ರಿಗೆ ಏನು ಕೆಲಸ? ಎಲ್ಲ ಕ್ಯಾಟಗರಿ ಪೀಪಲ್ ಸಮಾಜದಲ್ಲಿ. ಅವಾಗಲೇ ಸಮಾಜ ಒಂದು ಸಮಾಜ ಅನ್ಕೊಳೋದು ಹೊಂದಾಣಿಕೆಯಾಗಿ ಹೋಗೋಂಥದ್ದು. ಇಲ್ಲಾಂದ್ರೆ ಎಲ್ಲ ಒಳ್ಳೆಯರಾಗ್ಬಿಟ್ರೆ ಏನಿರುತ್ತೆ ಕೆಲಸ ಇಲ್ಲಿ? ಹಂಗಾಗಿ ಸಮಾಜದಲ್ಲಿ ಕೆಟ್ಟವರು ಇರ್ತಾರೆ, ಒಳ್ಳೆಯವರು ಇರ್ತಾರೆ. ಸೊ ನೀವು ತಿಳುವಳಿಕೆ ಪಡ್ಕೋಬೇಕು, ಸರಿಯಾದ ಜ್ಞಾನ ಪಡ್ಕೋಬೇಕು, ಸರಿಯಾದ ಮಾಹಿತಿನ ಪಡಿಬೇಕು. ಆಯುರ್ವೇದ ತಗೊಂಡಿದ ತಕ್ಷಣ ಕಿಡ್ನಿ ಹೋಗಿದ್ದಿಲ್ಲ. ನಾನು ಇಡೀ ಎಕ್ಸ್ಪೀರಿಯನ್ಸಲ್ಲಿ ಒಂದು ಆ ಥರ ಕೇಸ್ ಆಗಿಲ್ಲ. ಆಮೇಲೆ ಇನ್ನೊಂದು ಸಮಾಜದಲ್ಲಿ ಏನು ಒಂದು ರೂಮರ್ ಇದೆ ಅಂತಂದರೆ, ಆಯುರ್ವೇದ ಮತ್ತು ಆಲೋಪತಿಗೆ ತಗೊಂಡ್ರೆ ಕ್ಲಾಶ್ ಆಗ್ಬಿಡುತ್ತೆ. ಹೌದು, ಇದು ತುಂಬಾ ಇದೆ. ಸಮಸ್ಯೆ ಇದೆ. ಆಯುರ್ವೇದ ತಗೊಂಡು ಅದು ಇದೆ, ಅದು ಬೇಡ. ಅದು ಈಗ ಏನಾಗ್ತಿದೆ, ಇದು ತಗೊಂಡ್ರೆ ಇದು ತಗೊಂಡ್ಬೋದಾ, ಇದು ತಗೊಂಡ್ಬಿಟ್ರೆ ಕ್ಲಾಶ್ ಆಗ್ಬಿಡುತ್ತೆ. ಸುಳ್ಳು. ನಂದು ಇಷ್ಟು ಎಕ್ಸ್ಪೀರಿಯನ್ಸ್ ಅಲ್ಲಿ ಒಂದು ಕ್ಲಾಶ್ ನಾನು ನೋಡಿಲ್ಲ. ನಾನು ಅವ್ರಿಗೆ ಹಿಂಟ್ ಕೊಟ್ಟು ಕಳಿಸ್ಬಿಡ್ತೀನಿ. ಹಿಂಟ್ ಕೊಟ್ಟು ಏನು ಕಳಿಸ್ಬಿಡ್ತೀನಿ ಅಂದರೆ, ಆ ಥರ ಏನಾದ್ರು ತೀರಾ ನೀಡಿರೋ, ಈಗ ಸಮ್ ಟೈಮು ಯಾವುದೊಂದು ಶುಗರ್ ತೊಗೊಳ್ತಾರೆ, ಡಯಾಬಿಟಿಕ್ ತೊಗೊಳ್ತಿರ್ತಾರೆ, BP ಇವೆಲ್ಲ ನಿಲ್ಸೋಕ್ಕಾಗಲ್ಲ. ಅಲಾಂಗ್ ವಿತ್ ಮೈ ಮೆಡಿಸನ್ ನೀವು ಅದನ್ನು ತೊಗೊಳ್ಬೋದು, ಏನೂ ಸಮಸ್ಯೆ ಆಗಲ್ಲ. ನಾನು ಅವಾಗಲೇ ಹೇಳಿದೆ, ಆಯುರ್ವೇದ ಅನ್ನೋದು ನೀವು ಅಡುಗೆ ಮನೆಯಲ್ಲಿ ಏನೇನು ಬಳಸ್ತಾರೋ ಆ ಥರನೇ. ಈಗ ನೀವು ಪುದೀನ ಆಯುರ್ವೇದ ಮೆಡಿಸನ್ ಅಲ್ವಾ, ಚಕ್ಕೆ ಮೆಡಿಸನ್ ಅಲ್ವಾ, ಲವಂಗ ಮೆಡಿಸನ್ ಅಲ್ವಾ, ಎಲ್ಲದನ್ನೂ ಹಾಕೊಂಡು ಪಲಾವ್ ತಿನ್ನಲ್ವಾ ನೀವು ಮಾಡಿಕೊಂಡು, ಇಮಿಡಿಯೇಟ್ಲಿ ಮಾತ್ರ ತಿನ್ನಲ್ವಾ ನೀವು? ಏನೂ ಆಗಲ್ಲ. ಅವೆಲ್ಲ ಸುಳ್ಳು. ಆ ಥರ ಏನೂ ಇಲ್ಲ. ಬಟ್ ಕೆಲವು ಕಡೆ ಏನಾಗುತ್ತೆ, ಸಮಾಜದಲ್ಲಿ ಏನಾಗ್ತಿದೆ, ಕೆಲವು ಕಡೆ ಆ ಥರ ನೀವು ಆಯುರ್ವೇದ ತಗೊಂಡಾಗ ರಿಫ್ಲೆಕ್ಷನ್ಸ್ ಆಗಿದ್ದಿದೆ. ಅದು ಏನಾಗ್ತಿದೆ ಅಂತಂದರೆ, ಈ ದೇಹನ ಯಾರು ಸ್ಟಡಿ ಮಾಡಲ್ಲ. ಕೆಲವು ವೈದ್ಯರು ಏನು ಮಾಡ್ತಿದ್ದಾರೆ, ಸಿಮ್ಟಮ್ಸಿಗೆ ಟ್ರೀಟ್ಮೆಂಟ್ ಕೊಡ್ತಾರೆ. ಇಲ್ಲ ಅಂತಂದರೆ ಅವರು ಕೆಲವು ಸ್ಪೆಸಿಫಿಕ್ ಆಗಿ ಒಂದಕ್ಕೆ ಸ್ಪೆಸಿಫಿಕ್ ಆಗಿ ಬರೀ ಮಂಡಿ ನೋಡೋರೇ ಇರ್ತಾರೆ, ಇಲ್ಲ ಕೈ ಮುರಿದವ್ರು ನೋಡಿದವರೇ ಇರ್ತಾರೆ. ಇವ್ರೇನು ಮಾಡ್ಬಿಡ್ತಾರೆ, ಇವ್ರ ದೇಹ ಎಲ್ಲ ಸ್ಟಡಿ ಮಾಡಲ್ಲ. ಯಾವ ಪ್ರಕೃತಿ ಏನಾಗಿದೆ, ಜೀರ್ಣಶಕ್ತಿ ಇವ್ರಿಗೆ ಇದೆಯೋ ಇಲ್ಲೋ, ಈ ಥರ ಏನೂ ನೋಡಲ್ಲ. ಸುಮ್ಮನೆ ಅವ್ರದ್ದು ಡಿಫಾಲ್ಟ್ ಮೆಡಿಸಿನ್ ಕೊಟ್ಬಿಡ್ತಾರೆ ಎಲ್ಲರಿಗೂ ಒಂದೇ ಥರ. ಕೈ ಮುರಿದವರಿಗೆಲ್ಲ ಒಂದೇ ಥರ ಮೆಡಿಸಿನ್ ಹೋದ್ರೆ ಇವಾಗ ಕಿರುಳ್ ಬೆರಳು ಮಾತ್ರ ನೋಡ್ತೀವಿ ಮಾತ್ರ ನೋಡೋರು ಅಂತ. ಆದ್ರೂ ತುಂಬಾ ಕೇಸ್ ನನ್ನ ಹತ್ರ ಬಂದಿರೋರು ಇದ್ದಾರೆ. ಏನಾಗ್ತಾರೆ, ಏನೋ ಒಂದು ಈಗ ಒಂದು ಈ ಕಿಡ್ನಿ ಭಾಗದಲ್ಲಿ ನನ್ನ ಹತ್ರ ತುಂಬ ಲಾಸ್ಟ್ ಒಂದು 3 ಕೇಸ್ ಹತ್ರ ಬಂದಿತ್ತು. ಈ ಕಿಡ್ನಿ ಭಾಗದಲ್ಲಿ ಇಲ್ಲೊಂದು ಪೇಯ್ನು. ಇವ್ರು ನಾರ್ಮಲ್ ಫಿಸಿಷಿಯನ್ ಹತ್ರ ಹೋಗ್ತಾರೆ. ಈ ಫಿಸಿಷಿಯನ್ ಏನೆಲ್ಲ ಚೆಕ್ ಮಾಡಿ ಅವ್ರಿಗೆ ಏನು ಐಡಿಯಾ ಬರಲ್ಲ, ಒಂದು 15-20 ದಿವಸಕ್ಕೆ ಮಾತ್ರೆ ಕೊಡ್ತಾರೆ, ಅವರೆಲ್ಲ ಏನು ಕಡಿಮೆ ಆಗಲ್ಲ. ಅವ್ರೇನು ಮಾಡ್ತಾರೆ, ಇದು ಕಿಡ್ನಿ ಏರಿಯಾ ಇರೋದು, ನೀವು ಕಿಡ್ನಿ ಡಾಕ್ಟರ್ ನೋಡಿ ಅಂತ ಕಿಡ್ನಿ ಡಾಕ್ಟ್ರಿಗೆ ರೆಫರ್ ಮಾಡ್ತಾರೆ. ಕಿಡ್ನಿ ಡಾಕ್ಟರ್ ಹತ್ರನೂ ಹೋಗ್ತಾರೆ. ಕಿಡ್ನಿ ಡಾಕ್ಟರ್ ಹತ್ರ ಹೋಗ್ತೀವಿ, ಕಿಡ್ನಿ ಇವರೆಲ್ಲ ಏನು ಮಾಡ್ತಾರೆ, ಸ್ಕ್ಯಾನಿಂಗ್ ಮಾಡ್ತಾರೆಲ್ಲ. ಸ್ಕ್ಯಾನಿಂಗ್ ಅಲ್ಲೇನೋ ಒಂದು ಮಾಸೋ, ಒಂದು ಕ್ಯಾಲಿಕ್ಯುಲಿನೋ ಅಥವಾ ಒಂದು ಸ್ಲೆಡ್ಜೋ ಈ ಥರದ್ದು ಏನಾದ್ರು ನೋಡ್ತಾರೆ. ನೋಡಿಲ್ಲ, ಒಂದು ಸ್ಲೆಡ್ಜ್ ಇದೆ ಅಥವಾ ಮಾಸ್ ಇದೆ ಅಥವಾ ಸ್ಟೋನ್ ಇದೆ ಅಂತ. 2 mm ಸ್ಟೋನ್ ಇದೆ ಅಂತ ಪೇಷಂಟ್ಗೆ 1.5 ವರ್ಷ 2 ವರ್ಷ ಟ್ರೀಟ್ಮೆಂಟ್ ತೊಗೊಂಡವರು ಒಂದು ಪೇಷಂಟ್ ನನ್ನ ಹತ್ರ ಬಂದಿದ್ರು. 2 ಪೇಷಂಟ್ ಬಂದಿರಲ್ಲ ಬಿಫೋರ್ ಲಾಸ್ಟ್ ಇಯರ್, 2 ವರ್ಷದಿಂದ. ನಾನು
2 ವರ್ಷ 2 mm ಸ್ಟೋನಿಂಗ್ ಮೆಡಿಸಿನ್ ತಗೋಬೇಕಾ? ಏನು ಹೇಳಿಲ್ಲ. ನಾನು ಹೋಗಿ ಸ್ಪೈನಲ್ ಕಾರ್ಡಲ್ಲಿ ಚೆಕ್ ಮಾಡಿದಾಗ ಅಲ್ಲಿ L2 L3 ಡಿಸ್ಕಲ್ಲಿ ಒಂದು ಸ್ವಲ್ಪ ಡಿಫ್ಯೂಸ್ ಅಂದರೆ ಒಂದು ಸ್ವಲ್ಪ ಅಲ್ಲಿ ಗ್ಯಾಪ್ ಜಾಸ್ತಿ, ಅದರೊಳಗೆ ಗ್ಯಾಸ್ ಸೇರ್ಕೊಬಿಟ್ಟಿತ್ತು. ಅದನ್ನು ರಿಲೀಸ್ ಮಾಡಿದೆ. ಅವಾಗಲೇ ಒಂದು ಪೇಷಂಟಿಗೆ ಅವಾಗಲೇ ಆ ಪೇಯ್ನ್ ಹೋಯ್ತು. ಈ ಥರ ತುಂಬ ರಾಂಗ್ ಡಯಾಗ್ನೋಸ್ ಆಗುತ್ತೆ. ನಿಮಗೆ ಡಯಾಗ್ನೋಸ್ ಯಾವಾಗ ರಾಂಗ್ ಆಗುತ್ತೆ, ಕಂಪ್ಲೀಟ್ ಟ್ರೀಟ್ಮೆಂಟ್ ರಾಂಗ್ ಆಗುತ್ತೆ. ಡಯಾಗ್ನೋಸ್ ಯಾವಾಗ ರೈಟ್ ಆಗುತ್ತೆ, ಇಡೀ ಟ್ರೀಟ್ಮೆಂಟ್ ರೈಟ್ ಆಗ್ತಾ ಹೋಗುತ್ತೆ, ರೈಟ್ ವೇಯಲ್ಲೇ ಹೋಗ್ತಾ ಹೋಗುತ್ತೆ. ಇವಾಗ ಜನ ಏನೇನ್ಕೊಂಡ್ಬಿಟ್ಟಿದ್ದಾರೆ, ಬಾಡಿನಲ್ಲಿ 3 ಪಾರ್ಟನ್ನು ಇಟ್ಕೊಂಡ್ಬಿಟ್ಟಿದ್ದಾರೆ. ಓಕೆ, ಏನೇ ನೋವು ಬರಲಿ, ಇಲ್ಲ ನನ್ನ ಹಾರ್ಟ್ಗೇನೋ ಆಗಿರ್ಬೋದು, ಇಲ್ಲ ನನ್ನ ಕಿಡ್ನಿಗೇನೋ ಆಗಿರ್ಬೋದು, ನನ್ನ ಲಿವರ್ಗೇನೋ ಆಗಿರ್ಬೋದು, ಈ 3 ಅಷ್ಟೇ ಗಮನಿಸ್ತಾ ಇರ್ತಾರೆ. ಇದನ್ನ ಬಿಟ್ಟು ಯಾವುದೇ ಬಾಡಿಲಿ ಇರ್ತಕ್ಕಂಥ ಪಾರ್ಟ್ಗಳನ್ನು ಅವರು ಓಕೆ ವರ್ಕ್ ಮಾಡ್ತಾ ಇದ್ದಾವೆ, ಇವು ಒಂದು ಪಾರ್ಟ್ ಆಫ್ ಬಾಡಿ ಅನ್ಕೊಳೋದಿಲ್ಲ. ಎಲ್ಲೋ ಭುಜ ನೋವು ಬಂತ, ಓ ಹಾರ್ಟ್ ರಿಲೇಟೆಡ್ ಇರ್ಬೋದು, ಈ ಒಂದು ಮೈಂಡ್ ಸೆಟ್ ಇದೆ. ಅದು ಭಯನೂ ಇದೆ. ಈಗ ನಾವು ಜನರ ಭಯನ ಇದು ನೀವು ಭಯನೇ ಪಡಬೇಡಿ ಅಂತ ಹೇಳೋಕ್ಕಾಗಲ್ಲ. ಅದು ತಪ್ಪು, ನಾವು ಸಂದೇಶ ಕಳಿಸ್ದಂಗೆ ಆಗುತ್ತೆ. ಮೇ ಬಿ ಅದು ಹಾರ್ಟ್ದು ಇಶ್ಯೂಸೇ ಇರ್ಬೋದು, ಅಲ್ಲ ಅಂತಲೂ ಹೇಳೋಕ್ಕಾಗಲ್ಲ. ಕೈ ನೋವು ಬಂದಿದ ತಕ್ಷಣವೇ ನಿಮಗೆ ಅದು ಹಾರ್ಟ್ ಪ್ರಾಬ್ಲಮ್ ಅಂತ ಹೇಳೋಕ್ಕಾಗೋದೇ ಇಲ್ಲ. ಈಗ ನೋಡಿ, ನಿಮಗೆ ಏನೇನು ಕೈ ನೋವು ಬರುತ್ತೆ, ಈ ಸರ್ವೈಕಲ್ ಇದೆಯಲ್ಲ, ಈ ಸರ್ವೈಕಲ್ ಭಾಗದಲ್ಲಿ ಏನಾದರೂ ಹೋಗಿ ಈ ಜಾಗದ ಈ 4, 5, 6, 7 ಇಷ್ಟು ಜಾಗದಲ್ಲಿ ವಾಯು ಏನಾದ್ರು ಸೇರಿಕೊಂಡ್ರೆ ನಿಮಗೆ ಈ ಎಲ್ಲ ಬೆರಳಲ್ಲೂ ಬರುತ್ತೆ. ಈ ಲೈನ್ ಏನಿದೆ, ಈ ಲೈನಲ್ಲಿ ಒಂದು ಸೆಳೆತ ಬರುತ್ತೆ, ಈ ಲೈನಲ್ಲಿ ಒಂದು ಸೆಳೆತ ಬರುತ್ತೆ, ಈ ಲೈನಲ್ಲಿ ಒಂದು ಸೆಳೆತ ಬರುತ್ತೆ, ಇಲ್ಲಿಂದ ಎದೆಯ ಈ ಭಾಗ ಇಲ್ಲಿ ತನಕನೂ ಒಂದು ಸೆಳೆತ ಬರುತ್ತೆ. ಇದು ಜನಕ್ಕೆ ಗೊತ್ತಿಲ್ಲ, ಎಷ್ಟೋ ಜನಕ್ಕೆ ಇದು ಗೊತ್ತಿಲ್ಲ. ಇದು ಏನೋ ಮಾಡ್ತಾರೆ, ಅವ್ರಿಗೆ ಭಯ ಇರುತ್ತೆ, ಹೋಗ್ತಾರೆ, ಅದು ಇರುತ್ತೆ ಕಾಮನ್. ಎಲ್ಲದೂ ನಿಮ್ಗೆ ಹಾರ್ಟ್ ಪ್ರಾಬ್ಲಮ್. ಇವನ್ ಹಾರ್ಟ್ ಪ್ರಾಬ್ಲಮ್ ಆಲ್ಸೋ ಬಿಲಾಂಗ್ಸ್ ಟು ವಾಯು. ವಾಯು ಇಂಬ್ಯಾಲೆನ್ಸ್ ಇಂದಾನೇ ನಿಮ್ಮ ಸ್ಪೈನಲ್ ಕಾರ್ಡಲ್ಲಿ ಏನು ಹೋಗಿ ವಾಯು ಎಲ್ಲ ಕಲೆಕ್ಟ್ ಆಗಿ ಅಲ್ಲಿದ್ದು ಅಲೈನ್ಮೆಂಟ್ ಎಲ್ಲ ಹಾಳು ಮಾಡಿ ಏನು ಪೆರಿಫೆರಲ್ ಆರ್ಟ್ರೀಸ್ ಏನಿದ್ರೆ ಬ್ಲಡ್ ಆರ್ಟ್ರೀಸಿಗೆ ಹೋಗೋಂಥ ಫ್ಲೋನ ತಡೆ ಮಾಡುತ್ತೆ. ತಡೆ ಮಾಡಿದಾಗಲೇ ಅದು ಬ್ಲಾಕ್ ಆಗೋಂಥದ್ದು. ನಾರ್ಮಲಿ ಸಖತ್ ಪ್ರೆಷರ್ ಇರುತ್ತೆ, ಅಷ್ಟು ಈಸಿಯಾಗೆಲ್ಲ ಬ್ಲಾಕ್ ಆಗಲ್ಲ. ಹಾರ್ಟಲ್ಲಿ ಸಿಕ್ಕಾಪಟ್ಟೆ ಪ್ರೆಷರ್ ಇರುತ್ತೆ. ದಟ್ ಈಸ್ ನಾಟ್ ಬ್ಲಾಕ್, ದಟ್ ಈಸ್ ಶಿಂಕ್. ತುಂಬ ಪೇಷಂಟ್ ನಾನು ಹೇಳ್ತೀನಿ, ಅದು ಆ್ಯಕ್ಚುಲಿ ಲಿಟ್ರಲಿ ದಟ್ ವರ್ಡ್ ಇಸ್ ರಾಂಗ್. ಅದು ಬ್ಲಾಕ್ ಅಲ್ಲ. ಇನ್ ಕೇಸ್ ಅದು ಬ್ಲಾಕೇ ಆಗಿದ್ದರೆ, ಈಗ ನೀವು ಸ್ಟಂಟ್ ತೊಗೊಂಡು ಹೋಗ್ತೀರಿ, ಅಲ್ಲಿ ತನಕ ಸ್ಟಂಟ್ ತೊಗೊಂಡು ಹೋಗ್ತಿರಲ್ಲ, ಆ ಬ್ಲಾಕನ್ನು ಯಾಕೆ ಸಕ್ ಮಾಡೋಕ್ಕಾಗಲ್ಲ? ಅದು ಬ್ಲಾಕ್ ಅಲ್ಲ, ಶಿಂಕ್ ಅಂದ್ರೆ ಹಿಂಗೆ ಮಡ್ಚ್ಕೊಂಡಿರುತ್ತೆ, ಸ್ವಲ್ಪ ಹಿಂಗೆ ಮಡ್ಚ್ಕೊಬಿಟ್ಟಿರುತ್ತೆ. ಅಲ್ಲಿ ಏನೋ ಬಂದು ಕಲೆಕ್ಟಾಗಿ ಮಡ್ಚ್ಕೊಬಿಟ್ಟಿರುತ್ತೆ. ಏನಾಗುತ್ತೆ, ಈಗ ಒಂದು ಫ್ಲೆಕ್ಸಿಬಲ್ ಪೈಪ್ ಇರುತ್ತೆ, ಒಂದು ನೆಲ್ಲಿಯಲ್ಲಿ ನೀರು ಫಾಸ್ಟಾಗಿ ಬಿಟ್ಬಿಡಿ, ಫಾಸ್ಟಾಗಿ ಬಿಟ್ಟಾಗ ಅದು ಊದ್ಕೊಂಡು ಕ್ಲೀನಾಗಿ ಇರುತ್ತೆ. ನೆಲ್ಲಿ ಸ್ವಲ್ಪ ಸ್ಲೋ ಮಾಡಿ ಹಿಂಗೆ ಮಡ್ಚ್ಕೊಳತ್ತೆ ಪೈಪ್. ಸೇಮ್ ಇದೇ ಥರನೇ ಯಾವಾಗ ಈ ಸ್ಪೈನಲ್ ಕಾರ್ಡ್ ಏನಿದೆ, ಕಾರ್ಡಿಂದ ಅಲ್ಲೂ ವಾಯು ಹೋಗ್ಬಿಟ್ಟು ಈ ಏರಿಯಾದಲ್ಲಿ ನಿಮಗೆ ಬ್ಲಾಕ್ ಮಾಡಿದಾಗ ಆ ಏರಿಯಾಕ್ಕಿರೋಂಥ ಫ್ಲೋ ಆ ಆರ್ಟ್ರಿಯಲ್ಲಿ ಕಡಿಮೆ ಹೋಗುತ್ತೆ. ಅವಾಗ ಕಡಿಮೆ ಹೋದಾಗಲೇ ಅದು ಹಿಂಗೆ ಮಡಿಚ್ಕೊಳತ್ತೆ. ಇದಕ್ಕೆ ಇವ್ರು ಸ್ಟಂಟ್ ತೊಗೊಂಡಾಗ ಅದನ್ನು ಓಪನ್ ಮಾಡಿರ್ತಾರೆ. ಇದನ್ನೇ ಬ್ಲಾಕ್ ಅಂತ ಕರೀತಾರೆ. ಇದು ಆ್ಯಕ್ಚುಲಿ ಅದು ಶಿಂಕ್, ಅದು ಬ್ಲಾಕ್ ಅನ್ನೋ ಲಿಟ್ರಲ್ ವರ್ಡೇ ರಾಂಗ್ ಆ್ಯಕ್ಚುಲಿ. ಹೀಗೆ ಆಗೋಂಥದ್ದು. ಹಾಗಾಗಿ ಈ ಪೇಯ್ನ್ಗಳೇನೇನಿದೆ ಇವೆಲ್ಲ ನಿಮಗೆ ಈ ಕುತ್ತಿಗೆ ಭಾಗದಿಂದನೇ ಬರೋಂಥದ್ದು. ಹಂಗಾಗಿ ಅದು ಭಯಪಡೋ ಅವಶ್ಯಕತೆ ಇಲ್ಲ. ಇನಿಷಿಯಲಲ್ಲೇ ಇನ್ ಕೇಸು ನಿಯರ್ ಬೈ ಬೆಂಗಳೂರಲ್ಲಿ ನನ್ನ ಹತ್ರ ಬಂದರೆ 100% ಅದು ಯಾವುದೇ ನಮ್ನೆಸ್ ಇರಲಿ, ಯಾವುದೇ ಇನ್ಫ್ಲಮೇಷನ್ ಇರಲಿ, ಅದೇನೇ ನಾನು ಆ ಸ್ಪಾಟಲ್ಲೇ ಚೇಂಜಸ್ ಮಾಡಿ ತೋರಿಸ್ತೀನಿ. ಇನ್ನು ಕಾಲಲ್ಲಿ ಅವಾಗ ಇನ್ನೊಂದು ನಿಮಗೆ ಹೇಳಿದೆ, ನಾವು ಕೈಯಲ್ಲಿ ಏನೇ ಬಂದರೆ ಅದು ಕುತ್ತಿಗೆನೇ ಕಾರಣ ಅಂತ. ಅದೇ ರೀತಿ ನಿಮ್ಮ ಕಾಲಲ್ಲಿ ಏನೇ ಪ್ರಾಬ್ಲಮ್ ಬರಲಿ, ನೀವು ಬಿದ್ದಿಲ್ಲ, ಆಕ್ಸಿಡೆಂಟ್ ಆಗಿಲ್ಲ, ಅಥವಾ ಏನು ಹಿಟ್ಟು ಆ ಥರ ಏನೂ ಆಗಿಲ್ಲ, ಸುಮ್ಮನೆ ಒಂದು ಪೇಯ್ನ್ ಬರ್ತಿದೆ ಆ್ಯಂಕಲಲ್ಲಿ, ಅಥವಾ ಆ್ಯಂಕಲಲ್ಲಿ ಒಂದು ಪೇಯ್ನ್ ಬರ್ತಿದೆ, ಅಥವಾ ಹೆಬ್ಬೆರಳಲ್ಲಿ ಒಂದು ಪೇಯ್ನ್ ಬರ್ತಿದೆ, ಅಥವಾ ಕಿರುಬೆರಳು ಅಡಿಗಡೆ ಅಥವಾ ಪಾದದಲ್ಲ ನೋವು ಬರ್ತಾ ಇದೆ, ಅಥವಾ ಕಾಪ್ ಮಸಲ್ ಮೀನಖಂಡದಲ್ಲಿ ಏನಾದ್ರು ನೋವು ಬರ್ತಾ ಇದೆ, ಸೆಳೆತ ಬರ್ತಾ ಇದೆ, ಅಥವಾ ಮಂಡಿ ಹಿಂಭಾಗ ಮಂಡಿ ಮುಂಭಾಗದಲ್ಲಿ ಏನಾದ್ರು ಪೇಯ್ನ್ ಬರ್ತಾ ಇದೆ, ಅಥವಾ ತೊಡೆ ಒಳಭಾಗದಲ್ಲಿ ಹೊರಭಾಗದಲ್ಲಿ ಒಂದು ನೋವು ಬರ್ತಿದೆ, ಸಯಾಂಟಿಕ ಬರ್ತಿದೆ, ಈ ಥರದ್ದು ಯಾವುದೇ ಪೇಯ್ನ್ ಬರಲಿ, ನಿಮಗೆ ಏನೂ ಆಗದೆ ಒಂದು ಪೇಯ್ನ್ ಬರ್ತಿದೆ ಅಂದರೆ ಕಂಪ್ಲೀಟ್ಲಿ ಇಟ್ ಈಸ್ ಬಿಲಾಂಗ್ಸ್ ಟು ಯುವರ್ ಲಂಬರ್. ನಿಮ್ಮ ಕೆಳ ಸೊಂಟ ಏನಿದೆ, ಕೆಳ ಸೊಂಟಕ್ಕೆ ಸಂಬಂಧಪಟ್ಟಿದ್ದು. ನಾನು ಎಷ್ಟೋ ಕೇಸ್ಗಳು ಮಂಡಿ ನೋವಾಗಿರ್ಬೋದು, ಆ್ಯಂಕಲ್ ಪೈನ್ ಏನಾಗಿರುತ್ತೆ, ನಾನು ಆ್ಯಂಕಲ್ಲು ಮತ್ತು ಮಂಡಿನ ಮುಟ್ಟಲ್ದೇ ರೆಡಿ ಮಾಡಿಕೊಟ್ಟಿದ್ದೀನಿ, ಟಚ್ಚೇ ಮಾಡಿರಲ್ಲ. ಅವು ಆಶ್ಚರ್ಯ ಪಡ್ತಾರೆ, ಅದೇನು ಸರ್ ನನ್ನ ಆ್ಯಂಕಲ್ ಪೈನ್ ಅಂತ ಬಂದರೆ ನೀವು ಸೊಂಟ ಚೆಕ್ ಮಾಡ್ತಿದ್ದೀರಾ ಅಂತ ಕೇಳ್ತಾರೆ. ಎಷ್ಟೋ ಜನ ಕೇಳಿದ್ದಿದೆ, ಅದ್ರ ಇವನು ರೆಫ್ಯೂಸ್ ಮಾಡಿದ್ದು ಇದೆ, ನೀವು ಮಾಡಬೇಡಿ ಅಲ್ಲಿ ಏನು ಅಂತ. ನಾನು ಮಾಡಿ ತೋರಿಸಿದ ಮೇಲೆ ಒಪ್ಕೊಂಡಿದ್ದಾರೆ ಎಷ್ಟೋ ಜನ. ನಾನು ಇಮಿಡಿಯೇಟ್ ಮಾಡಿ ನಾನು ಆ್ಯಂಕಲ್ಲೇ ಮುಟ್ಟಲ್ಲ, ನಾನು ಸೊಂಟ ಚೆಕ್ ಮಾಡಿಬಿಟ್ಟು ಎಲ್ಲಿಂದ ಅಂತ ನನಗೆ ಕನೆಕ್ಟ್. ನೀವು ಪ್ರಾಬ್ಲಮ್ ಹೇಳ್ತಿದ್ದಂಗೆ ನನಗೆ ಇಲ್ಲಿ ಬ್ಲೂ ಪ್ರಿಂಟ್ ರೆಡಿ ಆಗ್ತಿರುತ್ತೆ. ನಾನು ಇಂಥದ್ದೇ ಡಿಸ್ಕ್ ಅಂತ ಹೇಳ್ಬಿಡ್ತೀನಿ. ಅಂಥ ಡಿಸ್ಕ್ ನಾನು ಸರಿ ಮಾಡಿಬಿಟ್ಟು ನಾನು ಒಂದು ಆ್ಯಂಕಲ್ ನಾನು ಚೆಕ್ ಮಾಡೋಕ್ಕಲ್ಲ, ನೀವು ನಡೆದು ನೋಡಿ ಅಂದ್ಬಿಡ್ತೀವಿ ಒಂದೇ ಸರಿ, ನಂಗೆ ಗೊತ್ತಿರುತ್ತೆ ಸರಿಯಾಗಿರುತ್ತೆ ಅಂತ. ಅವ್ರು ನಡೆದು ನೋಡಿ ಆಶ್ಚರ್ಯಪಟ್ಟಿರೋರು ಎಷ್ಟೋ ಜನ ಇದ್ದಾರೆ, ಹೋಗೇ ಬಿಡ್ತು ಅಂತ. ಅದು ಎಷ್ಟೋ MRI ಎಲ್ಲ ಮಾಡಿಸ್ಬಿಟ್ಟಿರ್ತಾರೆ, ಯಾವ್ಯಾವುದೋ ಡಾಕ್ಟ್ರನ್ನ ತೋರಿಸ್ಬಿಟ್ಟಿರ್ತಾರೆ. ಹೀಗಾಗಿ ತುಂಬ ಸರಳವಾಗಿ ಎಲ್ಲ ಪ್ರಾಬ್ಲಮ್ನೂ ಸಾಲ್ವ್ ಮಾಡ್ಬೋದು. ನೀವು ಇಮ್ಮಿಡಿಯೇಟಾಗಿ ಆ್ಯಕ್ಷನ್ ತೊಗೋಬೇಕು.
ಇದು ತಡ ಮಾಡಬಾರ್ದು. ತಡ ಮಾಡಿದಾಗ ಟೈಮ್ ತಗೊಳತ್ತೆ. ಅಗೈನ್ ದ ಗಟ್ ಹೆಲ್ತ್, ದಟ್ಸ್ ವೆರಿ ಇಂಪಾರ್ಟೆಂಟ್. ಅದ್ರ ಕಡೆ ನೀವು ಗಮನ ಕೊಡಲೇಬೇಕು ಎಲ್ಲರೂ, ಪ್ರತಿಯೊಬ್ಬರು ಅದನ್ನು ನಾನು ಸರಿಯಾಗಿ ಇಟ್ಕೋಬೇಕು. ಹೌದೌದು. ಇನ್ನೊಂದು ಪ್ರಾಬ್ಲಮ್ ಇತ್ತೀಚೆಗೆ ನಾನು ಫೈಂಡ್ ಔಟ್ ಮಾಡಿದ್ದು, ನಾವು ಏನೇನು ಡಿಸೀಸ್ ಹ್ಯಾಂಡ್ಲ್ ಮಾಡ್ತಾ ಇದ್ದೀವಿ ಎಲ್ಲ ಪೇಯ್ನು ಸಮ್ ಟೈಮ್ ಒಂದು 2 ಸಿಟ್ಟಿಂಗ್ 3 ಸಿಟ್ಟಿಂಗಲ್ಲೇ ಪೇಯ್ನ್ ಕಡಿಮೆ ಆಗಬೇಕು. ಸಮ್ ಟೈಮ್ ಆಗುತ್ತೆ 3 ಸಿಟ್ಟಿಂಗ್ ಆಗಿದ್ಮೇಲೂ ಕೆಲವರಿಗೆ ರಿಪೀಟ್ ಆಗುತ್ತೆ ಅದೇ ಪ್ರಾಬ್ಲಮ್ಸ್. ನಾನು ಅವಾಗ ಏನು ಮಾಡ್ತೀವಿ, ಇದು ಯಾಕೆ ರಿಪೀಟ್ ಆಗ್ತಿದೆ ಅಂತ ಸ್ಟಡಿ ಮಾಡ್ತಾ ಹೋದಾಗ ನಮಗೆ ಅಗೈನ್ ಒಂದು ನಾಭಿಯಲ್ಲಿ ಒಂದು ಸಮಸ್ಯೆ ಇದೆ. ನಾಭಿ ಅಂತ, ಇದು ನಾಭಿ ಅಂದರೆ ಈ ನಾವೆಲ್ ಒಕ್ಕಳು. ಈ ಒಕ್ಕಳಲ್ಲಿ ತುಂಬ ಜನಕ್ಕೆ ಡಿಸಾರ್ಡರ್ಸ್ ಇದೆ. ಅಂದರೆ ನೀವು ಬಟ್ಟಿ ಜಾರೋದು, ಕರಳು ಜಾರೋದು ಅಂತ ಹಿಂದೆ ಹೇಳ್ತಿದ್ರು. ಈಗ ಮಾಡರ್ನ್ ಮೆಡಿಸಿನ್ ಸಿಸ್ಟಮ್ ಅದನ್ನು ಬಿಲೀವೇ ಮಾಡಲ್ಲ. ಸೊ ಈ ನಾಭಿ ಏನಾಗುತ್ತೆ, ಸ್ವಲ್ಪ ಮೇಲ್ ಬಂದಿರುತ್ತೆ, ಇಲ್ಲ ಸ್ವಲ್ಪ ಎಡಕ್ಕೆ ಹೋಗಿರುತ್ತೆ, ಇಲ್ಲ ಸ್ವಲ್ಪ ಬಲಕ್ಕೆ ಬಂದಿರುತ್ತೆ, ಇಲ್ಲ ಈ ನಾಭಿ ಏರಿಯಾ ಸ್ವಲ್ಪ ಸ್ಟಿಫ್ನೆಸ್ ಆಗ್ಬಿಟ್ಟಿರುತ್ತೆ. ಈ ಸ್ಟಿಫ್ನೆಸ್ ಇಂದ ಆರ್ಟಿಫಿಷಿಯಲಿ ಗ್ಯಾಸ್ ಡೆವಲಪ್ ಆಗುತ್ತೆ. ನಾನು ಏನು ಅಮೃತನೇ ಕೊಡಲಿ, ಅವ್ರಿಗೆ ಪೇಯ್ನ್ ಮಾತ್ರ ಕಡಿಮೆ ಆಗಲ್ಲ. ಈ ನಾಭಿ ಸಿಸ್ಟಮ್ ಅಲ್ಲಿ ಇರೋಂಥ ಏನು ಪ್ರಾಬ್ಲಮ್ಸ್ ಇದೆ, ನಾನು ಅಲೈನ್ ಮಾಡಿಬಿಟ್ಟಿದ್ದೀನಿ, ಸರಿ ಮಾಡಿದ ತಕ್ಷಣ ಇಮ್ಮಿಡಿಯೇಟ್ ಆಗಿ ನೆಕ್ಸ್ಟ್ ಸಿಟ್ಟಿಂಗ್ ಏನೇ ಪ್ರಾಬ್ಲಮ್ ಸಾಲ್ವ್ ಆಗ್ಬಿಡುತ್ತೆ. ಈ ಥರ ತುಂಬ ಕೇಸ್ ನೋಡಿದ್ದೀನಿ ನಾನು. 10 ಕೇಸಲ್ಲಿ ಇವಾಗ ಡಿಫಾಲ್ಟ್ ಆಗಿ ಚೆಕ್ ಮಾಡೇ ಮಾಡ್ತೀವಿ, ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಚೆಕ್ ಮಾಡ್ತೀವಿ. ಆ ನಾಭಿ ಸರಿ ಮಾಡಿದ ತಕ್ಷಣ ಅವ್ರ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಸೊ ಅಲ್ಟಿಮೇಟ್ಲಿ ಅಗೇನ್ ಗ್ಯಾಸ್, ಎಲ್ಲದಕ್ಕೂ ಕಾರಣನೇ ಇವರು, ಗ್ಯಾಸು ವಾಯು. ಇವೆರಡು ಬರ್ದಿದ್ದಾಗ ನೀವು ಸರಿಯಾಗಿ ನೋಡ್ಕೊಂಡ್ರೆ ನಿಮಗೆ ಯಾವ ಸಮಸ್ಯೆನೂ ಬರಲ್ಲ. ನಾವು ನಾರ್ಮಲಿ ಏನು ಮಾಡ್ತೀವಿ, ಹಿಂದಿನವ್ರು ನಿಮಗೆ ಗೊತ್ತಿರ್ಬೋದು, ನಿಮ್ಮ ತಂದೆ ತಾಯಿ ನಿಮಗೆ ಕೊಟ್ಟರೆ ಒಂದು 6 ತಿಂಗಳಿಗೆ ಒಂದ್ಸರಿ ಎಣ್ಣೆ, ಯಾವುದು ಹರಳೆಣ್ಣೆ ಅಂತ, ಕ್ಯಾಸ್ಟ್ರ್ ಆಯಿಲು ಅಥವಾ ಮಾತ್ರೆಗಳು ಅಥವಾ ಏನೋ ಒಂದು ಹಾಕ್ಬಿಟ್ಟು ಬೇದಿಗೆ ಔಷಧಿ ಕೊಡ್ತಾ ಇದ್ರು. ಆ ಬೇದಿಗೆ ಔಷಧಿ ಕೊಟ್ಟು ಹೊಟ್ಟೆನ ಕ್ಲೀನ್ ಮಾಡಿಸ್ತಾ ಇದ್ರು. ಇದೇ ಸರ್ವಿಸ್ ಪ್ರೊಸೀಜರ್ ಇದು. ಈ ಹೊಟ್ಟೆ ಕ್ಲೀನ್ ಮಾಡೋದ್ರಿಂದ ಏನಾಗುತ್ತೆ, ನಿಮಗೆ ಹೊಟ್ಟೆ ಕ್ಲೀನ್ ಆಗಿರುತ್ತೆ, ಡೈಜೆಷನ್ ಸಿಸ್ಟಮ್ ಚೆನ್ನಾಗಿರುತ್ತೆ. ಇದು ಚೆನ್ನಾಗಿದ್ದಾಗ ಏನಾಗುತ್ತೆ, ನಿಮಗೆ ವಾಯು ಮತ್ತು ಗ್ಯಾಸ್ ಎರಡೂ ಮ್ಯಾಕ್ಸಿಮಮ್ ಅವಾಯ್ಡ್ ಆಗುತ್ತೆ ಬರೋದು. ಈ ಪ್ರೊಸೀಜರ್ನ ಸ್ಟಾಪ್ ಮಾಡಿಬಿಟ್ರು. ಈ ಪ್ರೊಸೀಜರ್ ಎಲ್ಲಿ ಸ್ಟಾಪ್ ಆಯಿತು, ಅಲ್ಲಿಂದ ಎಲ್ಲ ಮಕ್ಕಳಿಗೂ ಇವಾಗ ಗ್ಯಾಸ್, ಗಟ್ ಹೆಲ್ತ್. ಮತ್ತೊಂದು ಇವತ್ತಿನ ಫುಡ್ಡು ಮತ್ತು ಲೈಫ್ ಸ್ಟೈಲ್. ಕೈಗೆ ಸಿಕ್ಕಿದ್ದು ಏನು ಫ್ರೈಡ್ ಮಟೀರಿಯಲ್ ಆಗಿರ್ಬೋದು, ಕುರ್ಕುರೆಗಳಾಗಿರ್ಬೋದು, ಲೇಸ್ಗಳಾಗಿರ್ಬೋದು, ಅಥವಾ ಜಂಕ್ ಫುಡ್ಗಳಾಗಿರ್ಬೋದು, ಮೈದಾ ರಿಲೇಟೆಡ್ ಐಟಮ್ಗಳು, ಇವೆಲ್ಲ ತಿಂದು 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 ಮಯಾನಿಸ್ ಆಗಿರ್ಬೋದು, ಚೀಸ್ ಆಗಿರ್ಬೋದು, ಇಂಥವೆಲ್ಲ ಈ ಫುಡ್ಗಳೆಲ್ಲ ಹೋಗಿ ನಮ್ಮ ಗಟ್ಟನ್ನ ಹಾಳು ಮಾಡ್ತಾ ಇದೆ. ಬಟ್ ನೀವು ಹಾಳು ಮಾಡಿದ್ರು ಕೂಡ ಕ್ಲೀನ್ ಮಾಡ್ಕೊಂಡಿದ್ರೆ, ಈಗ ನಾರ್ಮಲಿ ನಾವೇನು ಮಾಡ್ತೀವಿ, ಒಂದು ಬೈಕ್ ತೊಗೊಳ್ತೀವಿ, 3 ತಿಂಗಳಿಗೆ ತೊಗೊಂಡು ಸರ್ವಿಸ್ ಮಾಡಿಸ್ತೀವಿ. ಏನಕ್ಕೆ, ಇಂಜಿನ್ ಚೆನ್ನಾಗಿ ಸ್ಮೂತ್ ಆಗಿರುತ್ತೆ, ಚೆನ್ನಾಗಿ ಓಡ್ತಾ ಇರುತ್ತೆ, ರನ್ನಿಂಗ್ ಆಗ್ತಾನೆ ಇರುತ್ತೆ. ನೀವು ಅದು ಓಡೋದು ನಿಲ್ಲಿಲ್ಲ ಅಂದ್ರೂ ಕೂಡ ನೀವು 3 ತಿಂಗಳು ತಗೊಂಡು ಸರ್ವಿಸ್ ಮಾಡಿಸ್ತೀವಿ. ನಾವು ಲಕ್ಷ ಕೊಟ್ಟು ತಗೊಳೋ ಬೈಕಿಗೆ 3 ತಿಂಗಳಿಗೆ ಒಂದು ಸರ್ವಿಸ್ ಮಾಡ್ತೀವಿ. ಲಕ್ಷಾಂತರ ದುಡಿಯುವಂತ ಈ ದೇಹಕ್ಕೆ ಯಾವುದೇ ಸರ್ವಿಸ್ ಇಲ್ಲ, ಸರ್ವಿಸ್ ಮಾಡೋದೇ ಇಲ್ಲ. ನಾನು ಅದೇ ನೀವು 3 ಮಂತ್ಸ್ ಅದೇ ಸರ್ವಿಸ್. ಈಗ ನನ್ನ ಹತ್ರ ತುಂಬಾ ಜನ ಪೇಷಂಟ್ ಗಾಡಿನ ತಗೊಂಡು ಸರ್ವಿಸ್, ಗಾಡಿ ರಿಪೇರಿ ಬರೋಕ್ಕೂ ಮುಂಚೆ ನಾವು ಸರ್ವಿಸ್ 3 ತಿಂಗಳು ಆಯ್ತು. ಆದ್ರೆ ನಾವು ಫುಲ್ ಸಫರ್ ಆಗೋವರೆಗೂ ನಾವು ಸರ್ವಿಸ್ ಹೋಗ್ಬೇಕನ್ಸೋ ಪ್ರಿಕಾಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅಂತ. ನೀವೇನ್ ಮಾಡ್ತೀವಿ, ಗಾಡಿ ನಿಲ್ಲಕ್ಕಿಂತ ಮುಂಚೆನೆ ಸರ್ವಿಸ್ ಮಾಡಿ ಚೆನ್ನಾಗಿ ಇಟ್ಕೊಂತೀರಾ. ನೀವು ಬರೀ ಒಂದು ಯಂತ್ರವನ್ನೇ ಅಷ್ಟು ಜೋಪಾನ ನೋಡ್ಕೊಂತೀರಾ ಅಂತಂದ್ರೆ ನಮ್ಮ ದೇಹನ ಎಷ್ಟು ಜೋಪಾನ ನೋಡಿ, ಯಾರು ಕೇರ್ ಮಾಡ್ತಿದ್ದೀರಾ? ಯಾರು ಕೇರೇ ಮಾಡ್ತಾ ಇಲ್ಲ. ಇನ್ನೊಂದು ಏನಾಗ್ತಿದೆ, ನಾವು ಎಷ್ಟೋ ಜನ ಪೇಷಂಟ್ಗಳು ಬಂದ ಕೇಳ್ತಾರೆ, ಸರ್ ನನ್ನ ಮೋಷನ್ ಎಲ್ಲ ಚೆನ್ನಾಗಿ ಆಗ್ತಿದೆ, ನಾನು ಯಾಕೆ ಲೂಸ್ ಮೋಷನ್ ತಗೋಬೇಕು? ಇದೊಂದಿದೆ. ನಾನು ತುಂಬಾ ಜನ ಪೇಷಂಟ್ ಕೇಳ್ತಾರೆ, ನಾನು ಅವ್ರಿಗೆ ಕೇಳ್ತೀನಿ, ಈಗ ದಿನ ನೀವು ಪಾತ್ರೆ ತೊಳಿತಿರ್ತೀರಿ, ಒಂದು ಸಿಂಕಲ್ಲಿ ಪಾತ್ರೆ ತೊಳಿತೀರಾ, ಸಿಂಕ್ ಯಾಕೆ ತೊಳಿತೀರಾ? ಸಿಂಕ್ ಯಾಕೆ ತೊಳಿತೀರಾ ನೀವು? ಸಿಂಕ್ ಚೆನ್ನಾಗಿರುತ್ತಲ್ವಾ, ನೀವು ಯಾಕೆ ತೊಳಿತೀರಾ ಅಂದರೆ, ನೀವು ಆ ಸಿಂಕ್ನ ಹಿಂಗೊಂದ್ಸರಿ ಕೈ ಆಡಿಸಿ ಒಂದು 4-5 ದಿವಸ ಬಿಟ್ಬಿಟ್ಟು ಒಂದು ಜಿಡ್ಡು ಅಂಶ ಕಂಟೆಂಟ್ ಅಂಟ್ಕೊಂಡಿರುತ್ತೆ. ಇದೇ ಥರನೇ ನಿಮ್ಮ ದೊಡ್ಡ ಕರಳಲ್ಲಿ ಏನಾಗುತ್ತೆ, ಈ ಒಂದು ಲೇಯರ್ ಫಾರ್ಮ್ ಆಗಿಬಿಟ್ಟಿರುತ್ತೆ ದೊಡ್ಡ ಕರಳಲ್ಲಿ. ಈ ಲೇಯರ್ ಏನಾಗುತ್ತೆ, ಈ ಲೇಯರ್ನ ನೀವು ಲೂಸ್ ಮೋಷನ್ ತಗೊಂಡಾಗ ಲೇಯರ್ ಪೂರ್ತಿ ಕ್ಲೀನ್ ಮಾಡಿಬಿಡುತ್ತೆ. ಕ್ಯಾಸ್ಟರ್ ಆಯಿಲ್ ಇಲ್ಲೋ ಪೂರ್ತಿ ಕ್ಲೀನ್ ಮಾಡುತ್ತೆ. ಇದು ಕ್ಲೀನ್ ಆದಾಗ ಆ ದೊಡ್ಡ ಕರ್ಲಿಗೆ ದ ರಿಸೀವಿಂಗ್ ಕೆಪಾಸಿಟಿ ಬರುತ್ತೆ. ನೀವೇನೇನು ತಿಂದಿರೋ ಅದನ್ನು ಕ್ಲೀನಾಗಿ ಜೀರ್ಣ ಮಾಡಿ ನಿಮ್ಮ ದೇಹಕ್ಕೆ ಏನೇನು ಬೇಕು, ಮಿನರಲ್ಸ್ ಆಗಿರ್ಬೋದು, ಪ್ರೋಟೀನ್ ಆಗಿರ್ಬೋದು, ವಾಟ್ ಎವರ್ ನೀಡ್ ಏನೇನಿರೋದು, ಗ್ಲೂಕೋಸ್ ಆಗಿರ್ಬೋದು, ಎಲ್ಲದನ್ನೂ ಕ್ಲೀನಾಗಿ ಕೊಡುತ್ತೆ. ಇವತ್ತು ಹರಳೆಣ್ಣೆ ತಗೊಂಡು ಏನಾದ್ರು ನಾವು ಮಕ್ಳ ಹತ್ರ ಓದೋ ಅಂತಂದ್ರೆ 3 ಮೈಲಿ ಓಡೋಗ್ಬಿಡ್ತಾರೆ ಪ್ರೊಸೀಜರ್. ಮತ್ತು ಯಾವ ಥರ ಸೆನ್ಸಿಟಿವಿಟಿ ಆಗ್ಬಿಟ್ಟಿದೆ ಅಂದರೆ, ಇವತ್ತು ಸಮ್ ಟೈಮ್ ಒಂದು ಲೂಸ್ ಮೋಷನ್ ಕೊಟ್ರಿ ಅಂತ ಇಟ್ಕೊಳ್ಳೋಣ, ಒನ್ ಟೈಮ್ ವಾಮಿಟ್ ಆದ್ರೂ ಕೂಡ ಇವತ್ತು ಜನಕ್ಕೆ ತಡ್ಕೊಳೋ ಕೆಪಾಸಿಟಿ ಇಲ್ಲ. ಇದು ನಾವೇ ಹಾಳು ಮಾಡ್ಕೊಂಡಿರೋದು. ಈ ವ್ಯವಸ್ಥೆನ ನಾವೇ ಹಾಳು ಮಾಡ್ಕೊಂಡಿರೋದು. ಒಂದು, ನಮಗೆ ಇದ್ರದ್ದು ಜ್ಞಾನ ಇಲ್ಲ. ಇನ್ನೊಂದು, ನಮ್ಮ ಎಜುಕೇಶನ್ ಸಿಸ್ಟಮೇ ಸರಿಯಿಲ್ಲ.
ಎಲ್ಲೂ ಎಜುಕೇಶನ್ ಸಿಸ್ಟಮ್ ಅಲ್ಲಿ ನಮಗೆ ಜೀವನ ದೇಹವನ್ನ- ಹೇಗ್ ಮಾಡ್ಬೇಕು ಅಂತ ಹೌದು, ಎಲ್ಲೂ ನಮ್ಮ ದೇಹ ಕಲ್ಸಲ್ಲ. ಹೇಗೆ ಇಟ್ಕೊಬೇಕು? ದೇಹನ ಹೆಂಗ್ ಮೈನ್ ನಾವ್ ಚೆನ್ನಾಗಿದ್ರೆ ತಾನೇ ನಮ್ಮ ಸಮಾಜ ಚೆನ್ನಾಗಿರೋದು, ಸಮಾಜ ಚೆನ್ನಾಗಿದ್ರೆ ತಾನೇ ದೇಶ ಚೆನ್ನಾಗಿರೋದು. ಇದನ್ನ ಹೆಂಗ್ ಇಟ್ಕೊಬೇಕು ಅಂತ ಎಲ್ಲೂ ಕಲ್ಸೋದಿಲ್ಲ. 5ನೇ ಕ್ಲಾಸಿಂದ ನಾನು ಸಿಂಪಲ್ 5ನೇ ಕ್ಲಾಸಿಂದ ಒಂದೊಂದು ಚಾಪ್ಟರ್ ಆಯುರ್ವೇದದ ಬಗ್ಗೆನೋ ಅಥವಾ ಲೈಫ್ ಸ್ಟೈಲ್ ಬಗ್ಗೆನೋ ಒಂದು ಜ್ಞಾನ ಕೊಡೋದಾಗಿದ್ದರೆ ಇವತ್ತು ಇಷ್ಟೆಲ್ಲ ಡಿಸೀಸ್ ಬರ್ತಾನೆ ಇರಲಿಲ್ಲ. ಇವತ್ತು ಏನಾಗ್ಬಿಟ್ಟಿದೆ ಅಂತಂದ್ರೆ ಅವ್ರಿಗೆ ಪ್ರತಿಯೊಬ್ಬರು ಅವರಿಗೆ ಅಟ್ಲೀಸ್ಟ್ ತಕ್ಕ ಮಟ್ಟಿಗೆ ವೈದ್ಯ ವೃತ್ತಿಯನ್ನ ಅವರು ನಿಭಾಯಿಸುವಷ್ಟು ಬೇಸಿಕ್ ಹೌದೌದು, ಅಲ್ಲ ಖಂಡಿತ. ಪುರಾತನ ನಮ್ಮ ಸಿಸ್ಟಮ್ಗೆ ಹೋದ್ರೆ ಅಲ್ಲಿ ಅಡಿಗೆ ಮನೆನೇ ನಮಗೆ ಆಸ್ಪತ್ರೆ, ತಾಯಿನೇ ಡಾಕ್ಟ್ರು. ಹೌದು, ತಾಯಿನೇ ನೀವು ಹಿಂದೆ ನೋಡಿಲ್ವಾ, ಒಂದು ಜ್ವರ ಬಂದ್ರೆ ತಾಯಿ ಒಂದು ಶುಂಠಿ ಬೆಲ್ಲ ಧನಿಯಾ ಎಲ್ಲ ಹಾಕ್ಬಿಟ್ಟು ಒಂದು ಶುಂಠಿ ಎಲ್ಲ ಹಾಕ್ಬಿಟ್ಟು ಏನೇನು ಹಾಕ್ಬಿಟ್ಟು ಕಷಾಯ ಮಾಡಿಕೊಟ್ಬಿಡೋರು. ಅದಕ್ಕೆ ಬಗ್ಲಿಲ್ಲ ಅಂದ್ರೆ ಆಸ್ಪತ್ರೆಗೆ ಹತ್ಕೊಂಡು ಓಡೋಗೋರು ನಮ್ಮನ್ನ. ಈಗ ಏನಾಗಿದೆ ಗೊತ್ತಾ, ಈಗ ಇಮ್ಮಿಡಿಯೇಟ್ ಜ್ವರ ಬಂತ ಎಲ್ಲದಕ್ಕೂ ತಾಳ್ಮೆನೇ ಇಲ್ಲ. ತಾಳ್ಮೆ ಇಲ್ಲ ಅನ್ನೋಕ್ಕಂತ ನಮ್ಮ ಜೀವನ ಶೈಲಿ ಆ ಥರ ಆಗ್ಬಿಟ್ಟಿದೆ ಇವಾಗ. ನಮಗೆ ಒಂದು ದಿವಸ ಬಂದರೆ ಅದನ್ನು ರೆಸ್ಟ್ ತಗೋಬೇಕು ಅಥವಾ ಅದು ಬಿಟ್ಕೋಬೇಕು ಅನ್ನೋ ಅಷ್ಟು ಟೈಮೂ ಇಲ್ಲ ನಮಗೆ. ಅದನ್ನು ಜ್ವರ ಬಂದು ಮನೇಲಿ ಕೂತ್ಕೊಂಡ್ರೆ ಅಲ್ಲಿ ಕೆಲಸ ಮಾಡೋಕ್ಕೆ ಜನನೂ ಇಲ್ಲ. ನಮ್ಮ ಸಂಬಳ ಹೋಗುತ್ತೆ, ಜೀವನ ಹಾಳಾಗೋಗುತ್ತೆ, ಏನೇನೋ ತುಂಬ ಕಮಿಟ್ಮೆಂಟ್ಸ್, ತುಂಬ ಪ್ರೆಷರ್ ಜೀವನ ಮಾಡ್ತಾ ಇದ್ದೀವಿ. ಇದರಿಂದಾಗಿ ನಮಗೆ ಆ ಪದ್ಧತಿನ ಅಳವಡಿಸ್ಕೊಳಕ್ಕೂ ಆಗ್ತಿಲ್ಲ. ಬಿಟ್ಟೋದ್ರಿಂದ ಇನ್ನೂ ತುಂಬ 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 ಸಮಸ್ಯೆಗಳು ಬರ್ತಾನೆ ಇದ್ದಾವೆ. ಈ ಥರ ತುಂಬ ಪ್ರಾಬ್ಲಮ್ಗಳು ಆಗ್ತಾ ಇದ್ದಾವೆ. ಇತ್ತೀಚಿನ ದಿನಗಳಲ್ಲಿ ನಿಮ್ಮ ಹತ್ರ ಬರ್ತಕ್ಕಂಥಗಳು ಪೇಷಂಟ್ ಇರ್ಬೋದು, ಅವರು ಯಾವ ಡಿಸೀಸಿನ ಜಾಸ್ತಿ ಜನ ಬರ್ತಾ ಇದ್ದಾರೆ? ಯಾಕಂದ್ರೆ ಸಮಾಜದಲ್ಲಿ ಯಾವ ಡಿಸೀಸು ಇವತ್ತು ತುಂಬಾ ಚಾಲೆಂಜಿಂಗ್ ಆಗ್ತಾ ಇದೆ. ಮತ್ತು ನನ್ಗೆಲ್ಲೋ ಒಂದ್ ಕಡೆ ಓದೆ ಅಲ್ಲಿ ಟ್ರೀಟ್ಮೆಂಟ್ ಸಿಗಲಿಲ್ಲ, ಇಲ್ಲೋದೆ ಆ ಟ್ರೀಟ್ಮೆಂಟ್ ಸಿಗಲಿಲ್ಲ, ಕೊನೆಗೆ ಇಲ್ಲಿ ನಮ್ಮ ಹತ್ರ ಬಂದಾಗ ಸರ್ ನಿಮ್ಮ ಹತ್ರ ಬಂದ್ಮೇಲೆ ನನಗೆ ಸರೋಯ್ತು ಅಂತಕ್ಕಂಥದ್ದು ಯಾವ? ನನ್ನ ಹತ್ರ ಆಲ್ಮೋಸ್ಟ್ ಜಾಸ್ತಿ ಬರೋದೇ ಆರ್ಥೋ ರಿಲೇಟೆಡ್ ಇಶ್ಯೂಸ್ ಮೇಜರ್ ಬರೋದು. ಅದರಲ್ಲಿ ಈಗ ಹಿಂದೆ ಹೇಳ್ದಂಗೆ ಮೈಗ್ರೇನ್ ಆಗಿರ್ಬೋದು, ಈ ಸರ್ವೈಕಲ್ ಪೇನ್ಸ್ ಆಗಿರ್ಬೋದು, ಶೋಲ್ಡರ್ ಪೇನ್ ಆಗಿರ್ಬೋದು, ದೆನ್ ಫಿಂಗರಲ್ಲಿ ನಮ್ನೆಸ್ ಬರೋಂಥದ್ದು, ಜುಮ್ ಬರೋಂಥದ್ದು, ಟೆನ್ನಿಸ್ ಎಲ್ಬೋ ಆಗಿರ್ಬೋದು, ದೆನ್ ಈ ಶೋಲ್ಡರ್ ಬ್ಲೇಡ್ ಇದೆಯಲ್ಲ, ಬ್ಲೇಡ್ ಬದಿಯಲ್ಲಿ ಪೇನ್ ಬರೋದು, ಅಪ್ಪರ್ ಬ್ಯಾಕ್ ಏನಿದೆ, ಮೇಲ್ಬೆನ್ನಿದೆ ಅಲ್ಲಿರೋಂಥ ಪೇನ್ಗಳಾಗಿರ್ಬೋದು, ಡಿಸ್ಕ್ ಬಲ್ಜು, ಸ್ಲಿಪ್ ಡಿಸ್ಕ್ ಕಂಪ್ರೆಷನ್ನು, ಡಿಜನರೇಟೆಡ್ ಡಿಸ್ಕ್ ಆಗಿರ್ಬೋದು, ಸೊಂಟ ನೋವು, ಲಂಬರ್ ಇಶ್ಯೂಸ್ ಆಗಿರ್ಬೋದು, ಸಯಾಂಟಿಕಾ ಪೇನು, ದೆನ್ ನೀ ರೀಪ್ಲೇಸ್ಮೆಂಟಲ್ಲಿ ನನಗೆ ಒಂದು 10 ಪೇಷಂಟ್ ಬಂದರೆ ಅದರಲ್ಲಿ 6ರಿಂದ 7 ಪೇಷಂಟ್ ಬರೀ ನೀ ರಿಪ್ಲೇಸ್ಮೆಂಟ್ದೇ ಬರುತ್ತೆ ನನ್ನ ಹತ್ರ. ಆಲ್ಮೋಸ್ಟ್ ನಾನು 10 ಕೇಸಲ್ಲಿ 7ರಿಂದ 8 ಕೇಸನ್ನು ರೆಡಿ ಮಾಡ್ತೀನಿ. ಅದು ಎಂಥ ವರ್ಸ್ಟ್ ಕಂಡೀಷನ್ ಆಗಿರಲಿ. ಆಲ್ಮೋಸ್ಟ್ ಈಗ ನಿಮಗೆ ನೀ ಪೈನ್ ಬಂತು 5 ವರ್ಷದ ಒಳಗಡೆನೇ ಇದೆ ಅಂತಂದರೆ ಆಲ್ಮೋಸ್ಟ್ ಎಲ್ಲರನ್ನೂ ರೆಡಿ ಮಾಡ್ಬೋದು. 10 ವರ್ಷ ಮೇಲ್ಪಟ್ಟಿದ್ರೆ ಇಟ್ ವಿಲ್ ಸ್ವಲ್ಪ ಕಾಂಪ್ಲಿಕೇಟೆಡ್ ಆಗುತ್ತೆ. ಬಟ್ ಪೂರ್ತಿ ರೆಡಿ ಮಾಡೋಕ್ಕಾಗಿಲ್ಲ ಅಂದರೂ ಇಂಪ್ರೂವ್ಮೆಂಟ್ ಅಂತೂ ಖಂಡಿತ ಮಾಡ್ತೀನಿ. 10 ವರ್ಷದ ಒಳಗಡೆ ಇರೋದು ಆಲ್ಮೋಸ್ಟ್ ಎಲ್ಲದನ್ನು. ನಾನು 5 ವರ್ಷದ ಮಂಡಿ ನೋವೆಲ್ಲ ಒಂದೇ ಸಿಟ್ಟಿಂಗಲ್ಲಿ ಹೋಗಿದೆ. ನಾನು ಮ್ಯಾಜಿಕ್ ಮಾಡಿದ್ದೀನಿ ಅಂತ ಹೇಳ್ತಿಲ್ಲ, ಅದು ಮ್ಯಾಜಿಕ್ ಆಗಿದೆ. ಏನು ಮಾಡ್ತೀವಿ, ಏನಾಗುತ್ತೆ, ಈ ಒಂದು ಸಿಂಪಲ್ ಲಾಜಿಕ್ ಕೇಳ್ಬಿಡ್ತೀನಿ. ಸಿಂಪಲ್ ಲಾಜಿಕ್ ಜನರಿಗೆ ಈಸಿಯಾಗಿ ಅರ್ಥ ಆಗ್ಬಿಡ್ಬೇಕು. ಒಂದು ಈ ಕೈಯಲ್ಲಿ ಇಲ್ಲಿಂದ ಹಿಡಿದು ಕೈಯಲ್ಲಿ ಈ ಶೋಲ್ಡ್ರ್ ಈ ಕುತ್ತಿಗೆ ಭಾಗದಿಂದ ಹಿಡಿದು ಈ ಬೆರಳು ತುದಿ ತನಕ, ಈ 5 ಬೆರಳು ತುದಿ ತನಕ ನಿಮಗೆ ಏನೇ ಒಂದು ಪ್ರಾಬ್ಲಮ್ ಬರಲಿ, ವೆದರ್ ಇಟ್ ಈಸ್ ಜುಮ್ ಗಟ್ಟೋದಾಗಿರ್ಬೋದು, ನಮ್ನೆಸ್ ಆಗಿರ್ಬೋದು, ಇಲ್ಲೆಲ್ಲರೂ ಪೇನ್ ಬರೋದಾಗಿರ್ಬೋದು, ಟೆನ್ನಿಸ್ ಎಲ್ಬೋ ಆಗಿರ್ಬೋದು, ಈ ಭಾಗದಲ್ಲಿ ಸೆಳೆತ ಆಗಿರ್ಬೋದು, ಟ್ರಿಗರ್ ಫಿಂಗರ್ ಹಿಂಗೆ ಮಡಚಿದ್ರೆ ಕೆಲವರಿಗೆ ರಿಲೀಸ್ ಆಗಲ್ಲ, ಅಥವಾ ಕೆಲವರಿಗೆ ಈ ಹೆಬ್ಬೆರಳ ಹತ್ರ ಪೇನ್ ಬರ್ತಾ ಇರುತ್ತೆ, ಇನ್ನು ಕೆಲವರಿಗೆ ಬೈಕ್ ಓಡಿಸ್ತಾ ಇದೆ ಇಲ್ಲಿ ಎಳೆಯಕ್ಕೆ ಸ್ಟಾರ್ಟ್ ಆಗುತ್ತೆ, ಇಲ್ಲಿ ಎಳೆಯಕ್ಕೆ ಸ್ಟಾರ್ಟ್ ಆಗುತ್ತೆ. ಇವೆಲ್ಲ ಬರೋದು ನಿಮಗೆ ಆಕ್ಸಿಡೆಂಟ್ ಆಗಿಲ್ಲ, ನೀವು ಬಿದ್ದಿಲ್ಲ, ಏನೂ ಆಗಿಲ್ಲ, ಸುಮ್ಮನೆ ಬರ್ತಿದೆ ಅಂದರೆ ಇಟ್ಸ್ ಕಂಪ್ಲೀಟ್ಲಿ ಬಿಲಾಂಗ್ಸ್ ಟು ಯುವರ್ ಸರ್ವೈಕಲ್. ಇಷ್ಟು ನಿಮ್ಮ ಕುತ್ತಿಗೆಗೆ ಸಂಬಂಧಪಟ್ಟಿದ್ದು. ನೀವು ಇಲ್ಲೇನು ಟ್ರೀಟ್ಮೆಂಟ್ ಮಾಡೋ ಅವಶ್ಯಕತೆ ಇಲ್ಲ. MRI ಕೂಡ ಮಾಡಿಸ್ಬೇಡಿ, ಎಕ್ಸ್ರೇನು ಮಾಡಿಸ್ಬೇಡಿ, ನೀವು ಕುತ್ತಿಗೆ ಕೈ ಇಟ್ಟರೆ ಸಾಕು. ನಾನು ನೋಡಿ ಇದುವರೆಗೆ ನಾನು ಎಷ್ಟು ಪೇಷಂಟ್ ಅಟೆಂಡ್ ಮಾಡಿದ್ದೀನಿ, ಒಬ್ಬರದು ಎಕ್ಸ್ರೇನು ನೋಡಲ್ಲ, MRIನೂ ನೋಡಲ್ಲ, ಮಾಡ್ಸೋಕ್ಕೂ ಹೇಳಲ್ಲ. ಹೇಳಿದ್ದೀನಿ ನಾನು ಈ 12-13 ವರ್ಷದ ಎಕ್ಸ್ಪೀರಿಯನ್ಸಲ್ಲಿ ಒಂದು 5ರಿಂದ 6 ಜನಕ್ಕೆ ಎಕ್ಸ್ರೇ ಮಾಡಿಸಿರ್ಬೋದು. MRI ಅಂತೂ ಮಾಡಿಸಿಲ್ಲ. ಎಕ್ಸ್ರೇ ಅಂದರೆ ನನ್ನ ಅನುಭವಕ್ಕೂ ಮೀರಿದೇನೋ ಇದೆ ಅಂತ ನನಗೆ ಡೌಟ್ ಬಂದಾಗ ಒಂದು ಕ್ಲಾರಿಟಿಗೆ ಮಾಡಿಸಿದ್ದೀನಿ ಅಷ್ಟೇ. ನಾನು ಆಲ್ಮೋಸ್ಟ್ 1 ಲಕ್ಷದ ಮೇಲೆ ಪೇಷಂಟ್ ಅಟೆಂಡ್ ಮಾಡಿರ್ಬೋದು. ಒಂದು 5 ಜನಕ್ಕೆ ಎಕ್ಸ್ರೇ ಮಾಡಿಸಿದ್ದೀನಿ ಸರ್. ಇವಾಗ ಚಿಕಿತ್ಸೆಗೆ ಅಂತ ಬಂದಾಗ ಹೇಗಿದೆ? ಇಲ್ಲೇ ಬಂದು ಅಡ್ಮಿಟ್ ಆಗಬೇಕಾ ಅಥವಾ ಬಂದು ಹೋಗೋ ವ್ಯವಸ್ಥೆ ಆ ಥರ ಇದೆಯಾ? ಯಾವ ರೀತಿ ನಿಮ್ಮ ಹಾಸ್ಪಿಟ್ಲಿಗೆ ಬಂದರೆ ಅಥವಾ ನಿಮ್ಮ ಒಂದು ವೈದ್ಯಕೀಯ ಚಿಕಿತ್ಸೆಗೆ ಬಂದಾಗ ಅವರು ಇಲ್ಲೇ ಅಡ್ಮಿಷನ್ ಮಾಡಿಕೊಂಡು ಇಲ್ಲೇ ಇರಬೇಕಾಗತ್ತಾ ಅಥವಾ ಯಾವ ರೀತಿ? ಏನು ಇಲ್ಲ, ಅಟ್ ಪ್ರೆಸೆಂಟ್ ಮೂಮೆಂಟ್ ನಮ್ಮ ಹತ್ರ ಅಡ್ಮಿಷನ್ ಮಾಡೋಂಥ ಯಾವ ಫೆಸಿಲಿಟೀಸು ಇಲ್ಲ.
ಹೊರ ರೋಗಿಗಳ ಚಿಕಿತ್ಸೆ ಥರ ಅಷ್ಟೇ. ಆ ಥರದ್ದೊಂದು ಪ್ಲಾನ್ ಇದೆ ನಮಗೆ ಮುಂದೆ ಮಾಡಬೇಕು ನಮಗೆ. ಯಾಕಂದರೆ ತುಂಬ ಪೇಷಂಟ್ಸ್ಗಳು ನಾರ್ತ್ ಕರ್ನಾಟಕದಿಂದ ಬೆಳಗಾಮು, ಹೊಸಪೇಟೆ, ಯಾದಗಿರಿ ಅಲ್ಲಿಂದೆಲ್ಲ ತುಂಬ ಪೇಷಂಟ್ಸ್ ಅಲ್ಲೆಲ್ಲೋ ಮೆಜೆಸ್ಟಿಕ್ಕಲ್ಲಿ ಇಳಿದು ಟ್ರೈನಲ್ಲೆಲ್ಲ ಬಂದು ತುಂಬ ಓದಾಡ್ತಾರೆ. ನಮಗೆ ಅನ್ಕೊ ಎಷ್ಟೋ ಜನ ತುಂಬ ಕಾಂಪ್ಲಿಕೇಟೆಡೇ ಬರೋದು, ಅಲ್ಲಿಂದ ಇಲ್ಲಿ ತನಕ ಬರ್ತಾರೆ ಅಂದರೆ ಅದು ಎಲ್ಲೂ ಅಲ್ಲಿ ಸಾಲ್ವ್ ಆಗಿಲ್ಲ ಅಂತ ನಾನು ಇಷ್ಟು ದೂರ ಹುಡ್ಕೊಂಡು ಬರ್ತಾರೆ. ಸೊ ನಮ್ಮ ಥಾಟ್ ಏನಿದೆ, ಅಂಥವ್ರನ್ನ ಕೂಡ ನಮ್ಮನ್ನ ಇಲ್ಲಿ ಉಳಿಸ್ಕೊಂಡು 4-5 ದಿವಸ ಉಳಿಸ್ಕೊಂಡು ಮಾಡಿಕೊಂಡ್ರೆ ತುಂಬ ಒಳ್ಳೆ ರಿಸಲ್ಟ್ ಕೊಡ್ಬೋದಲ್ಲ ಅಂತ ನಮ್ಮ ಥಾಟ್ ಇದೆ. ಯಾಕಂದರೆ ಇಲ್ಲೇ ಟ್ರೀಟ್ಮೆಂಟ್ ಮಾಡ್ತಾರೆ, ಅವತ್ತೇ ಹೋಗ್ಬಿಡ್ತಾರೆ. ನಮ್ಮ ಹತ್ರ ಯಾವುದೇ ಉಳಿಸ್ಕೊಳ್ಳೋ ಫೆಸಿಲಿಟಿ ಇಲ್ಲ. ನೀವು ಯಾರೇ ಬಂದರೂ ಕೂಡ ಈಗ ಅವತ್ತು ಟ್ರೀಟ್ಮೆಂಟ್ ತೊಗೊಂಡು ಅವತ್ತೇ ಹೋಗ್ಬಿಡ್ಬೋದು. ನೆಸಿಟಿನೇ ಇಲ್ಲ, ನಾವು ಇಟ್ಕೊಳ್ಳೋ ನೆಸಿಟಿನೇ ಇಲ್ಲ. ನಾವು ಹೇಳ್ತೀವಿ ಆ ಥರ ಏನಾರು ಇದ್ದರೆ ನೀವು ರೆಸ್ಟ್ ಮಾಡಿ ಅಂತ ಹೇಳ್ತೀವಿ. ಮನೇಲೇ ರೆಸ್ಟ್ ಮಾಡಿ, ತುಂಬ ಓಡಾಡಬೇಡಿ, ಅದು ವಾಕ್ ಮಾಡಬೇಡಿ, ಟ್ರಾವೆಲ್ ಮಾಡಬೇಡಿ ಅಂತ ಹೇಳ್ತೀವಿ. ನಾರ್ಮಲ್ ಆಗಿ ಚಿಕಿತ್ಸೆಯ ಸಮಯ ಹೇಗೆ ನಿಮ್ಮನ್ನು ಭೇಟಿ ಮಾಡಬೇಕು ಅಂತ ಅಂದರೆ? ನಮ್ಮನ್ನು ಭೇಟಿ ಮಾಡಬೇಕು ಅಂದರೆ ನಾರ್ಮಲಿ ಬೆಳಿಗ್ಗೆ 10 ಗಂಟೆಯಿಂದ 1 ಗಂಟೆ ತನಕ ಇರ್ತೀವಿ. ಹಾಗೇನು ಮಧ್ಯಾಹ್ನ ಮೇಲೆ 4ರಿಂದ 6:30 ತನಕ ಇದ್ದೇ ಇರ್ತೀವಿ. ನಾರ್ಮಲ್ ಭಾನುವಾರ ನಾರ್ಮಲ್ ರಜೆ ಇರುತ್ತೆ ನಮ್ಮದು. ಓಕೆ. ಅಪಾಯಿಂಟ್ಮೆಂಟ್ ತಗೊಂಡೇ ತಮ್ಮನ್ನ ಭೇಟಿ ಮಾಡಬೇಕಾ ಅಥವಾ ಇಲ್ಲಿ ಡೈರೆಕ್ಟ್ ಆಗಿ ಬಂದ್ರು ನಿಮಗೆ? ಅಲ್ಲ, ಖಂಡಿತ ಅಪಾಯಿಂಟ್ಮೆಂಟ್ ನೀಡಿದೆ. ಅಪಾಯಿಂಟ್ಮೆಂಟ್ ಅಂದ್ರೆ ನೀವು ನಾಳೆ ಬರ್ತೀರಾ, ಇವತ್ತು ಸಂಜೆ ತಗೊಂಡ್ರೆ ಸಾಕು. ನಾವು ಹೆಚ್ಚು ಕಡಿಮೆ ಮಾಡ್ತೀವಿ. ಸ್ಪೆಸಿಫಿಕ್ ಇಂಥ ಟೈಮ್ ಅಂತ ಹೇಳಲ್ಲ, ಒಂದು ಅರ್ಧ ಮುಕ್ಕಾಲು ಗಂಟೆ ಎಲ್ಲ ಏನೂ ತೊಂದರೆ ಇಲ್ಲ. ಇವಾಗ ಅಟ್ ಪ್ರೆಸೆಂಟ್ ಮೂಮೆಂಟಲ್ಲಿ ಆ ಥರ ಸಮಸ್ಯೆ ಏನಿಲ್ಲ. ಇವಾಗ ಪ್ರತಿಯೊಂದು ಹಾಸ್ಪಿಟ್ಲು ಇವೆಲ್ಲ ಒಂದು ದೊಡ್ಡ ಉದ್ಯಮವಾಗಿ ಬೆಳೆದಿದೆ. ಬಟ್ ಆದ್ರೆ ನೀವು ಯಾವ ರೀತಿ ಒಂದು ಜನಗೆ ಒಂದು ಸೇವೆ ಮಾಡ್ತೀರಿ, ನೀವು ಜನಕ್ಕೆ ಏನ್ ಹೇಳಕ್ಕೆ ಇಷ್ಟಪಡ್ತೀರಾ? ನಾವು ಹೌದು ಖಂಡಿತ. ಒಂದು ಚಿಕಿತ್ಸೆ ಅಂತ ಅಂದಾಗ ಒಂದು ಸೇವಾ ಮನೋಭಾವದಿಂದ ಮಾಡಿದಾಗ ಅದಕ್ಕೊಂದು ಬೆಲೆ ಇರುತ್ತೆ, ಅದನ್ನ ಒಂದು ಉದ್ಯಮ ಅಂತ ಮಾಡಿದಾಗ ಅದು ಬೇರೆ ರೀತಿಲಿ ಇರುತ್ತೆ. ಯಾಕಂದ್ರೆ ಇವತ್ತು ಮಧ್ಯಮ ವರ್ಗ ಜನ ಇರ್ತಕ್ಕಂಥದ್ದು, ಓಕೆ, ಬೆಂಗಳೂರು ಅಂತಂದಾಗ ಅತಿ ಹೆಚ್ಚು ಮಧ್ಯಮ ವರ್ಗ ಇರ್ತಕ್ಕಂಥದ್ದು. ಈ ಜನಗಳಿಗೆ ಕೈಗೆಟುಕೋ ರೀತಿಲಿ ನಿಮ್ಮ ಒಂದು ಸೇವಾ ಭಾವನೆ? ಖಂಡಿತ. ನಾವು ಇವತ್ತು ಏನು ಚಿಕಿತ್ಸೆ ಮಾಡ್ತಾ ಇದ್ದೀವಿ, ಯಾವತ್ತೂ ಇದನ್ನು ಕಮರ್ಷಿಯಲ್ ಆಗಿ ತಗೊಂಡೇ ಇಲ್ಲ. ನಾವು ಸೇವಾ ಮನೋಭಾವದಿಂದನೇ ಮಾಡ್ತಿರೋದು. ಹಾಗಾಗಿ ನಮ್ಮಲ್ಲಿ ಏನಂದರೆ ನಾವು ಯಾರೇ ಬರಲಿ, ಏನೇ ಸಮಸ್ಯೆ ಬರಲಿ, ಯಾವುದೇ ರಿಪೋರ್ಟ್ ತೆಗ್ಸೋಕ್ಕೆ ಕೇಳಲ್ಲ. ಒಂದು, ನಮ್ಮ ಹತ್ರ ಆರ್ಥೋ ಜಾಸ್ತಿ ಬರೋದ್ರಿಂದ ಯಾರಿಗೂ MRI ತೆಗ್ಸೋಕ್ಕೆ ಕೇಳಲ್ಲ, ಎಕ್ಸ್ರೇನೂ ತೆಗ್ಸೋಕ್ಕೆ ಕೇಳಲ್ಲ. ಮತ್ತೊಂದು, ನಾವು ಯಾರಿಗೂ ಕನ್ಸಲ್ಟೇಷನ್ ಚಾರ್ಜ್ ಮಾಡೋದೇ ಇಲ್ಲ. ಇದುವರೆಗೂ ತಗೊಂಡಿಲ್ಲ ಕನ್ಸಲ್ಟೇಷನ್ ಚಾರ್ಜ್. ನಾವು ಯಾರ ಹತ್ರನೂ ಅರ್ಧ ಗಂಟೆ ಕನ್ಸಲ್ಟೇಷನ್ ತಗೊಂಡು ಏನೇನಕ್ಕಾಗಿದೆ ಪೂರ್ತಿ ಮಾಹಿತಿ ತಗೊಂಡು ಎದ್ದೋದವ್ರು ಇದ್ದಾರೆ. ಇದುವರೆಗೂ ನಾವು ಕನ್ಸಲ್ಟೇಷನ್ ಚಾರ್ಜ್ ಮಾಡಿಲ್ಲ. ದೆನ್ ಅನ್ನೆಸೆಸರಿ ನಮ್ಮ ಪೇಷಂಟ್ಗಳಾಗಿ ನಮ್ಮ ಏನು ರೋಗಿಗಳು ಬರ್ತಾರೆ ಅವ್ರಿಗೆ ಭಯ ಪಡಿಸೋದೇ ಇಲ್ಲ. ಆ ಡಾಕ್ಟರ್ ನಾಳೆ ಸತ್ತೋಗ್ತಾನೆ ಅಂತಾನೆ ಹೇಳಿರ್ಲಿ, ನನ್ನ ಹತ್ರ ಬಂದು ಹೇಳ್ತಾರೆ ಇನ್ನೇನೊಂದು ವಾರ ಅಂತಾನೆ ಹೇಳಿರೋರು ಎಷ್ಟೋ ಜನ ಇದೆ. ನಾ ಯಾರು ಹೇಳಿದ್ ನಿಂಗೆ, ನಾವು ಅವ್ರಿಗೆ ಹೇಳೋದೇ ಇಲ್ಲ. ಯಾಕಂದ್ರೆ ಆ ಥರ ಏನು ಡಿಸೀಸೇ ಇರಲ್ಲ. ನಾವು ಅನ್ನೆಸೆಸರಿ ಭಯ ಪಡಿಸೋದೇ ಇಲ್ಲ. ಡಾಕ್ಟ್ರು ಸರ್ಜರಿ ಆಗಿ ಮೂರು ಡಾಕ್ಟರ್ಗಳು ಸರ್ಜರಿ ಹೇಳಿದ್ರು ಕೂಡ ನನ್ನ ಹತ್ರ ಸರ್ಜರಿ ಬೇಡ, ಭಯ ಪಡಬೇಡಿ, ನಾವು ಭಯ ಪಡಿಸಲ್ಲ. ಆಮೇಲೆ ಬಂದವ್ರ ಹತ್ರ ದುಡ್ಡು ಕೇಳಕ್ಕಂತೂ ನೋಡೋದೇ ಇಲ್ಲ. ಎಷ್ಟು ಸರಳವಾಗತ್ತೆ, ಎಷ್ಟು ಸುಲಭವಾಗತ್ತೆ ಅಷ್ಟು ಸರಳವಾಗಿ ಚಿಕಿತ್ಸೆ ಮಾಡ್ತೀವಿ. ಮ್ಯಾಕ್ಸಿಮಮ್ ಮಾತ್ರ ಬಿಲ್ಲು ಅಂತಂದರೆ 2-2.5 ಸಾವಿರ ರೂಪಾಯಿ ಮೇಲೆ ಯಾರಿಗೂ ಬಿಲ್ ಮಾಡಿಲ್ಲ. 3,000 ರೂಪಾಯಿ ಒಂದೊಂದು ಕಾಲದಲ್ಲಿ ಮಾಡಿದ್ದೀವಿ, 300-400 ತನಕ ಮಾಡಿದ್ದೀವಿ. ಕೆಲವು ತುಂಬ ಮೆಡಿಸಿನ್ಸ್ ಕೊಟ್ಟಾಗ ನಾವು ತುಂಬ ಜಾಸ್ತಿ ಮೆಡಿಸಿನ್ಸು ಕೊಡೋದಿಲ್ಲ. ನಾರ್ಮಲ್ ಚಿಕಿತ್ಸೆಯಲ್ಲಿ ಏನಾಗುತ್ತೆ, ಎಲ್ಲ ಮೆಡಿಸಿನ್ಸು ನಮ್ಮ ಹತ್ರನೇ ಸಿಗುತ್ತೆ. ನಾವು ನಾರ್ಮಲಿ ಬೇರೆ ವೈದ್ಯಕೀಯ ಪದ್ಧತಿ ಥರ ಬೆಳಗ್ಗೆ ಮಧ್ಯಾಹ್ನ ಸಂಜೆ ಈ ಥರ ಎಲ್ಲ ಟ್ರೀಟ್ಮೆಂಟ್ ಮೆಡಿಸಿನ್ಸ್ ಕೊಡೋದೇ ಇಲ್ಲ. ನಾವು ಬೆಳಗ್ಗೆ ಒಂದು ಮೆಡಿಸಿನ್ ಕೊಟ್ಟರೆ ನೆಕ್ಸ್ಟ್ ಬೆಳಗ್ಗೆನೇ ಅದು. ಅಗೇನ್ ಸಂಜೆಗೊಂದು, ಮಧ್ಯಾಹ್ನ ಎಲ್ಲ ನಾವು ಮೆಡಿಸಿನ್ಸ್ ಹಾಕೋದೇ ಇಲ್ಲ ಯಾರಿಗೂ. ಬೆಳಗ್ಗೆಗೊಂದು ಇಲ್ಲ ಸಂಜೆಗೊಂದಿರುತ್ತೆ. ಇಲ್ಲ ಬೆಳಗ್ಗೆಗೊಂದು ತಗೊಂಡ್ರೆ ಬೆಳಗ್ಗೆ ಟಿಫನ್ ಆಗಿದ ತಕ್ಷಣ ಇರೋದು, ಇಲ್ಲ ಸಂಜೆ ಸಿಂಪಲ್ ಆಗಿ 2 ಅಥವಾ 3 ಮೆಡಿಸಿನ್ಸ್ ಕೊಡೋದು. ನಮ್ಗೆ ಏನು ನೀಡಿರುತ್ತೆ ಅಷ್ಟೇ, ಅನ್ನೆಸೆಸರಿ ತುರುಕೋದಿಲ್ಲ ನಾವು ಮೆಡಿಸಿನ್ಸ್. ಗೊತ್ತು, ಹೊರಗಡೆ ಸಮಾಜದಲ್ಲಿ ಸುಮ್ಮನೆ ತುರುಕ್ತಾರೆ, ಸಿಂಪ್ಟಮ್ಸ್ ಬೇಸ್ಡ್ ಟ್ರೀಟ್ಮೆಂಟ್ ಮಾಡ್ತಾರೆ. ಅದೆಲ್ಲ ಇದೆ, ಅವೆಲ್ಲ ಇದೆ. ಅದು ಕೈ ಹಾಕಿದ್ರೆ ಸರಿಯಾಗಲ್ಲ. ಇವಾಗ ಅದು ನಮ್ಗೆ ಬೇಡ, ನಮಗಿದೆ. ಅದು ತುಂಬ ನಡೀತಾ ಇದೆ ಅನ್ನೆಸರಿ. ನೀವು ರೀಸೆಂಟಾಗಿ ನಾನೊಂದು ಆರ್ಟಿಕಲ್ ನೋಡಿದೆ, ಇಂಡಿಯಾದಲ್ಲಿ ನಡೀತಿರುವಂತಹ ಸರ್ಜರಿಗಳಲ್ಲಿ 70% ಸರ್ಜರಿ ಫೇಕ್. ಹೌದು, ಖಂಡಿತವಾಗ್ಲೂ. ಏನ್ ಸಮಾಜದಲ್ಲಿ ನೋಡಿ, ಒಳ್ಳೆಯವರು ಇದ್ದಾರೆ, ಕೆಟ್ಟವರು ಇದ್ದಾರೆ. ದುಡ್ಡು ಇದನ್ನೇ ನಿಮ್ಮ ದೌರ್ಬಲ್ಯವನ್ನೇ ಬಂಡವಾಳ ಮಾಡ್ಕೊಳೋಂಥವ್ರು ಇದ್ದಾರೆ. ಇದೆ ಅದು ಸಮಾಜದಲ್ಲಿ. ಆ ಥರ ನಾವು ಯಾರಿಗೂ ಮೆಡಿಸಿನ್ಸ್ನ ತುರ್ಕೋದೇ ಇಲ್ಲ. ವೆರಿ ಸಿಂಪಲ್ ಆಗಿ ಪ್ರತಿಯೊಂದನ್ನು ಎಕ್ಸ್ಪ್ಲೈನ್ ಮಾಡ್ತೀವಿ. ನಿಮಗೆ ಯಾಕೆ ಬರ್ತಿದೆ, ಎಲ್ಲಿಂದ ಬರ್ತಿದೆ, ಯಾವ ಡಿಸ್ಕು ಇದಕ್ಕೆ ಕಾರಣ, ಅದನ್ನು ತೋರಿಸ್ತೀವಿ ಕೂಡ. ನಾವು ಟ್ರೀಟ್ಮೆಂಟ್ ಕೊಡುವಾಗ ನಾನು ಹೇಳಿದ್ದೆ ನೋಡಮ್ಮ, ಇದೇ ಡಿಸ್ಕಲ್ಲಿ ಹಿಂಗೆ ಪ್ರಾಬ್ಲಮ್ ಆಗಿದೆ, ಇಲ್ಲಿಲ್ಲೇ ಪ್ರಾಬ್ಲಮ್ ಪೂರ್ತಿ ನಾವು ಪೂರ್ತಿ ಮಂದಟ್ ಆಗಬೇಕು. ಆ ಥರನೇ ನಮ್ಮ ಟ್ರೀಟ್ಮೆಂಟ್ ಮೆಥಡ್. ಮತ್ತೆ ಈ ಒಂದು ಆಯುರ್ವೇದ ವೃತ್ತಿಯಲ್ಲಿ ವೈದ್ಯ ಎಲ್ಡೋಸ್ ಅವರು ಮಾಡಿರ್ತಕ್ಕಂಥ ಹಲವಾರು ಸೇವೆಗಳಿಗೆ ಹಲವಾರು ಸಂಘ ಸಂಸ್ಥೆಗಳು ತಮ್ಮನ್ನ ರೆಕಗ್ನೈಸ್ ಮಾಡಿ ಹಲವಾರು ಪ್ರಶಸ್ತಿಗಳು ಕೊಡಿದೆ. ಅದ್ರ ಬಗ್ಗೆ ನೀವೇನು ಹೇಳ್ತೀರಾ?
ತುಂಬ ಇಲ್ಲಿ ಲೋಕಲ್ ಆಗಿರ್ಬೋದು, ಬೆಂಗಳೂರು ಆಗಿರ್ಬೋದು, ತುಂಬ ಸಂಘ ಸಂಸ್ಥೆಗಳು ನಮ್ಮನ್ನು ರೆಕಗ್ನೈಸ್ ಮಾಡಿದ್ದಾವೆ. ಅದರಲ್ಲಿ ಮೇಯ್ನಾಗಿ ನಮ್ಮ 2024ರಲ್ಲಿ ಕೆಂಪೇಗೌಡ ರಾಷ್ಟ್ರೀಯ ಪ್ರಶಸ್ತಿ ಒಂದು ಸಿಕ್ತು. ದೆನ್ 2025ರಲ್ಲಿ ಆಯುಷ್ ಹೆಲ್ತ್ ಕೇರ್ ಅವಾರ್ಡ್ ಅಂತೇಳಿ ಒಂದು ಅವಾರ್ಡ್ ಸಿಕ್ಕಿದೆ. ಇವೆರಡು ಮೇಯ್ನ್ ಮುಖ್ಯವಾದ್ದು. ಯಾವತ್ತೂ ನಮ್ಮನ್ನು ಗುರುತಿಸ್ಲಿ ಅಂತಲೂ ನಾವು ಯಾವತ್ತೂ ವರ್ಕ್ ಮಾಡಿಲ್ಲ. ನಮ್ಮ ಆತ್ಮರ ತೃಪ್ತಿಗೋಸ್ಕರ ಕೆಲಸ ಮಾಡ್ಕೊತಾ ಬಂದಿದ್ದೀವಿ. ಇವತ್ತು ನಮಗೆ ತೃಪ್ತಿ ಆಗಬೇಕು. ಎಷ್ಟೋ ಜನ ಪೇಷಂಟ್ಗೆ ನೀವು ನಂಬ್ತಿರೋ ಟ್ರೀಟ್ಮೆಂಟ್ ಕೊಟ್ಟು ಬಸ್ಸಿಗೆ ದುಡ್ಡು ಕೊಟ್ಟು ಕಳಿಸಿದ್ದಿದೆ ನಮ್ಮ ಜಾಬಿಂದಾನೆ. ದುಡ್ಡೇ ಇಲ್ಲ, ನಂದು ಇರೋದೇ ಇಷ್ಟು ಅಂತ ಹೇಳ್ತಾರೆ. ನಾವು ಯಾವತ್ತು ನಿಮ್ಮ ಹತ್ರ ದುಡ್ಡಿದೆಯಾ ಅಂತ ಕೇಳ್ಬಿಟ್ಟು ಟ್ರೀಟ್ಮೆಂಟೇ ಮಾಡಲ್ಲ. ಟ್ರೀಟ್ಮೆಂಟ್ ಮಾಡಿದ್ಮೇಲೆ ನಾವೆಲ್ಲ ಕೇಳೋದು. ಅಲ್ಲಿ ತನಕ ಫಸ್ಟ್ ಟ್ರೀಟ್ಮೆಂಟ್ ಕನ್ಸಲ್ಟೇಷನ್ ಆಗುತ್ತೆ, ಇಮಿಡಿಯೇಟ್ ಟ್ರೀಟ್ಮೆಂಟ್ ಕಳಿಸ್ತೀವಿ, ಎಲ್ಲ ಮುಗಿಸ್ತೀವಿ. ಮುಗಿಸಿದ್ಮೇಲೆ ನಮ್ಮ ಬಿಲ್ಲು 1000, 1200, 1800 ಏನೋ ಆಗಿರುತ್ತೆ. ಟ್ರೀಟ್ಮೆಂಟು, ಮೆಡಿಸಿನ್ಸ್ ಎಲ್ಲ ಸೇರಿ 400 ರೂಪಾಯಿನೋ 500 ರೂಪಾಯಿನೋ ಎತ್ಕೊಟ್ಬಿಡ್ತಾರೆ. ಇಷ್ಟೇ ಇದೆ ಸರ್. ಅವ್ರನ್ನ ಏನ್ ಎಲ್ಲೆಲ್ಲೋ ಹುಡ್ಕೊಂಡ್ ಬಂದಿರ್ತಾರೆ. ಏನಂದ್ರೆ ನಾನು ಎಲ್ಲ ವಿಡಿಯೋ ನೋಡ್ಬಿಟ್ಟಿರ್ತಾರೆ. ಇಲ್ಲಿ ಹೋದ್ರೆ ನಾನು ಸರಿ ಹೋಗ್ಬಿಡತ್ತೆ, ಇಂಪ್ಯಾಕ್ಟ್ ಆಗಿರುತ್ತೆ. ಹೌದು, ಇವ್ರು ಹೇಳಿದ್ದೆಲ್ಲ ಸರಿ, ಕರೆಕ್ಟ್, ನನಗೆ ಅದೇ ಥರನೇ ಆಗ್ತಾ ಇದೆ ಅಂತ ಬಂದಿರ್ತಾರೆ. ಈಗ ಅವ್ರನ್ನೇನು ಹಿಡ್ಕೊಳಕ್ಕಾಗಲ್ಲ. ಆಯ್ತಪ್ಪ ನೆಕ್ಸ್ಟ್ ಬಂದಾಗ ಕೊಡು. ನಾವು ಬರ್ಕೊಳೋದು ಇಲ್ಲ. ಅವ್ರ ಫೋನ್ ನಂಬರ್ ಕೂಡ ಬರ್ಕೊಳಲ್ಲ. ಬಂದಾಗ ಕೊಡ್ಲಿ, ಕೊಟ್ರೆ ಕೊಡ್ಲಿ, ಬಿಟ್ರೆ ಬಿಡ್ಲಿ. ಸರ್, ಮತ್ತೆ ಇನ್ನೊಂದು, ಎಲ್ಲ ವೀಕ್ಷಕರು ಒಂದು ಕುತೂಹಲ ಇರುತ್ತೆ. ಡಾಕ್ಟ್ರು ನಮ್ಮನ್ನೆಲ್ಲ ಕ್ವಶನ್ ಮಾಡ್ತಾರೆ. ಯಾವಾಗ ಊಟ ಮಾಡ್ತೀರಾ, ಯಾವಾಗ ನಿದ್ದೆ ಮಾಡ್ತೀರಾ, ಎಲ್ಲವನ್ನು ಕೇಳ್ತಾರೆ. ಡಾಕ್ಟ್ರು ಲೈಫ್ ಹೆಂಗಿರುತ್ತೆ ಅನ್ನೋದಕ್ಕೆ ನಿಮ್ಮ ಲೈಫ್ ಹೇಗಿರುತ್ತೆ ಸರ್? ನಿಮ್ಮ ರೂಟೀನ್ ಹೇಗಿರುತ್ತೆ, ಡೈಲಿ ದಿನನಿತ್ಯ ರೂಟೀನು? ಒಳ್ಳೆ ಕ್ವಶನ್ ಕೇಳಿದ್ರಿ. ಆ್ಯಕ್ಚುಲಿ ನಾವು ಎಲ್ಲರಿಗೂ ಸಮಾಜಕ್ಕೆ ನಾವು ಬುದ್ಧಿ ಹೇಳ್ತಾ ಇರ್ತೀವಿ, ಹಾಗೆ ಮಾಡಬೇಡಿ, ಹೀಗೆ ಮಾಡಬೇಡಿ ಅಂತ. ನೀವೇನೇನು ಫಾಲೋ ಮಾಡ್ತಿದ್ದೀರಿ, ನಮ್ಮ ಆರೋಗ್ಯ ನಾವು ಹೆಂಗೆ ಕಾಪಾಡ್ಕೊಳ್ತೀವಿ ಅನ್ನೋದು ಒಂದು ಒಳ್ಳೆ ಕ್ವಶನ್. ಆ್ಯಕ್ಚುಲಿ ಇದು ಎಲ್ಲರಿಗೂ ಕ್ಯೂರಿಯಾಸಿಟಿ ಇರುತ್ತೆ. ನಾರ್ಮಲಿ ನಾವೇನು ಮಾಡ್ತೀವಿ, ಬೆಳಗ್ಗೆ ಎದ್ದಿದ ತಕ್ಷಣ ನಾನು ಸಿಂಪಲಾಗಿ ಎಕ್ಸ್ಪ್ಲೈನ್ ಮಾಡ್ಬಿಟ್ಟು, ಬೆಳಗ್ಗೆ ಎದ್ದಿದ ತಕ್ಷಣ ನಾನು ಫಸ್ಟ್ ನೀರು ಕುಡಿದ್ಬಿಡ್ತೀನಿ. ತಣ್ಣೀರಾಗಿರ್ಲಿ, ಬಿಸಿನೀರಾಗಿರ್ಲಿ, ಏನಾದರೂ ಒಂದು ನೀರು ಹೇಳ್ತಾರೆ. ಬಿಸಿನೀರು ಕುಡಿದ್ರೆ ತುಂಬಾ ಹೀಟ್ ಆ ಥರ ಏನಿಲ್ಲ. ಬೆಳಗ್ಗೆ ಎದ್ದು ಒಂದು 2 ಲೋಟ ಬಿಸಿನೀರು ಕುಡಿದ ತಕ್ಷಣ ಏನೂ ಆಗೋದಿಲ್ಲ, ಅಥವಾ 2 ಲೋಟ ತಣ್ಣೀರು ಕುಡಿದ ತಕ್ಷಣ ಏನೂ ಆಗೋದಿಲ್ಲ. ದೆನ್ ತಣ್ಣೀರು ಕುಡಿತೀನಿ. ವಾಕ್ ಗೀಕ್ ಏನಾರು ಇದ್ದರೆ ಮಾಡ್ತೀವಿ, ಇಲ್ಲ ಎಕ್ಸಸೈಸ್ ಏನಾರು ಇದ್ದರೆ ಮಾಡ್ತೀವಿ. ಅದು ತುಂಬ ಅದು ದಿನ ಮಾಡ್ತೀನಿ ಅಂತಾನೆ ಹೇಳಲ್ಲ. ನಮ್ಗೆ ತುಂಬ ಪ್ರೆಷರ್ ಇರುತ್ತೆ, ತುಂಬ ಟಯರ್ಡ್ ಆಗಿರ್ತೀವಿ, ಜರ್ನಿ ಮಾಡಿರ್ತೀವಿ, ಕೆಲವು ಟೈಮ್ ಆಗಲ್ಲ. ದೆನ್ ಬೆಳಗ್ಗೆ ಕೆಲವರು ಕಾಫಿ ಟೀ ಎಲ್ಲ ಕುಡಿತಾರೆ, ನಾವು ಕುಡಿಯಲ್ಲ. ಎಸ್ಪೆಷಲಿ ಕೆಲವರು ಹಾಲು ಕುಡಿದ್ರೆ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಅಂದ್ಕೊಂಡ್ಬಿಟ್ಟಿರ್ತಾರೆ. ಖಂಡಿತ ಇಲ್ಲ. ಇವತ್ತಿನ ನೀವು ಏನು ಮಾರ್ಕೆಟಲ್ಲಿ ಸಿಗೋಂಥ ಹಾಲು ಒಳ್ಳೆಯದು ಅಂತ ನಾನು ಹೇಳೋದೇ ಇಲ್ಲ. ನೀವು ಹಾಲು ಕುಡಿದಿದ್ರೇ ಒಳ್ಳೆಯದು. ದುಡ್ಡು ಕೊಟ್ಬಿಟ್ಟು ಯಾಕೆ ಆರೋಗ್ಯ ಹಾಳು ಮಾಡ್ಕೊತೀರಾ ಅಂತಾನೆ ಹೇಳೋದು. ನಾನು ಹಾಲು ಕುಡಿಯಲ್ಲ, ಹಾಲೇ ತರಿಸಲ್ಲ, ನನ್ನ ಮನೆಗೆ ಹಾಲೇ ತರಿಸಲ್ಲ. ಹಾಲು ನೀಡೇ ಇಲ್ಲ ನಮಗೆ. ಆ್ಯಕ್ಚುಲಿ ಹಾಲನ್ನು ಜೀರ್ಣ ಮಾಡ್ಕೊಳೋ ಅಂತ ಒಂದು ಗ್ರಂಥಿ ಮನುಷ್ಯನ ದೇಹದಲ್ಲಿ 3 ರಿಂದ 5 ವರ್ಷ ವಯಸ್ಸಲ್ಲೇ ಅದು ಹೋಗ್ಬಿಡುತ್ತೆ. ಆಮೇಲೆ ದೇಹದಲ್ಲಿ ನಿಮ್ಮ ಹಾಲು ಜೀರ್ಣನೇ ಆಗಲ್ಲ, ಕೊಳಿತದಷ್ಟೇ, ಜೀರ್ಣ ಆಗಲ್ಲ. ಯಾಕಂದ್ರೆ ಅದಕ್ಕೆ ಆ ಶಕ್ತಿ ಇರಲ್ಲ ನಿಮಗೆ. ಹಾಗೇನು ಇನ್ನೊಂದು ಹಿಂಟ್ಸ್ ಕೊಡ್ತೀನಿ ಅಂದ್ರೆ, ಈ 50 ವರ್ಷ 60 ವರ್ಷ ಮೇಲ್ಪಟ್ಟವರು ಕೆಲವರು ರಾತ್ರಿ ಹಾಲು ಕುಡಿಯೋ ಅಭ್ಯಾಸ ಇರುತ್ತೆ. ಖಂಡಿತ ಕುಡಿಬೇಡಿ. ರಾತ್ರಿ ಮಲಗುವಾಗ ಮಕ್ಕಳಿಗೂ ಅಷ್ಟೇ ದಪ್ಪಾಗಿರೋ ಹಾಲು ಕೊಡಬೇಡಿ. ಇನ್ ಕೇಸ್ ಏನಾರು ಕುಡಿಬೇಕು ಅಂದರೆ ಬೆಳಿಗ್ಗೆ ಜಠರಾಗ್ನಿ ಯಾವಾಗ ಚೆನ್ನಾಗಿರುತ್ತೆ, ಬೆಳಿಗ್ಗೆ ಸೂರ್ಯೋದಯ ಹುಟ್ಟುತ್ತಲ್ವಾ, ಅಲ್ಲಿಂದ ಹಿಡಿದು ಸಂಜೆ ಸೂರ್ಯ ಮುಳುಗೋ ತನಕ ನಿಮ್ಮ ಜಠರಾಗ್ನಿ ಚೆನ್ನಾಗಿರುತ್ತೆ. ಆವಾಗ ಮಾತ್ರ ಬೇಕಾದ್ರೆ ನೀವು ಹಾಲು ಕುಡೀರಿ, ನೆಸಿಟಿ ಇದ್ದರೆ. ತೀರಾ ನಿಮ್ಗೆ ಅದು ಅವಶ್ಯಕತೆ ಇದೆ ಅಂದರೆ. ಇಲ್ಲ ಅಂತಂದರೆ ಹಾಲೇ ಕೊಡಬೇಡಿ. ರಾತ್ರಿ ಮಲಗುವಾಗ ಹಾಲು ಕುಡಿಯೋ ಅಭ್ಯಾಸ ಬೇಡ, ನಾನು ಮಾಡೋದಿಲ್ಲ. ಆಮೇಲೆ ನಂದು ಆಹಾರ ಪದ್ಧತಿ ತುಂಬ ಸಿಂಪಲ್, ತುಂಬ ಜಂಕ್ ಫುಡ್ಗಳೆಲ್ಲ ಬಳಸಲ್ಲ. ಪಾನಿಪುರಿ, ಮಸಾಲೆ ಪುರಿ ಇವೆಲ್ಲ ಜಾಸ್ತಿ ಬಳಸ್ತೀವಿ. ತಿಂಗಳಿಗೆ ಒಂದೂವರೆ ತಿಂಗಳಿಗೆ ಅಪರೂಪಕ್ಕೆ. ಅದೇನು ನಮಗೇನು, ನಾವು ಫುಡ್ಡಿ ಅಲ್ವೇ ಅಲ್ಲ. ನಮಗೆ ಕೆಲವರು ಊಟಕ್ಕೋಸ್ಕರ ಬದುಕೋರಿದ್ದಾರೆ, ಕೆಲವರು ಬದುಕೋಕ್ಕೋಸ್ಕರ ಊಟ ಮಾಡೋರಿದ್ದಾರೆ. ನಾವು ಬದುಕೋಕ್ಕೋಸ್ಕರ ಊಟ ಮಾಡೋರು. ನಮ್ಗೆ ಅದು ಇದು ಅಂತ ಸಿಂಪಲ್ ಆಹಾರ ಪದ್ಧತಿ. ತೀರಾ ಜಂಕ್ ಫುಡ್ಡು, ಹೋಟೆಲ್ ಫುಡ್ಸ್ ಎಲ್ಲ ತಿನ್ನಲ್ಲ. ಮನೇಲಿ ಏನು ಮಾಡ್ತೀರೋ ಸಿಂಪಲ್ ಆಹಾರಗಳನ್ನೇ ಬಳಸ್ತೀವಿ. ತೀರಾ ಅಡುಗೆ ಎಣ್ಣೆ ನಾವು ಪಾಮಾಯಿಲ್ ಯೂಸ್ ಮಾಡೋದೇ ಇಲ್ಲ, ನಮ್ಮ ಮನೆಯಲ್ಲಿ ಯೂಸ್ ಮಾಡೋದೇ ಇಲ್ಲ. ನಾರ್ಮಲಿ ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತೀವಿ ನಾವು. 25 ವರ್ಷದಿಂದ ಕೊಬ್ಬರಿ ಎಣ್ಣೆನೇ ಯೂಸ್ ಮಾಡೋದು. ಎಡಿಬಲ್ ಗ್ರೇಡ್ ಕೊಬ್ಬರಿ ಎಣ್ಣೆ. ನಮ್ಮ ಮನೇಲೇ ತೋಟ ಇರೋದ್ರಿಂದ ನಮ್ಮ ಮನೆಯದೇ ಹಾಕಿಸ್ಕೊಂಡ್ಬಂದ್ಬಿಡ್ತೀವಿ. ನಮ್ಮ ಮನೇದು ಏನಾದ್ರು ಖಾಲಿ ಆಯ್ತಲ್ಲ ಅಂದರೆ ಹೊರಗಡೆ ನಮಗೆ ವಿಶ್ವಾಸ ಇದೆ. ಯಾಕಂದರೆ ಇವತ್ತು ತುಂಬ ಅಲ್ಲೂ ಮಿಶ್ರಣ ತುಂಬ ಇದೆ. ಅದು ಮಿನರಲ್ ಆಯಿಲು, ಫೆರಾಫಿನ್ ಆಯಿಲ್ ಎಲ್ಲ ಮಿಕ್ಸ್ ಮಾಡ್ತಿದ್ದಾರೆ ಕಮರ್ಷಿಯಲ್. ಇವತ್ತು ನೀವು ಮಾರ್ಕೆಟ್ ಅಂತ ಸ್ಟಡಿ ಮಾಡ್ತಾ ಹೋದರೆ ಯಾರಿಗೂ ಎಥಿಕ್ಸ್ ಇಲ್ಲ. ಅವಾಗ ಅಯ್ಯೋ ಪಾಪ ಮೋಸ ಮಾಡ್ತಿದ್ದೀವಿ ಅನ್ನೋ ಫೀಲಿಂಗ್ಸ್ ಇರೋ. ಇವತ್ತು ಆ ಜನಕ್ಕೆ ಅವು ಯಾವುದೂ ಇಲ್ಲ. ಸಂಜೆ ಹೊತ್ತು ನನ್ನ ಪಾಕೆಟಲ್ಲಿ ಎಷ್ಟು ದುಡ್ಡಿದೆ, ಎಷ್ಟು ದಪ್ಪ ಇದೆ ನನ್ನ ಪಾಕೆಟ್ ಅಂತ ನೋಡ್ತಾರೆ ಬಿಟ್ರೆ, ಯಾರು ಮನೆ ಹಾಳಾದ್ರೂ ಪರವಾಗಿಲ್ಲ, ಯಾರು ಜೋಬು ಕತ್ರಿ ಹಾಕಿದ್ರೂ ಪರವಾಗಿಲ್ಲ. ಆ ಥರ ಒಂದು ಸಿಚುವೇಶನ್. ಹಾಗಾಗಿ ಹೊರಗಡೆ ಎಣ್ಣೆ ಇದನ್ನು ಬಳಸ್ತೀವಿ. ಆದಷ್ಟು ಮಿನರಲ್ ವಾಟರ್ನ ಅವಾಯ್ಡ್ ಮಾಡ್ತೀವಿ ನಾವು.
ಕ್ಲಿನಿಕಲ್ಲಿ ಇದ್ದಾಗ ಮಾತ್ರ ನಾನು RO ವಾಟರ್ ಕುಡಿತೀನಿ. ನನ್ನ ಮನೆಯಲ್ಲಿ ಫಿಲ್ಟ್ರೇ ಹಾಕಿಲ್ಲ, ಓಕೆ ನಲ್ಲಿ ನೀರೇ ಕುಡಿಯೋದು ನಾನು ಇವಾಗಲೂ. ಓಕೆ ಅಲ್ಲಿಗೆ ಹೋದಾಗ ನಲ್ಲಿ ನೀರು ತುಂಬ ಟ್ಯಾಂಕ್ ಏನಾದ್ರು ಗಲೀಜಿದೆ ಅಂತ ನನಗೆ ಫೀಲ್ ಅನ್ನಿಸುತ್ತೆ, ಸ್ವಲ್ಪ ಬಿಸಿ ಮಾಡ್ಕೊತೀನಿ. ನೀರಲ್ಲಿ 2 ವಿಧಾನ ಇದೆ, ಒಂದು ಕುದಿಸಿ ಆರಿಸಿದ ನೀರು, ಇನ್ನೊಂದು ಕಾದಾರಿದ ನೀರು. ಓಕೆ ಈ ಕುದಿಸಿದ ಆರಿಸಿದ ನೀರು ಬೇಡ, ಓಕೆ ನೀವು ಹಂಗೇನಾರು ಕುಡಿಬೇಕು ಅಂದ್ರೆ ಕಾದಾರಿದ ನೀರು ಕುಡೀರಿ. ಎರಡು ಪದ ಒಂದೇ ಮೀನಿಂಗ್ ತರ ಕೊಟ್ಟರು ಕೂಡ ಎರಡು ಬೇರೆ ಬೇರೆ ಅರ್ಥ ಇದೆ. ಒಂದು ಕುದಿಸಿದ ಆರಿಸಿದ ಚೆನ್ನಾಗಿ ಕುದಿಸ್ತೀರಿ, ಅಲ್ಲಿರೋ ಮಿನರಲ್ಸ್ ಎಲ್ಲ ಡೆಡ್ ಆಗ್ಬಿಟ್ಟು ಕೆಳಗಡೆ ಬಂದು ಕೂತಿರುತ್ತೆ ವೈಟ್ ಆಗಿ. ಇದು ಮತ್ತೆ RO ವಾಟರ್ ಒಂದೇ, ಏನೂ ಇಲ್ಲ, ಡಮ್ಮಿ ವಾಟರ್ಸ್ ಇದರಲ್ಲಿ ಎರಡರಲ್ಲೂ ಏನೂ ಇಲ್ಲ. ಸೊ ಕಾದಾರಿದ ನೀರು ಅಂದ್ರೆ ಯಾವಾಗ ಕುದಿಯುವ ಬಿಂದು ಬರುತ್ತೆ, ದ ಬಾಯ್ಲಿಂಗ್ ಪಾಯಿಂಟ್ ಅಂತ, ಕುದಿಯಕ್ಕೆ ಸ್ಟಾರ್ಟ್ ಆಗಿದ್ರೆ ಆಫ್ ಮಾಡ್ಬೇಕು. ಇದು ಗುಡ್ಡು, ಇದು ನಿಮ್ಮ ಆರೋಗ್ಯಕ್ಕೆ ಏನೇನು ಮಿನರಲ್ಸ್ ಬೇಕು ಎಲ್ಲ ಕುದಿಸಲ್ಲ. ನೀವು ಕುದಿಸಕ್ ಸ್ಟಾರ್ಟ್ ಆಗುತ್ತೆ, ನೀವು ಗುಳ್ಳೆಗಳು ಬರಕ್ ಸ್ಟಾರ್ಟ್ ಆಗುತ್ತೆ, ಬಂದ್ಬಿಟ್ಟು ಹಿಂಗ್ ಅನ್ನಕ್ ಸ್ಟಾರ್ಟ್ ಆಗುತ್ತೆ, ಸ್ಟಾರ್ಟ್ ಆಗಿದ್ರೆ ಆಫ್ ಮಾಡ್ಬೇಕು. ಇದು ಕಾದಾರಿದ ನೀರು, ಇದು ಕುಡೀರಿ, ಏನೂ ತೊಂದರೆ ಇಲ್ಲ. ಈ ತರ ಕುಡಿತೀನಿ. ದೆನ್ ಬೆಳಿಗ್ಗೆ ಜಾಸ್ತಿ ಊಟ ಮಾಡ್ತೀವಿ, ರಾತ್ರಿ ಕಡಿಮೆ ಊಟ ಮಾಡ್ತೀವಿ. ಯಾಕಂದ್ರೆ ನಾವು ರಾತ್ರಿ ನಮ್ದು ಆಕ್ಟಿವಿಟೀಸ್ ಏನೂ ಇರೋದಿಲ್ಲ, ನಾವು ಐಲ್ಡ್ ಆಗಿ ಮಲಗಿರ್ತೀವಿ, ರೆಸ್ಟ್ ಮಾಡಿರ್ತೀವಿ. ಹಾಗಾಗಿ ಆದಷ್ಟು ಸಂಜೆ ಬೇಗ ಊಟ ಮಾಡ್ಬಿಡ್ತೀವಿ. 7-8 ಗಂಟೆಗೆ ಊಟ ಮಾಡಿದ್ರೆ ಇಟ್ಸ್ ಗುಡ್. ಆದಷ್ಟು 12 ಗಂಟೆ ಮೇಲೆ ಊಟ ಮಾಡೋ ಪದ್ಧತಿ ಎಲ್ಲ ಇಟ್ಕೊಂಡು ಬರ್ತದೆ. ಇದೇ ನಿಮಗೆ ವಾತ ರೋಗಗಳನ್ನೆಲ್ಲ ಉಂಟು ಮಾಡೋದು. ವಾತ ರೋಗ ಬರೋದಕ್ಕೆ ತುಂಬಾ ಏನೋ ಕಾರಣಗಳಿದಾವೆ, ಅದು ಮುಂದಿನ ಯಾವ್ದಾದ್ರು ವಿಡಿಯೋದಲ್ಲಿ ಮಾತಾಡೋಣ, ಏನೇನು ತಪ್ಪುಗಳು ಮಾಡಿದ್ರೆ ವಾತ ಅಗ್ರಿವೇಟ್ ಆಗ್ತಾ ಹೋಗುತ್ತೆ ಅಂತ. ಹಾಗಾಗಿ ಆದಷ್ಟು ಬೇಗ ಲೈಟ್ ಫುಡ್, ಇಷ್ಟೇ ನಮ್ಮ ಜೀವನ ಶೈಲಿ. ದೆನ್ ಬೆಳಗ್ಗೆ ಎದ್ದ ತಕ್ಷಣ ನಾವು ಪೇಸ್ಟ್ ಯೂಸ್ ಮಾಡುವಾಗ ನಾವು ಆದಷ್ಟು ಆಯುರ್ವೇದ ಪೇಸ್ಟ್ನ ಯೂಸ್ ಮಾಡ್ತೀನಿ, ತುಂಬ ಸ್ವಲ್ಪ ತಗೊಳ್ತೀವಿ. ಕೆಲವರು ಬೆಳಗ್ಗೆ ಏನು ಮಾಡಿದ್ರು, ಇಷ್ಟುದ್ದ ಆ ಬ್ರಷಲ್ಲಿ ಎಷ್ಟು ಉದ್ದ ಇರುತ್ತೆ ಅಷ್ಟೂ ಇವತ್ತು ನಮ್ಮ ಜೀವನ ಪೂರ್ತಿ ತೀರ್ಮಾನ ಮಾಡೋರು ಅಡ್ವರ್ಟೈಸ್ಮೆಂಟ್ ಅವರು. ನಮ್ದು ಅವೆಲ್ಲ ನೆಸಿಟಿನೇ ಇಲ್ಲ ಅಷ್ಟುದ್ದ. ಒಂದು ಬೇಳೆ ಏನಿರುತ್ತೆ, ದೊಡ್ಡ ಬೇಳೆ ಅಷ್ಟೇ ತಗೊಂಡ್ರೆ ಸಾಕು ಪೇಸ್ಟ್, ಅಷ್ಟೇ. ಅಲ್ಲಿ ಕ್ಲೀನ್ ಆಗಕ್ಕಷ್ಟೇ, ನಿಮಗೆ ನೊರೆ ಬರಬೇಕು ಅಂತ ಏನಿಲ್ಲ, ಶಾಂಪೂ ತರ ಅಲ್ಲಿ ಕ್ಲೀನ್ ಮಾಡಬೇಕು. ಅಲ್ಲಲ್ಲಿ ಏನೂ ಇರಲ್ಲ ಆಕ್ಚುಲಿ, ಅಲ್ಲಿ ಒಳಗೆ ಹೊಸಡೆಲ್ಲ ಕ್ಲೀನ್ ಮಾಡ್ಕೋಬೇಕಷ್ಟೇ. ಇಷ್ಟಕ್ಕೆ ನಿಮಗೆ ಪೇಸ್ಟ್ ಬೇಕಾಗಿರೋದು. ಇನ್ನೊಂದು ನಾನ್ಸೆನ್ಸ್ ಏನು, ಬ್ಯಾಕ್ಟೀರಿಯಾ ಇರುತ್ತೆ ಬಾಯಲ್ಲಿ. ನಾನು ಒಂದು ಸಿಂಪಲ್ ಕ್ವಶನ್ ಕೇಳ್ತೀನಿ, ನೀವು ಬೆಳಗ್ಗೆ ಎಷ್ಟೊತ್ತಿಗೆ ಎದ್ದೇಳ್ತೀರಾ? ಒಂದು 6 ಗಂಟೆಗೆ ಎದ್ದೇಳ್ತೀರಾ ಅಂತ ತಿಳ್ಕೊಳ್ಳೋಣ. 5:59 ತನಕ ನಿಮ್ಮ ಬಾಯಲ್ಲಿರೋ ಬ್ಯಾಕ್ಟೀರಿಯಾ ಜೊಲ್ಲು ಎಲ್ಲಿಗೆ ಹೋಗ್ತಿತ್ತು? ದೇಹದೊಳಗಡೆ ಹೋಗ್ತಾ ಇತ್ತು. ಹೌದಾ? 6 ಗಂಟೆಗೆ ಅದೇಂಗ್ ಬ್ಯಾಕ್ಟೀರಿಯಾ ಆಯ್ತು? 5:59 ತನಕ ನಿಮ್ಮ ದೇಹದ ಒಳಗಡೆನೆ ಹೋಗ್ತಿದೆ ಬ್ಯಾಕ್ಟೀರಿಯಾ, 6 ಗಂಟೆಗೆ ಅದು ಬ್ಯಾಕ್ಟೀರಿಯಾ ಆಯ್ತು. ನಾನು ಹೇಳ್ತೀನಿ, ಸಾಮಾನ್ಯ ಜ್ಞಾನ ಮಾತಾಡ್ತಾ ಇದ್ದೀನಿ ನಾನು. ನಿಮ್ಮ ಬಾಯೊಳಗಿರೋ ಬ್ಯಾಕ್ಟೀರಿಯಾನ ಎಲ್ಲ ತಡೆಯುವಂಥ ಹಾರ್ಟ್ ಇಮ್ಯೂನ್ ಡಿಸೀಸ್, ನಿಮ್ಮ ಏನು ಆಂಟಿಬಾಡೀಸ್ ಏನಿದೆ ಅದು ನಿಮ್ಮ ಬಾಡಿ ಒಳಗಡೆ ಇದೆ. ಅದೆಲ್ಲ ಬ್ಯಾಕ್ಟೀರಿಯಾನಲ್ಲ ಏನಿಲ್ಲ. ನಾನು ಎಷ್ಟೋ ದಿವಸ ಅಲ್ಲೇ ತಿಕ್ಕಲ್ಲ, ನಾನು ರಿಯಲ್ ಫ್ಯಾಕ್ಟ್ ಹೇಳ್ತೀನಿ, ಬೇಕಾಗೇ ಇಲ್ಲ. ಅಲ್ಲಿ ತಿಕ್ಕೋದು ನಿಮ್ಮ ಬಾಯಿ ಕ್ಲೀನಾಗಿ ಇಟ್ಕೊಳಕಷ್ಟೇ. ಅದರಲ್ಲಿ ಯಾವ ಬ್ಯಾಕ್ಟೀರಿಯಾನು ಇಲ್ಲ. ಅದೆಲ್ಲ ತಡೆಯುವಂಥ ಕೆಪಾಸಿಟಿ ನಿಮ್ಮ ದೇಹದ ಇದೆ. ನಿಮ್ಮ ದೇಹ ಒಂದು ಕಂಪ್ಲೀಟ್ಲಿ ಆಟೋಮೆಟಿಕ್ ಸಿಸ್ಟಮ್. ಅದಕ್ಕೆ ಎಲ್ಲದನ್ನೂ ಸರಿ ಮಾಡ್ಕೊಳೋಂಥದ್ದು ಎಲ್ಲದೂ ಅದಕ್ಕೆ ಗೊತ್ತಿದೆ. ನೀವು ನಿಮ್ಮ ರುಟೀನಲ್ಲಿ, ನಿಮ್ಮ ಆಹಾರ ಪದ್ಧತಿಯಲ್ಲಿ ಆ ಸಿಸ್ಟಮ್ನ ಹಾಳು ಮಾಡಿ ಇಟ್ಕೊಂಡಿದ್ದೀರ ಅಷ್ಟೇ. ಆ ಸಿಸ್ಟಮ್ನ ಕ್ಲೀನ್ ಮಾಡಿ ಅದೆಲ್ಲ ಅದನ್ನೇ ಸರಿ ಮಾಡ್ಕೊಳುತ್ತೆ. ಎಲ್ಲ ಅದಕ್ಕೆ ಗೊತ್ತಿದೆ, ಎಲ್ಲ ರೋಗನೂ ಅದನ್ನೇ ಸರಿ ಮಾಡ್ಕೊಳತ್ತೆ, ಅದೇ ಸರಿ ಮಾಡ್ಕೊಳತ್ತೆ. ನೀವು ಅದನ್ನೆಲ್ಲ ಹಾಳು ಮಾಡಿಟ್ಟಿರೋದ್ರಿಂದ ಸಿಸ್ಟಮ್ನ ಅದು ಸರಿ ಮಾಡ್ಕೊತಿಲ್ಲ. ಇಷ್ಟೇ ನಮ್ಮ ಸಿಂಪಲ್ ರುಟೀನು, ಬೇರೆ ಏನಿಲ್ಲ. ಎಣ್ಣೆ ಸ್ನಾನ ಮಾಡ್ತೀವಿ, ಸಾಧ್ಯವಾದರೆ ಎಣ್ಣೆ ಸ್ನಾನ ಮಾಡ್ತೀವಿ. 3 ತಿಂಗಳಿಗೊಂದ್ಸರಿ ಲೂಸ್ ಮೋಷನ್ ತಪ್ಪದೆ ತೊಗೊಳ್ತೀವಿ. 3 ತಿಂಗಳಿಗೆ ಹೊಟ್ಟೆ ಕ್ಲೀನ್ ಮಾಡ್ತೀವಿ. ವರ್ಷಕ್ಕೊಂದ್ಸರಿ ಮ್ಯಾಂಡೇಟ್ ತಪ್ಪದೆ ಲಿವರ್ ಕ್ಲೀನ್ ಮಾಡ್ತೀವಿ, ಲಿವರ್ ಡಿಟಾಕ್ಸಿಫಿಕೇಶನ್ ಅಂತೇಳಿ. ಯಾಕಂದರೆ ಇವತ್ತಿನ ಫುಡ್ಡು ಲೈಫ್ ಸ್ಟೈಲಲ್ಲಿ ಎಲ್ಲದರಲ್ಲೂ ಪ್ರಿಸರ್ವೇಟಿವ್ಸು, ಕಲರು, ಫ್ಲೇವರು, ಪೆಸ್ಟಿಸೈಡು, ಫರ್ಟಿಲೈಸರು, ಕಮರ್ಷಿಯಲ್ ಗೊತ್ತಲ್ಲ. ಇವತ್ತು ತರಕಾರಿಗಳೆಲ್ಲ ನಿಮ್ಮ ಕಲರಲ್ಲೇ ಇಟ್ಟಿರೋದು ನಿಮಗೆ ಗೊತ್ತಿಲ್ಲ ಅಷ್ಟೇ. ಇದು ನೀವು ಎಷ್ಟೇ ಶುದ್ಧವಾದ ಆಹಾರ ನಾನು ಬಳಸ್ತೀನಿ ಅಂತಂದ್ರು ಇಂಡೈರೆಕ್ಟಾಗಿ ನಿಮ್ಮ ದೇಹಕ್ಕೆ ಈ ಕೆಮಿಕಲ್ಗಳು ಹೋಗಿ ಸೇರುತ್ತೆ. ಲಿವರ್ ಐಡ್ಲ್ ಆಗೇ ಆಗುತ್ತೆ. ಈ ವರ್ಷಕ್ಕೊಂದ್ಸರಿ ಲಿವರ್ ಕ್ಲೀನ್ ಮಾಡಲೇಬೇಕು, ಮ್ಯಾಂಡೇಟ್. ಈ ಲಿವರ್ ಒಂದು ಕ್ಲೀನ್ ಮಾಡಿಕೊಂಡು, ಲೂಸ್ ಮೋಷನ್ 3 ತಿಂಗಳಿಗೊಂದ್ಸರಿ ಹೊಟ್ಟೆ ಕ್ಲೀನ್ ಮಾಡಿಕೊಂಡು, ಸಾಧ್ಯವಾದರೆ 1 ತಿಂಗಳಿಗೊಂದ್ಸರಿ ಎಣ್ಣೆ ಸ್ನಾನ ಮಾಡಿಬಿಟ್ರೆ ನೀವು ಬೇಕಾದ್ರೆ ನೀವು ಪರೀಕ್ಷೆ ಮಾಡಿ ನೋಡಿ, ನಿಮ್ಮ ರೋಗಗಳೆಲ್ಲ ಕಡಿಮೆ ಆಗಲಿಲ್ಲ ಅಂತ ಕೇಳಿ. ನಿಮ್ಗೆ ರೋಗನೇ ಬರಲ್ಲ, ನೀವು ಆಸ್ಪತ್ರೆಗೆ ಹೋಗೋದು ನೆಸಿಟಿನೇ ಬರಲ್ಲ. ನಾನು 20 ವರ್ಷ ಆಗಿದೆ, ನಾನು ಹೇಳ್ತೀನಿ, 20 ವರ್ಷ ಆಯ್ತು ನಾನು ಬ್ಲಡ್ ಚೆಕಪ್ ಮಾಡಿಸಿ. ಕೋವಿಡಲ್ಲಿ ಹೋಗಿ ಚೆಕ್ ಮಾಡಿಸಿದ್ಬಿಟ್ರೆ ಇವೆಲ್ಲ ಬಿಟ್ಟರೆ ನನಗೆ ಇದುವರೆಗೂ ಬ್ಲಡ್ ಚೆಕಪ್ ಮಾಡಿಸಿಲ್ಲ. ನನಗೆ ಯಾವ ಶುಗರು ಇಲ್ಲ, BP ಇಲ್ಲ, ಏನೂ ಇಲ್ಲ. ಯಾಕಂದ್ರೆ ನಾವು ಆಮೇಲೆ ಇನ್ನೊಂದು ಏನು ನೆಗೆಟಿವ್ ಯೋಚನೆ ಮಾಡಲ್ಲ. ಅವನು ಉದ್ಧಾರ ಆದ, ಇವನು ಉದ್ಧಾರ ಆದ, ನಾನು ಹಂಗೆ ಮಾಡಬೇಕು, ನಾನು ಬಂಗ್ಲೆ ಕಟ್ಟಬೇಕು, ನಾನು ಆಸ್ತಿ ಏನಿಲ್ಲ. ನೀವು ಏನೇನು ಮಾಡಬೇಕು, ನೀವು ನ್ಯಾಯವಾಗಿ ಮಾಡ್ಕೊತ ಹೋದರೆ ನಿಮಗೆ ಏನೇನು ಕೊಡಬೇಕು ಎಲ್ಲ ಅದೇ ಬರುತ್ತೆ.
ಓಕೆ ಕೆಟ್ಟದಿನ ಯೋಚನೆ ಮಾಡಬೇಡಿ, ನೆಗೆಟಿವ್ ಯೋಚನೆ ಮಾಡಬೇಡಿ, ನಿಮ್ಗೆ ಪಾಸಿಟಿವೇ ಥಿಂಕ್ ಮಾಡ್ಬೇಕು. ನೀವು ಎಷ್ಟು ಒಳ್ಳೇದಾಗುತ್ತೋ ಅಷ್ಟೇ. ನನ್ನ ಹತ್ರ ಬರೋ ಪೇಷಂಟ್ಗೆಲ್ಲರಿಗೆ ನಾವು ಒಳ್ಳೇದಾಗಲಿ ಅಂತಲೇ ಕಳಿಸೋದು. ಅವ್ನು ನನ್ನ ಹತ್ರ ಫೈಟೇ ಮಾಡಿರಲಿ, ಓಕೆ ಅಂತ ಒಳ್ಳೇದಾಗಲಿ ಅಂತಲೇ ನೀವು ಎಷ್ಟು ಒಳ್ಳೆ ಥಿಂಕ್ ಮಾಡ್ತೀರಿ, ನೀವು ಒಳ್ಳೇದನ್ನ ಏನು ನಿಮ್ಗೆ ಒಳ್ಳೇದೇ ಬರುತ್ತೆ. ನೀವು ಕೆಟ್ಟದ್ದು ಯೋಚನೆ ನಿಮ್ಗೆ ಕೆಟ್ಟದೇ ಬರುತ್ತೆ. ಈಗ ನಮ್ಮ ಕಾರ್ಯಕ್ರಮ ನೋಡಿದಂಥ ವೀಕ್ಷಕರು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಂತಂದ್ರೆ ಯಾವ ನಂಬರ್ಗೆ ಕರೆ ಮಾಡಬೇಕು? ನಂದು ಪರ್ಸ್ನಲ್ ನಂಬರ್ಗೆ ನೀವು ಕಾಲ್ ಮಾಡ್ಬೋದು. ಬೆಳಗ್ಗೆ ಒಂದು 9 ಗಂಟೆಯಿಂದ ಸಂಜೆ ಒಂದು 9 ಗಂಟೆ ತನಕ ಕಾಲ್ ಮಾಡ್ಬೋದು. ಅದರಿಂದ ಮೇಲೆ ನಾನು ಸಮ್ ಟೈಮ್ ರಿಸೀವ್ ಮಾಡಲ್ಲ. ನಮ್ಮ ಪೇಷಂಟ್ಗಳದ್ದು ಮಾತ್ರ ಕಾಲ್ ರಿಸೀವ್ ಮಾಡ್ತೀವಿ. ಅದ್ರ ಮೇಲ್ಗಡೆ ಸಮ್ ಟೈಮ್ ಏನಾಗುತ್ತೆ ಗೊತ್ತಾ, ಇವಾಗ ರಾತ್ರಿ 3 ಗಂಟೆಗೆ ಯಾರೋ ಒಬ್ಬ ವಿಡಿಯೋ ನೋಡ್ತಾನೆ. ನನಗೆ ಇದು ತುಂಬ ಅನುಭವ ಆಗಿದೆ. 3 ಕಾಲ್ ಮಾಡ್ತಾನೆ ಫೋನ್. ಅವ್ನು ನಾನು ಯಾವಾಗ ನೋಡ್ತಾ ಇದ್ದೀನಿ, ನಾನು ಏನು ಯೋಚನೆ ಇರಲ್ಲ. ಬೆಳಗ್ಗೆ 3 ಫೋನ್ ಮಾಡ್ತಾನೆ, ಸರ್ ನಿಮ್ಮ ವಿಡಿಯೋ ನೋಡಿದೆ ಸರ್ ಅಂತ. ನಮಗೂ ಒಂದು ಪರ್ಸ್ನಲ್ ಲೈಫ್ ಅಂತ ಇದ್ದೇ ಇರುತ್ತೆ, ನಿಮಗೂ ಇರುತ್ತೆ, ನನಗೆ ಇರುತ್ತೆ. ಹಾಗಾಗಿ ಈ ಬೆಳಗ್ಗೆ 9ರಿಂದ ಸಂಜೆ 9 ಗಂಟೆ ತನಕ ಯಾವಾಗ ಬೇಕಾದ್ರೂ ಕಾಲ್ ಮಾಡ್ಬೋದು. ನನ್ನ ನಂಬರು 9206380092. ಈ ನಂಬರ್ಗೆ ಅದು ಸ್ಕ್ರೋಲಿಂಗ್ ಆಗ್ತಾ ಇರುತ್ತೆ ನನ್ನ ನಂಬರು. ನೀವು ಅದನ್ನು ನೋಟ್ ಮಾಡ್ಕೊಂಡು ಅದಕ್ಕೆ ಕಾಂಟ್ಯಾಕ್ಟ್ ಮಾಡ್ಬೋದು. ತುಂಬ ಧನ್ಯವಾದಗಳು ಸರ್. ನಮ್ಮ ಒಂದು ಈ ಕಾರ್ಯಕ್ರಮಕ್ಕೆ ಬಂದು ಇವತ್ತು ಏನು ಒಂದು ಪಾರಂಪರಿಕವಾಗಿ ನಡ್ಕೊಂಡು ಬರ್ತಂದ ಆಯುರ್ವೇದದ ಬಗ್ಗೆ ತುಂಬ ನೀಟಾಗಿ ಜನಗಳಿಗೆ ತಿಳಿಯೋ ರೀತಿಯಲ್ಲಿ ಹೇಳ್ಕೊಟ್ಟಿದ್ದೀರಾ. ತುಂಬ ಧನ್ಯವಾದಗಳು ನಮ್ಮ ಚಾನಲ್. ನಿಮಗೂ ಧನ್ಯವಾದ. ನಮಸ್ಕಾರ.